ನನ್ನ ಒಡೆಯನು ರಕ್ಷಕನ ವಿಮೋಚಕನ ಅತಿ ಬೇಗನೆ ಬರಲಿರುವ ಮೊದಲಿಂಗನಾದಂಥ ಯೇಸು ಕ್ರಿಸ್ತನ ನಾಮದಲ್ಲಿ ಕೂಡಿ ಬಂದಿರತಕ್ಕಂಥ ಎಲ್ಲರಿಗೂ ಕೂಡ ವಂದನೆಗಳನ್ನು ಸಲ್ಲಿಸ್ತಾ ಇದ್ದೇನೆ. ದೇವರು ನಿಮ್ಮೆಲ್ಲರನ್ನ ಆಶೀರ್ವಾದ ಮಾಡಲಿ. ಈ ಸಮಯದಲ್ಲಿ ನಮ್ಮ ಬಲಗೈನ ಮೇಲೆ ಕಿತ್ತೋಣ, ವಾಕ್ಯ ನೋಡಿಕೆ ಮಾಡೋಣ. ಯೆಹೋವನು ಒಳ್ಳೆಯವನು, ಆತನ ಕೃಪೆಯು ಶಾಶ್ವತವಾಗಿರುವುದು. ಯೆಹೋವನು ಒಳ್ಳೆಯವನು, ಆತನ ಕೃಪೆಯು ಶಾಶ್ವತವಾಗಿರುವುದು. ಯೆಹೋವನು ಒಳ್ಳೆಯವನು, ಆತನ ಕೃಪೆಯು ಶಾಶ್ವತವಾಗಿರುವುದು. ಆಮೇನ್, ಆಮೇನ್, ಆಮೇನ್. ಹಲ್ಲೆಲೂಯಾ. ಎಷ್ಟು ಜನ ಸಂತೋಷವಾಗಿದ್ದೀರಿ? ಹಲ್ಲೆಲೂಯಾ. ಪ್ರೈಸ್ ದಿ ಲಾರ್ಡ್. ಯಾಕೆ ಸಂತೋಷವಾಗಿದ್ದೀರಿ? ಒಂದೇ ಉತ್ತರ. ಯಾಕೆ ಹೇಳ್ರಿ? ಸಂತೋಷ ಕೊಡುವಂಥ ದೇವರ ಸನ್ನಿಧಾನದಲ್ಲಿ ನಾವೆಲ್ಲರೂ ಕೂಡಿದ್ದೇವೆ. ಹಲ್ಲೆಲೂಯಾ. ದೇವರ ಸನ್ನಿಧಾನದಲ್ಲಿ, ದೇವರ ಸಮ್ಮುಖದಲ್ಲಿ ಸಿಗುವಂಥ ಸಂತೋಷ ಬೇರೆ ಎಲ್ಲಿಯೂ ಕೂಡ ಹೊರಗಡೆ ಸಿಗೋದಕ್ಕೆ ಸಾಧ್ಯ ಇಲ್ಲ. ಹಲ್ಲೆಲೂಯಾ. ಪ್ರೈಸ್ ದಿ ಲಾರ್ಡ್. ನೇರವಾಗಿ ನಾವು ದೇವರ ಸಂದೇಶದ ಕಡೆ ಹೋಗೋಣ. ನಾವು ಹೇಗೆ ದೇವರನ್ನು ಮಹಿಮೆ ಪಡಿಸಲು ಸಾಧ್ಯ ಎಂಬುದಾಗಿ ನಾವು ಅನೇಕ ಸಾರಿ ಹೇಳ್ತೀವಿ. ನಾನು ದೇವರಿಗೆ ಮಹಿಮೆ ತರುವ ರೀತಿಯಲ್ಲಿ ಜೀವಿಸಬೇಕು, ದೇವರಿಗೆ ಘನತೆ ತರುವ ರೀತಿಯಲ್ಲಿ ಜೀವಿಸಬೇಕು, ನನ್ನ ಒಂದು ಸಾಕ್ಷಿಯನ್ನು ನಾನು ಕಾಪಾಡಿಕೊಳ್ಳಬೇಕು, ನನ್ನ ಒಂದು ಭಕ್ತಿಯ ವಿಧಾನದಲ್ಲಿ ನಾನು ಎಡವಿ ಬೀಳಲಾರದ ಹಾಗೆ ನಾನು ಸುಭದ್ರವಾಗಿ ಆತನ ಹೆಜ್ಜೆಯ ಜಾಡಿನಲ್ಲಿ ನಡೆಯುವ ಮಗನು ನಾನು ಆಗಬೇಕು. ಅನೇಕರಿಗೆ ಒಂದು ಸಂದೇಹ ಎನ್ನುವಂಥದ್ದು, ಒಂದು ಪ್ರಶ್ನೆ ಎನ್ನುವಂಥದ್ದು ಯಾವಾಗಲೂ ಕಾಡ್ತಾ ಇರುತ್ತೆ. ನಾನು ಯಾವ ರೀತಿಯಾಗಿ ದೇವರಿಗೆ ಮೆಚ್ಚುಗೆಯಾಗಿ ಜೀವಿಸಲು ಸಾಧ್ಯ? ನಾನು ಯಾವ ರೀತಿಯಾಗಿ ದೇವರನ್ನು ಮಹಿಮೆ ಪಡಿಸಿ ಜೀವಿಸಲು ಸಾಧ್ಯ? ನಾನು ಯಾವ ರೀತಿಯಾಗಿ ದೇವರನ್ನು ಆತುಕೊಂಡು ಹೊಂದಿಕೊಂಡು ಜೀವಿಸಲು ಸಾಧ್ಯ ಎಂಬುದಾಗಿ ಅದಕ್ಕೆ ಪ್ರಶ್ನೆ, ಪ್ರತಿಯೊಂದು ಪ್ರಶ್ನೆಗೆ ನಮಗೆ ಸತ್ಯವೇದ ಏನು ಕೊಡುತ್ತೆ? ನಮಗೆ ಉತ್ತರ ಕೊಡುತ್ತೆ. ಪ್ರತಿಯೊಬ್ಬ ಮನುಷ್ಯನ ಪ್ರತಿಯೊಂದು ಆಂತರಂಗಿಕ ಮತ್ತು ಬಹಿರಂಗಿಕ ಪ್ರಶ್ನೆಗಳಿಗೆಲ್ಲವೂ ಕೂಡ ಸದುತ್ತರವನ್ನು ಯಾವ ದಯಪಾಲಿಸುತ್ತೀರಿ? ಸತ್ಯವೇದ ದಯಪಾಲಿಸುತ್ತೀರಿ. ಅದಕ್ಕಾಗಿ ಇದನ್ನು ಪರಿಶುದ್ಧ ವಾಕ್ಯ ಎಂಬುದಾಗಿ, ಹಲ್ಲೆಲೂಯಾ, ಇದನ್ನು ದೇವರ ವಾಕ್ಯ ಎಂಬುದಾಗಿ, ಇದನ್ನ ನಾವು ನೋಡ್ತಾ ಇದ್ದೇವೆ ಪವಿತ್ರ ವಾಕ್ಯ ಎಂಬುದಾಗಿ ಏನು ಮಾಡುತ್ತೆ? ಕರೆಯಲಾಗುತ್ತೆ. ಪ್ರಿಯರೇ, ದೇವರ ವಾಕ್ಯದಲ್ಲಿ ನಾವು ನೋಡ್ತಾ ಇದ್ದೇವೆ, ಸತ್ಯವೇದ ಹೇಳ್ತಾ ಇದೆ ಸ್ಪಷ್ಟವಾಗಿ, ನಾವು ದೇವರನ್ನ ಮಹಿಮೆ ಪಡಿಸಬೇಕಾದ್ರೆ ಮುಖ್ಯವಾಗಿ ನಾವು ಏನನ್ನು ಮಾಡ್ಬೇಕಂತಂದ್ರೆ, ನೀವು ಕೀರ್ತನೆಗಳ ಪುಸ್ತಕ 50ನೇ ಕೀರ್ತನೆ 23ನೇ ವಚನವನ್ನು ನೀವು ತೆಗೆದಿದ್ದೇ ಆದರೆ, ಸತ್ಯವೇದದಲ್ಲಿ ಕೀರ್ತನೆ ಪುಸ್ತಕ 50ನೇ ಕೀರ್ತನೆ 23ನೇ ವಚನ ಈ ರೀತಿಯಾಗಿ ಹೇಳುತ್ತೆ, ಯಾರು ಸ್ತುತಿ ಯಜ್ಞವನ್ನು ಸಮರ್ಪಿಸುತ್ತಾರೋ ಅವರೇ ನನ್ನನ್ನು ಗೌರವಿಸುವವರು, ತಮ್ಮ ನಡತೆಯನ್ನು ಸರಿಪಡಿಸಿಕೊಳ್ಳುವವರಿಗೆ ನನ್ನ ವಿಶೇಷವಾದ ರಕ್ಷಣೆಯನ್ನ ತೋರಿಸುವೆನು ಎಂಬುದಾಗಿ. ಅಲ್ಲಿ ಒಂದು ವಿಶಿಷ್ಟವಾಗಿರ್ತಕ್ಕಂಥ ಒಂದು ಮಾತನ್ನು ನಾವು ನೋಡ್ತಾ ಇದ್ದೇವೆ, ಸ್ತುತಿ ಯಜ್ಞ ಎಂಬುದಾಗಿ. 13ನೇ ಅಧ್ಯಾಯ ಇಬ್ರಿಯರಿಗೆ ಬರೆದ ಪತ್ರಿಕೆಯಲ್ಲಿ 15ನೇ ವಚನದಲ್ಲಿ ಕೂಡ ಇದರ ಕುರಿತಾಗಿ ನಾವು ನೋಡ್ತಾ ಇರ್ತೀವಿ. ಆದದರಿಂದ ಆತನ ಮೂಲಕವಾಗಿ ದೇವರಿಗೆ ಸ್ತೋತ್ರ ಯಜ್ಞವನ್ನ ಎಡೆಬಿಡದೆ ಸಮರ್ಪಿಸೋಣ. ಆತನು ಕರ್ತನೆಂದು ಬಾಯಿಂದ ಪ್ರತಿಜ್ಞೆ ಮಾಡುವುದೇ ನಾವು ಅರ್ಪಿಸುವ ಯಜ್ಞವಾಗಿದೆ ಎಂಬುದಾಗಿ. ಹಲ್ಲೆಲೂಯಾ. ನಾವು ನೋಡ್ತಾ ಇದ್ದೇವೆ, ಮೊಟ್ಟ ಮೊದಲನೇದಾಗಿ ನಾವು ದೇವರನ್ನ ಹೇಗೆ ಮಹಿಮೆ ಪಡಿಸೋದಕ್ಕೆ ಸಾಧ್ಯ ಎಂಬುದಾಗಿ. ಹಲ್ಲೆಲೂಯಾ. ಮೊದಲನೇದಾಗಿ ನಾವು ನೋಡ್ತಾ ಇದ್ದೇವೆ, ದೇವರನ್ನ ನಾವು ಹೇಗೆ ಮಹಿಮೆ ಪಡಿಸೋದಕ್ಕೆ ಸಾಧ್ಯ ರೀ? ನಾವು ಸ್ತುತಿ ಯಜ್ಞಗಳನ್ನ, ಸ್ತೋತ್ರ ಯಜ್ಞಗಳನ್ನ ನಮ್ಮ ಬಾಯಿಂದ ನಾವು ಅರಿಕೆ ಮಾಡುವಾಗ. ಹಲ್ಲೆಲೂಯಾ. ಈ ಬಾಯಿಂದ ನಾವು ನೋಡ್ರಿ, ಲೋಕದವರ ರೀತಿಯಲ್ಲಿ ಲೋಕಸ್ಥರಾಗಿ ನಾವು ಜೀವಿಸುವಾಗ ಈ ನಾಲಿಗೆಯನ್ನು, ಈ ಬಾಯಿಯನ್ನು ನಾವು ಏನು ಮಾಡಿರ್ತೀರಿ? ಅನೇಕವಾದಂಥ ಕೆಟ್ಟ ಪದಗಳನ್ನು ಮಾತಾಡುವುದಕ್ಕೆ, ಅನೇಕವಾದಂಥ ಕೆಟ್ಟದಾದಂಥ ಹಾಡುಗಳನ್ನು ಹಾಡುವುದಕ್ಕಾಗಿ, ಅನೇಕವಾದಂಥ ಕೆಟ್ಟದಾದಂಥ ಏನಂತ ಹೇಳ್ತೀವಿ, ಸಾಂಗತ್ಯದ ದುರ್ಭಾಷೆಗಳನ್ನು ಮಾತಾಡುವುದಕ್ಕಾಗಿ ನಾವೇನು ಮಾಡಿರ್ತೀವಿ? ನಾಲಿಗೆಯನ್ನು ಬಳಸಿಕೊಂಡಿರ್ತೀವಿ. ಆದರೆ ದೇವ್ರ ವಾಕ್ಯ ಹೇಳ್ತದೆ, ಸತ್ಯವೇದ ಹೇಳ್ತಾ ಇದೆ, ನೀನು ನಿನ್ನ ಬಾಯಿಯ ಮೂಲಕವಾಗಿ ನೀನು ಆತನನ್ನ ಕರ್ತನೆಂಬುದಾಗಿ, ಆತನಿಗೆ ಸ್ತೋತ್ರವನ್ನ, ಸ್ತುತಿ ಎನ್ನುವಂಥ ಯಜ್ಞವನ್ನ ನೀನು ಸಮರ್ಪಿಸುವಾಗ ನೀನೇನಾಗ್ತೀಯಂತೆ? ದೇವರಿಗೆ ಮಹಿಮೆ ತರುವಂಥ ವ್ಯಕ್ತಿಯಾಗಿ ನೀನು ಇರ್ತೀಯ. ಅದಕ್ಕಾಗಿ ನಾವು ನೋಡ್ತಾ ಇದ್ದೇವೆ, ಅಂಥವರಿಗೆ ನನ್ನ ವಿಶೇಷವಾದಂಥ ರಕ್ಷಣೆಯನ್ನ, ಅಂದರೆ ತಮ್ಮ ಜೀವಿತವನ್ನ ಸರಿಪಡಿಸಿಕೊಳ್ಳುವವರಿಗೆ, ತಮ್ಮ ಜೀವಿತವನ್ನ ಸರಿಪಡಿಸಿಕೊಳ್ಳಲಾರದೆ ಇನ್ನೂ ಕೂಡ ಅದೇ ಪಾಪ ಸ್ವಭಾವದಲ್ಲಿ, ಇನ್ನೂ ಕೂಡ ಅದೇ ಕೆಟ್ಟದಾದಂಥ ಮಾರ್ಗದಲ್ಲಿ, ಇನ್ನೂ ಅದೇ ದೇವರಿಂದ ದೂರ ಹೋದಂಥ ಸ್ಥಿತಿಯಲ್ಲಿಯೇ ಜೀವಿಸುತ್ತಾ ನಟನೆಯ ಪತ್ಯನ ಒಂದು ವೇಳೆ ಮಾಡುತ್ತಾ ಜೀವಿಸುವುದಾದರೆ ಖಂಡಿತವಾಗಿ ದೇವರು ನಿನ್ನಿಂದ ಮಹಿಮೆ ಹೊಂದೋದಕ್ಕೆ ಸಾಧ್ಯ ಇಲ್ಲ. ಹಲ್ಲೆಲೂಯಾ. ಪ್ರೈಸ್ ದಿ ಲಾರ್ಡ್. ಅದಕ್ಕಾಗಿ ನಾವು ನೋಡ್ತಾ ಇದ್ದೇವೆ, ಪ್ರೇರ ದೇವ್ರ ವಾಕ್ಯ ಹೇಳ್ತಾ, ಸತ್ಯವೇದ ಹೇಳ್ತಾ ಇದೆ, ಯಾರು ತಮ್ಮ ನಡತೆಯನ್ನ ಏನು ಮಾಡುವಂಥವ್ರಂತೆ?
ಸರಿಪಡಿಸಿಕೊಳ್ತಾರೋ ಅಂಥವರು ಮಾಡುವಂತಹ ಸ್ತುತಿ ಯಜ್ಞ, ಸ್ತೋತ್ರ ಯಜ್ಞ, ಅಂಥವರು ದೇವರಿಗೆ ಅರ್ಪಿಸುವಂತಹ ಒಂದು ಸ್ತೋತ್ರ, ಅದು ಏನು ಮಾಡುವಂಥದ್ದಾಗಿದೆ ರೀ? ನಾವು ದೇವರನ್ನ ಮಹಿಮೆಪಡಿಸುವಂಥದ್ದಾಗಿದೆ. ಅದಕ್ಕಾಗಿ ನಾವು ನೋಡ್ತಾ ಇದ್ದೀವಿ, ವಾಕ್ಯ ಹೇಳ್ತಾ, ಸತ್ಯವೇದ ಹೇಳ್ತಾ ಇದೆ, ಸ್ತುತಿ ಯಜ್ಞವನ್ನು ಯಾರು ಸಮರ್ಪಿಸುವರೋ ಅವರೇ ನನ್ನನ್ನ ಏನು ಮಾಡುವಂಥವ್ರಂತೆ? ಗೌರವಿಸುವ. ಎಷ್ಟು ಜನ ಸ್ತುತಿ ಯಜ್ಞವನ್ನು ದೇವರಿಗೆ ಸಮರ್ಪಣೆ ಮಾಡ್ತೀರಿ? ಎಷ್ಟು ಜನ ದೇವರನ್ನ ಹಾಡಿ ಹೊಗಳಿ ಕೊಂಡಾಡ್ತೀರಿ? ಎಷ್ಟು ಜನ ಆತನೊಬ್ಬ ಆತನೇ ದೇವರು ಎಂಬುದಾಗಿ ನೀವು ನೆನೆಸ್ತೀರಿ? ಅನೇಕರಂಗೆ ಮಾಡೋದಿಲ್ಲ. ಏನು ಮಾಡ್ತಾರೆ? ದೇವರು ಎಲ್ಲರಂಗೆ ಒಬ್ಬ ದೇವರು ಏಸಪ್ಪ ಅಂತೇಳಿ ಅಂದ್ಕೊಳ್ತಾರೆ. ಇನ್ನೂ ಕೂಡ ಮಂದಿರಕ್ಕೆ ಬರೋರು ಅಲ್ಲಲ್ವಿಯ ಎಲ್ಲರಂಗೆ ಒಬ್ಬ ದೇವರು ಏಸಪ್ಪ ಅಂತೇಳಿ ಅನ್ನಿಸ್ತಾರೆ. ಎಲ್ಲರ ಸ್ಥಾನದಲ್ಲಿ ಸ್ವಾಮಿಯನ್ನು ಕೂಡ ಇಡ್ತಾರೆ ಅಲ್ಲಲ್ವಿಯ. ಮತ್ತೆ ಬೇರೆ ದೇವ್ರ ವಾಕ್ಯ ಹೇಳುತ್ತೆ, ಅನ್ಯ ದೇವರುಗಳ ಹೆಸರುಗಳನ್ನು ನೀನು ಎತ್ತಬಾರ್ದು ಅಂತ ಹೇಳುತ್ತೆ. ಅದು ನಿಮ್ಮ ಬಾಯಲ್ಲಿ ಬರಬಾರ್ದು ಅಂತ ಹೇಳುತ್ತೆ. ನಾವು ನೋಡ್ತಾ ಇದ್ದೇವೆ ಪಂಚಕಾಂಡಗಳಲ್ಲಿ ಅಲ್ಲಲ್ವಿಯ. ವಿಗ್ರಹಗಳ ಬಳಿಗೆ ನೀವು ಹೋಗಬಾರ್ದು, ಅದಕ್ಕೂ ನಿಮಗೆ ಏನು ಸಂಬಂಧ ಎಂಬುದಾಗಿ ವಾಕ್ಯ ಹೇಳುತ್ತೆ ಅಲ್ಲಲ್ವಿಯ. ಇಲ್ಲ ನೋಡ್ತಾ ಇದ್ದೇವೆ, ಸತ್ಯವೇದ ಹೇಳ್ತಾ ಇದೆ, ಅವುಗಳಿಂದ ನೀವು ದೂರ ಇರ್ರಿ ಎಂಬುದಾಗಿ ಹೇಳುತ್ತೆ. ಆದರೆ ನಾವೇನು ಮಾಡ್ತಾ ಇದ್ದೀವಿ? ಇವತ್ತಿನ ದಿವಸ ಅಲ್ಲಿಯೂ ಇದ್ದು ಇಲ್ಲಿಯೂ ಬಂದು ಏನು ಮಾಡ್ತಾ ಇದ್ದೀವಿ ರೀ? ದೇವರಿಗೆ ಅಗೌರವ ತರುವ ರೀತಿಯಲ್ಲಿ, ದೇವರಿಗೆ ಮಹಿಮೆ ತರಲಾರದಂಥ ರೀತಿಯಲ್ಲಿ ಸ್ವನೀತಿಯನ್ನ ಮಾಡುವವರಾಗಿ, ದೇವರಿಗೆ ತಿದ್ದಿಕೊಂಡು, ದೇವರಲ್ಲಿ ತಿರುಗಿಕೊಂಡು, ದೇವರಿಗೆ ಸಂಪೂರ್ಣವಾಗಿ ನಾವು ವಿಧೇಯತೆಯನ್ನು ತೋರಿಸಲಾರದ ರೀತಿಯಲ್ಲಿ ಜೀವಿಸ್ತಾ ಇದ್ದೇವೆ. ಆ ರೀತಿಯಾಗಿದ್ದರೆ ದೇವರು ಖಂಡಿತವಾಗಿ ಮಹಿಮೆ ಹೊಂದೋದಕ್ಕೆ ಸಾಧ್ಯನಾ? ಸಾಧ್ಯನೇ ಇಲ್ಲ. ಇವತ್ತಿನ ದಿವಸ ನಾವು ನೋಡುವಂಥವ್ರು ಆಗ್ತಾ ಇದ್ದೇವೆ. ನಾವು ದೇವರನ್ನು ಮಹಿಮೆ ಪಡಿಸಬೇಕಾದ್ರೆ ನಮ್ಮ ಜೀವಿತ ಸರಿಯಾಗಬೇಕು. ನಮ್ಮ ಜೀವಿತ ದೇವರಲ್ಲಿ ಕಟ್ಟಿಕೊಂಡಂಥ, ದೇವರಲ್ಲಿ ಅಂಟಿಕೊಂಡಂಥ ಜೀವಿತವಾಗಿ ಬದಲಾವಣೆ ಆಗಬೇಕು ಅಲ್ಲಲ್ವಿಯ. ಎಂಥ ಜೀವಿತ ರೀ? ದೇವರಿಗೆ ಹೊಂದಿಕೊಂಡಂಥ ಜೀವಿತವಾಗಿ ಬದಲಾವಣೆ ಆಗಬೇಕು ಅಲ್ಲಲ್ವಿಯ. ನಾವು ನೋಡ್ತಾ ಇದ್ದೇವೆ, ಸತ್ಯವೇದ ಹೇಳ್ತಾ ಇದೆ, ಸ್ತುತಿ ಯಜ್ಞವನ್ನೇ ನೀವು ಅರ್ಪಿಸುವುದರ ಮೂಲಕವಾಗಿ ದೇವರನ್ನ ನೀವು ಗೌರವಿಸುವಂತ ಮಕ್ಕಳಾಗ್ತೀರಿ. ಯಾವ ಒಂದು ಸಂದರ್ಭದಲ್ಲಿ, ಎಲ್ಲ ಸಮಯದಲ್ಲಿ ನೀವು ಸ್ತೋತ್ರ ವಿಜ್ಞಾಪನೆಗಳನ್ನು ಮಾಡುವವರಾಗಿ ಇರ್ರಿ ಎಂಬುದಾಗಿ ವಾಕ್ಯದಲ್ಲಿ ಸ್ಪಷ್ಟವಾಗಿ ನಾವು ನೋಡ್ತಾ ಇದ್ದೇವೆ ಪ್ರಿಯರ. ವಾಕ್ಯ ಹೇಳ್ತಾ ಇದೆ, ಸತ್ಯವೇದ ಹೇಳ್ತಾ ಇದೆ, ಇವತ್ತಿನ ದಿವಸ ಅನೇಕರು ತಮ್ಮ ಜೀವಿತವನ್ನ ದೇವರಿಗೆ ಮೆಚ್ಚುಗೆಯಾಗಲಾರದ ರೀತಿಯಲ್ಲಿ ಜೀವಿಸುತ್ತಾ ಸ್ತುತಿ ಯಜ್ಞವನ್ನು ಸಮರ್ಪಣೆ ಮಾಡಿದರೆ ದೇವರು ಖಂಡಿತವಾಗಿ ಮೆಚ್ಚೋದಕ್ಕೆ ಸಾಧ್ಯ ಇಲ್ಲ. ಅದಕ್ಕಾಗಿ ನಮ್ಮ ಜೀವಿತವನ್ನು ನಾವೇನು ಮಾಡೋಣ? ಸರಿ ಮಾಡಿಕೊಳ್ಳೋಣ. ಎಲ್ಲಿ ಕೊಳಕಿದೆಯೋ, ಎಲ್ಲಿ ಉಳುಕಿದೆಯೋ, ಎಲ್ಲಿ ತಪ್ಪಿದೆಯೋ ಆ ತಪ್ಪನ್ನು ಸಂಪೂರ್ಣವಾಗಿ ದೇವರ ಸಮಕ್ಷಮದಲ್ಲಿ ನಿನಗೂ ಮತ್ತು ದೇವರಿಗೆ ಇಬ್ಬರಿಗೂ ಕೂಡ ತಿಳಿದ ಹಾಗೆ. ಯಾಕಂದರೆ ದೇವರಿಂದ ನಿನಗೆ ಯಾವುದನ್ನು ಬಚ್ಚಿಡೋದಕ್ಕೆ ಸಾಧ್ಯ ಇಲ್ಲ. ದೇವರಿಂದ ಗೌಪ್ಯವಾಗಿ ಯಾವೊಂದು ಸಂಗತಿಯನ್ನು ಕೂಡ ಇಡೋದಕ್ಕೆ ಸಾಧ್ಯ ಇಲ್ಲವೇ ಇಲ್ಲ. ಯಾಕಂದರೆ ದೇವರು ಎಲ್ಲವನ್ನು ಕೂಡ ನೋಡುವಂಥ ದೇವರಾಗಿದ್ದಾನೆ. ಇವತ್ತಿನ ದಿವಸ ನಿನ್ನ ಜೀವಿತ ಸರಿಪಡಿಸಿಕೊಂಡು ನೀನೇನು ಮಾಡಬೇಕಾಗಿದೆ? ದೇವರಿಗೆ ಸ್ತೋತ್ರ ಯಜ್ಞವನ್ನು, ಸ್ತುತಿ ಯಜ್ಞವನ್ನು ನೀನು ಸಮರ್ಪಣೆ ಮಾಡಬೇಕಾಗಿದೆ. ಆಗ ಮಾತ್ರ ದೇವರು ಮಹಿಮೆ ಹೊಂದೋದಕ್ಕೆ ಸಾಧ್ಯ ಪ್ರಿಯರೇ. ಹಲ್ಲೆಲೂಯಾ, ಪ್ರೈಸ್ ಲಾರ್ಡ್. ನಾವು ನೋಡ್ತಾ ಇದ್ದೇವೆ ಪ್ರಿಯರೇ, ದೇವರ ವಾಕ್ಯ ಹೇಳ್ತಾ ಇದೆ ಸ್ಪಷ್ಟವಾಗಿ, ಇವತ್ತಿನ ದಿವಸ ನಾವು ಸ್ತುತಿ ಯಜ್ಞವನ್ನು, ಸ್ತೋತ್ರ ಯಜ್ಞವನ್ನು ಸಮರ್ಪಿಸುತ್ತಾ ಜೀವಿಸುವಂಥ ಮಕ್ಕಳಾಗುವುದೇ ಆದರೆ ಖಂಡಿತವಾಗಿ ಆ ಸ್ತೋತ್ರ ಯಜ್ಞ, ಸ್ತುತಿ ಯಜ್ಞ ಬದಲಾವಣೆ ಆಗಿರ್ತಕ್ಕಂಥ, ಪರಿವರ್ತನೆ ಆಗಿರ್ತಕ್ಕಂಥ ನಮ್ಮ ಭಕ್ತಿಯ ಜೀವಿತ ಅದೇನಾಗತ್ತೆ ರೀ? ದೇವರಿಗೆ ಮೆಚ್ಚುಗೆಯಾದಂಥ ಒಂದು ಭಕ್ತಿಯಾಗಿ, ದೇವರಿಗೆ ಗೌರವ ತರುವಂಥ ಒಂದು ಭಕ್ತಿಯಾಗಿ ಇರುತ್ತೆ ಪ್ರಿಯರು. ಅದಕ್ಕಾಗಿ ನಾವು ನೋಡ್ತಾ ಇದ್ದೇವೆ ಇಬ್ರಿಯ 13ನೇ ಅಧ್ಯಾಯದಲ್ಲಿ ಆತನು ಕರ್ತನೆಂದು ಬಾಯಿಂದ ಪ್ರತಿಜ್ಞೆ ಮಾಡುವುದೇ ನಾವು ಅರ್ಪಿಸುವ ಯಜ್ಞ ಎಂಬುದಾಗಿ ಹೇಳ್ತಾ ಇದೆ. ಏನಂತೇಳಿ ಪ್ರತಿಜ್ಞೆ ಮಾಡ್ಬೇಕಂತೆ? ಕರ್ತನು ಅಧಿಕಾರವುಳ್ಳಂಥ ದೇವರು, ಸರ್ವಾಧಿಕಾರಿಯಾದಂಥ ದೇವರು, ಆತನು ಒಬ್ಬಾತನು ಎಂಬುದಾಗಿ ನಾವು ಪ್ರತಿಜ್ಞೆ ಮಾಡಿ ಜೀವಿಸಬೇಕು. ಹಲ್ಲೆಲೂಯಾ. ಆತನು ಒಬ್ಬಾತನು ಎಂಬುದಾಗಿ ನಾವು ಸಂಪೂರ್ಣವಾಗಿ ಆತನನ್ನು ಯಾರಿಗೂ ಕೂಡ ಹೋಲಿಕೆ ಮಾಡಲಾರದ ಹಾಗೆ ನಾವೇನು ಮಾಡ್ಬೇಕ್ರಿ? ಇರಬೇಕು. ಕೆಲವೊಂದು ಸಂದರ್ಭದಲ್ಲಿ ಚಿಕ್ಕವರಾಗಿರ್ಬೇಕಾದ್ರೆ ನಾವು ಹೋಲಿಕೆ ಮಾಡ್ತಾ ಇರ್ತೀವಿ. ಬಡತನದ ಪರಿಸ್ಥಿತಿ ಇರುವಾಗ ನಾನು ಅಂಥವ್ರ ಶ್ರೀಮಂತರ ಮನೆಯಲ್ಲಿ ಹುಟ್ಟಿದ್ರೆ ಚೆನ್ನಾಗಿರ್ತಿತ್ತು, ನಾನು ನಮ್ಮ ದೇಶದಲ್ಲಿ ಹುಟ್ಟಬಾರ್ದಾಗಿತ್ತು, ಬೇರೊಂದು ದೇಶದಲ್ಲಿ ಇದ್ದಿದ್ರೆ ಚೆನ್ನಾಗಿರ್ತಿತ್ತು. ಹಲ್ಲೆಲೂಯಾ. ಆದರೆ ನಿಮ್ಮ ತಂದೆಯನ್ನು ಬೇರೆ ಯಾರಿಗಾದ್ರೂ ಹೋಲಿಕೆ ಮಾಡ್ತೀರಾ? ನಿಮ್ಮ ತಾಯಿಯನ್ನು ಬೇರೆ ಯಾರಿಗಾದ್ರೂ ಹೋಲಿಕೆ ಮಾಡ್ತೀಯಾ? ಸಾಧ್ಯನೇ ಇಲ್ಲ. ಹಲ್ಲೆಲೂಯಾ. ಅದಕ್ಕಾಗಿ ದೇವರ ವಾಕ್ಯ ಹೇಳುತ್ತೆ, ಸತ್ಯವೇದ ಹೇಳುತ್ತಾ ಇದೆ, ಆತನೊಬ್ಬಾತನು ಎಂಬುದಾಗಿ, ನೀನು ಆತನೊಬ್ಬಾತನೇ ಕರ್ತನು ಎಂಬುದಾಗಿ ನಿನ್ನ ಬಾಯಿಂದ ನೀನು ಪ್ರತಿಜ್ಞೆ ಮಾಡಿ ಜೀವಿಸುವುದೇ ಆದರೆ ಅದೇ ನಿಜವಾದಂಥ ಅರ್ಪಿಸುವಂಥ ಒಂದು ಯಜ್ಞ ಎಂಬುದಾಗಿ ಹೇಳ್ತಾ ಇದೆ ಪ್ರಿಯರೇ. ಹಲ್ಲೆಲೂಯಾ, ಪ್ರೈಸ್. ಅದಕ್ಕಾಗಿ ನಾವು ನೋಡ್ತಾ ಇದ್ದೇವೆ ಪ್ರಿಯರೇ, ಸ್ತುತಿಯನ್ನು, ಸ್ತೋತ್ರವನ್ನು, ಯಜ್ಞವನ್ನು ಸಮರ್ಪಣೆ ಮಾಡ್ತಾ ಇರ್ತಕ್ಕಂಥ ಅಲ್ಲಿ ನಾವು ನೋಡ್ತಾ ಇದ್ದೇವೆ ಪೌಲ ಶೀಲರು ಅವರು ಸ್ತುತಿ ಪದಗಳನ್ನು ಆಡ್ತಾ ಇದ್ರಂತೆ. ಎಂಥ ಸಂದರ್ಭದಲ್ಲಿ ರೀ? ಸೆರೆಮನೆಯ ವಾಸದಲ್ಲಿ ಅವರು ಇರುವಾಗ. ಎಂಥ ಸಂದರ್ಭದಲ್ಲಿ? ಸೆರೆಮನೆಯ ಕಷ್ಟದ ಸ್ಥಿತಿಯಲ್ಲಿ ಅವರು ಇರುವಾಗ. ಹಲ್ಲೆಲೂಯಾ, ಪ್ರೈಸ್. ಆದರೆ ಅವರು ದೇವರನ್ನು ಗೌರವಿಸುವಂಥ ವಿಧಾನವನ್ನು ಅವರು ತಿಳಿದುಕೊಂಡ್ರು. ಸಂತೋಷಕರವಾದಂಥ ಸ್ಥಿತಿಯಲ್ಲಿರುವಾಗಲೂ ಕೂಡ ಅವರು
ದೇವರನ್ನ ಗೌರವಿಸುವಂಥ ವಿಧಾನವನ್ನು ತಿಳಿದುಕೊಂಡ್ರು. ಮುಂದೆ ಯೆರಿಕೋ ಕೋಟೆ ಇದೆ, ಹಿಂದೆ ಏನಿದೆ ರೀ, ಭಯಂಕರವಾಗಿರ್ತಕ್ಕಂಥ ನಷ್ಟದ ಮಾತುಗಳನ್ನು ಮಾತಾಡುವಂಥ ಜನಾಂಗವಿದೆ. ಆದರೆ ದೇವರು ಬಂದು ಯಾರನ್ನ ಬಲಪಡಿಸ್ತಾ ಇದ್ದಾರೆ? ಯೆಹೋಶುವನನ್ನು ಬಲಪಡಿಸ್ತಾ ಇದ್ದಾರೆ. ಯೆಹೋಶುವನಿಗೆ ದೇವರು ಹೇಳಿದ್ರು ಏನಂತೇಳಿ, ನೀವು 6 ದಿವಸ ದಿನಾ ಏನು ಮಾಡ್ರಿ, ಕೋಟೆ ಸುತ್ತಲೂ ಸುತ್ತರಿ. 7ನೇ ದಿವಸದಲ್ಲಿ ನೀವು ಎಷ್ಟು ಸುತ್ತಬೇಕು? 7 ಸಾರಿ ನೀವು ಸುತ್ತಬೇಕು. ಹಲ್ಲೆಲೂಯಾ. ನೀವು ದೇವರಿಗೆ ಗಾನವನ್ನ, ಸ್ತುತಿಯನ್ನ ನೀವು ಮಾಡುವಾಗ ಆ ಭಯಂಕರವಾಗಿರ್ತಕ್ಕಂಥ ಕೋಟೆ ಏನಾಗುತ್ತಂತೆ? ಕೆಡವಲ್ಪಟ್ಟು ಕೆಳಗಡೆ ಬೀಳಲ್ಪಟ್ಟು ನಿಮಗೆ ಅದು ಏನಾಗುತ್ತೆ? ಸ್ವಾಧೀನವಾಗುತ್ತೆ ಎಂಬುದಾಗಿ. ಹಲ್ಲೆಲೂಯಾ, ಪ್ರೈಸ್. ಅದಕ್ಕಾಗಿ ದೇವರ ವಾಕ್ಯದಲ್ಲಿ ನಾವು ನೋಡ್ತಾ ಇದ್ದೇವೆ, ಸತ್ಯವೇದ ಹೇಳ್ತಾ ಇದೆ, ಸ್ತುತಿ ಯಜ್ಞವನ್ನು ನೀನು ಅರ್ಪಿಸುವಾಗ, ಸ್ತೋತ್ರ ಯಜ್ಞವನ್ನು ನೀನು ಅರ್ಪಿಸುವಾಗ ನಿನಗೆ ಮುಂದೆ ಇರತಕ್ಕಂಥ ಎಂತಹ ಅಡೆತಡೆಯ ಒಂದು ಜೀವಿತವಾಗಿರಲಿ, ದೇವರದನ್ನು ಏನು ಮಾಡ್ತಾನೆ? ತೆಗೆದುಹಾಕ್ತಾನೆ. ಕಾರಣ ಏನು? ದೇವರನ್ನ ನೀನು ಮಹಿಮೆಪಡಿಸುವಾಗ ದೇವರು ನಿನ್ನಲ್ಲಿ ತನ್ನ ಅತಿಶಯ ಅದ್ಭುತ ಕಾರ್ಯಗಳನ್ನು ಏನು ಮಾಡ್ತಾನೆ ಅಂತ ಜರುಗಿಸುವಂಥ ದೇವರಾಗಿರ್ತಾನೆ ಪ್ರಿಯರೇ. ಅದರ ಸಲುವಾಗಿ ನಾವು ನೋಡ್ತಾ ಇದ್ದೇವೆ, ಮೊದಲನೇದಾಗಿ ನಾವು ದೇವರನ್ನ ಯಾವ ರೀತಿಯಾಗಿ ಮಹಿಮೆ ಪಡಿಸೋದಕ್ಕೆ ಸಾಧ್ಯ ಅಂತಂದ್ರೆ ನಮ್ಮ ಜೀವಿತವನ್ನು ನಾವು ಸರಿಪಡಿಸಿಕೊಂಡು. ಹಲ್ಲೆಲೂಯಾ. ಹೆಂಗೆ ಮಾಡ್ಬೇಕಂತ್ರಿ? ನಮ್ಮ ಜೀವಿತವನ್ನು ನಾವು ಸರಿಪಡಿಸಿಕೊಳ್ಳಲಾರದೆ ನಾವು ಮಾಡೋದಕ್ಕೆ ಸಾಧ್ಯ ಇಲ್ಲ. ನೀನು ಅನಾರೋಗ್ಯದಲ್ಲಿದೆ, ಭಯಂಕರ ಜ್ವರ ಇದೆ, ನಿನ್ನ ಯಾರನ್ನ ಕೆಲಸಕ್ಕೆ ಕರೆದ್ರಪ್ಪ ನೀನೇನು ಮಾಡ್ತೀಯಾ? ಕೆಲ್ಸಕ್ಕೋತೀಯಾ? ಏನು ಮಾಡ್ತೀಯ? ಕೆಲಸಕ್ಕೆ ಹೋದರೂ ಕೂಡ ನೀ ಅಲ್ಲಿ ಹೋಗಿ ಏನು ಮಾಡ್ತೀಯ? ನಿದ್ದೆ ಮಾಡ್ತೀಯ ಅಥವಾ ಸುಮ್ಮನೆ ಕೂತ್ಕೊಳ್ತೀಯ. ಆದರೆ ನೀನು ಸಂಪೂರ್ಣವಾಗಿ ನಿನ್ನನ್ನು ನೀನು ಮಾರ್ಪಡಿಸಿಕೊಂಡು ನಿನಗಿರ್ತಕ್ಕಂಥ ರೋಗ ಗುಣವಾದಾಗ, ನೀನು ಸ್ವಸ್ಥತೆಯನ್ನು ಹೊಂದಿದಾಗ, ನೀನು ಆ ಒಂದು ಸ್ಥಳಕ್ಕೆ ಹೋದಾಗ ನೀನೇನಾಗ್ತೀಯ? ನಿನ್ನ ಬಲ, ನಿನ್ನ ಶಕ್ತಿಗೆ ಮೀರಿ ನೀನೇನು ಮಾಡ್ತೀಯ? ಕೆಲಸ ಮಾಡ್ತೀಯ. ನಿನಗೆ ಪಾಪ ಎನ್ನುವಂಥ ರೋಗ ಇರುವಾಗ ಆ ರೋಗದಿಂದ ದೇವರ ಸನ್ನಿಧಾನಕ್ಕೆ ಬಂದು ನೀನು ದೇವರನ್ನ ಸ್ತುತಿ ಮಾಡೋದಕ್ಕೆ ಸಾಧ್ಯ ಇಲ್ಲ. ಆ ರೋಗ ನಿನ್ನಿಂದ ಏನಾಗಬೇಕು? ದೂರ ಆಗಬೇಕು. ಆ ರೋಗವನ್ನು ದೇವರು ತೆಗೆದುಹಾಕ್ತೀನಿ ಅಂತ ಹೇಳಿದಾನೆ, ಆತನು ತೆಗೆದುಹಾಕಿದಾನೆ. ನೀನು ನಂಬಬೇಕು, ನೀನು ವಿಶ್ವಾಸ ಇಡಬೇಕು. ಆಮೇಲೆ ನಿನ್ನ ಆತ್ಮನ ಬಲವನ್ನು ಹೊಂದಿಕೊಂಡು ಪರಿವರ್ತನೆಯಾದಂಥ ವ್ಯಕ್ತಿಯಾಗಿ ನೀನು ಆತನಲ್ಲಿ ಬಂದು ಆತನಿಗೆ ಮಹಿಮೆ ತರುವ ರೀತಿಯಲ್ಲಿ ನೀನು ಜೀವಿಸುವಂಥ ವ್ಯಕ್ತಿ ಆಗಬೇಕು. ಒಂದು ಸಮರ್ಪಣೆ ಎನ್ನುವಂಥ ಮನೋಭಾವನೆ ನಿನ್ನಲ್ಲಿ ಬರಬೇಕು. ನನಗೆ ಯಜಮಾನನು ಆತನೇ, ಆತನಿಗೆ ನಾನು ನಡೆದುಕೊಂಡು ವಿಧೇಯತೆಯಿಂದ ನಾನು ಜೀವಿಸಬೇಕೆನ್ನುವಂಥ ರೀತಿಯಲ್ಲಿ ನಿನ್ನ ಭಕ್ತಿಯ ಜೀವಿತ ಇರುವಾಗ ಖಂಡಿತವಾಗಿ ನಿನ್ನ ದೇವರನ್ನು ಮಹಿಮೆಪಡಿಸೋದಕ್ಕೆ ಸಾಧ್ಯ ಆಗುತ್ತೆ ಪ್ರೇರೆ. ಎರಡನೇದಾಗಿ ಸಮಯದಲ್ಲಿ ನಾವು ನೋಡೋಣ. ಮೊದಲನೇದಾಗಿ ಸ್ತುತಿ ಯಜ್ಞವನ್ನು ಅರ್ಪಿಸುವುದರಿಂದ ನಮ್ಮ ಜೀವಿತವನ್ನು ಸರಿ ಮಾಡಿಕೊಂಡು ಸ್ತುತಿ ಯಜ್ಞವನ್ನು ಅರ್ಪಿಸುವುದರಿಂದ ನಾವು ಖಂಡಿತವಾಗಿ ದೇವರನ್ನು ಮಹಿಮೆಪಡಿಸೋದಕ್ಕೆ ಸಾಧ್ಯ. ಎರಡನೆಯದಾಗಿ ಯೋಹಾನ್ ಬರೆದ ಸುವಾರ್ತೆ 15ನೇ ಅಧ್ಯಾಯ 8ನೇ ವಚನದಲ್ಲಿ ಯೇಸು ಸ್ವಾಮಿಯವರು ಈ ಮಾತನ್ನು ಹೇಳ್ತಾ ಇದ್ದಾರೆ, ನಾವು ದೇವರನ್ನು ಹೇಗೆ ಮಹಿಮೆ ಪಡಿಸಲು ಸಾಧ್ಯ ಗೊತ್ತಿರ? ನೀವು ಬಹಳ ಫಲ ಕೊಡುವುದರಿಂದಲೇ ನನ್ನ ತಂದೆಗೆ, ಏನಂತ ಹೇಳ್ತಾ ಇದೆ? ನೀವು ಬಹಳ ಫಲ ಕೊಡುವುದರಿಂದಲೇ ನನ್ನ ತಂದೆಗೆ ಮಹಿಮೆ ಉಂಟಾಗುವುದು. ಯಾವ ರೀತಿಯಾಗಂತ್ರಿ? ನೀವು ಬಹಳ ಫಲ ಕೊಡುವುದರಿಂದ ನಿಮ್ಮ ಫಲಗಳು ಬಹಳ ಆಗಬೇಕು. ನೀವು ಹೊಲದಲ್ಲಿ ಬೀಜವನ್ನು ಬಿತ್ತುತ್ತೀರಿ, ಬಿತ್ತಿದಂಥ ಸಮಯದಲ್ಲಿ ನೀವು ಫಲಕ್ಕಾಗಿ ಎದುರು ನೋಡ್ತೀರಿ. ಸುಮ್ಮನೆ ಬಿತ್ತುತ್ತೀರ ಬೀಜ? ಏನು ಮಾಡ್ತೀರಿ? ಬೀಜವನ್ನು ಬಿತ್ತೋದಕ್ಕಿಂತ ಮುಂಚಿತವಾಗಿ ಎಲ್ಲ ವಿಧದಲ್ಲಿ ನೀವು ಹೊಲವನ್ನು ಏನು ಮಾಡ್ತೀರಿ? ಸ್ವಚ್ಛ ಮಾಡ್ತೀರಿ, ಉಳುಮೆ ಮಾಡ್ತೀರಿ. ಹಲ್ಲೆಲೂಯಾ. ಕುಂಟೆ ರೆಂಟೆಯನ್ನು ಹೊಡೆದು ಎಲ್ಲ ಭೂಮಿಯನ್ನು ಸ್ವಚ್ಛವಾಗಿರಿಸಿ ನೀವು ಮಳೆಗಾಗಿ ಎದುರು ನೋಡ್ತೀರಿ. ಒಳ್ಳೆ ರೀತಿಯಲ್ಲಿ ಬಿತ್ತೋದಕ್ಕೆ ಯೋಗ್ಯವಾದಂಥ ಸ್ಥಿತಿಯಲ್ಲಿ ಆ ಭೂಮಿ ಬಂದಂಥ ಸಮಯದಲ್ಲಿ ನೀವು ಬೀಜಗಳನ್ನು ಹಾಕಿ ನೀವೇನು ಮಾಡ್ತೀರಿ? ಮತ್ತೆ ಅದು ಫಲ ಕಾಲ ಬರುವವರೆಗೂ ಕೂಡ ನೀವು ಎದುರು ನೋಡ್ತಾ ಇರ್ತೀರಿ. ಕಾರಣ ಏನು ಹೇಳ್ರಿ? ಆ ಫಲ ಬರೋದರಿಂದ ನಾನು ಇಷ್ಟು ದಿವಸ ನಾನು ಏನು ಮಾಡಿದೆ? ಕಷ್ಟಪಟ್ಟೆ. ನನ್ನ ಕಷ್ಟಪಟ್ಟಕ್ಕೆ ಪ್ರತಿಫಲವಾಗಿ ಈ ಫಲವನ್ನು ನಾನು ಏನು ಮಾಡ್ತಾ ಇದ್ದೀನಿ? ಹೊಂದುತ್ತಾ ಇದ್ದೇನೆ. ಯಾವುದನ್ನು ಹೊಂದುತ್ತಾ ಇದ್ದೀವಿ? 1 ಎಕರೆ ಹೊಲದಲ್ಲಿ ನೀವು ಜೋಳ ಬಿತ್ತಿದ್ರಿ ಅಂತ ತಿಳ್ಕೊಳ್ಳಿ. ಹಲ್ಲೆಲೂಯಾ. ಆ ಜೋಳದ ಬೆಳೆ ಬಂದ ತಕ್ಷಣ ನೀವೇನು ಮಾಡ್ತೀರಿ? ನೀವು ಟ್ರ್ಯಾಕ್ಟ್ರಿಂದ ಟ್ರಿಲ್ಲರ್ ಓಡಿಸಿರ್ತೀರಿ, ಟ್ರ್ಯಾಕ್ಟ್ರಿಂದ ಬಿತ್ತಿರ್ತೀರಿ. ಅವ್ರಿಗೆ ಏನು ಮಾಡ್ತೀರಿ? ಆ ಜೋಳ ಬಂದ ತಕ್ಷಣ ನೀವೇನು ಮಾಡ್ತೀರಿ? ಮಾರಿ ಆ ಹಣವನ್ನು ಅವರಿಗೆ ಕಟ್ತೀರಿ. ನೀವು ಅದಕ್ಕಾಗಿ ಪ್ರಯಾಸ ಪಟ್ಟಿರ್ತೀರಿ, ಗೊಬ್ಬರ ಹಾಕಿರ್ತೀರಿ, ಎಣ್ಣೆ ಹಾಕಿರ್ತೀರಿ, ನೀರನ್ನು ಒಯ್ಸಿರ್ತೀರಿ, ಏನೆಲ್ಲ ಏನು ಮಾಡ್ತೀರಿ? ಖರ್ಚನ್ನು ಮಾಡಿರ್ತೀರಿ. ಆ ಖರ್ಚೆಲ್ಲ ತೆಗೆದು ನಿಮಗೆ ಒಳ್ಳೆ ರೀತಿಯಲ್ಲಿ ಖರ್ಚು ಒಂದು 15,000 ಬಂತಂತ ತಿಳ್ಕೊಳ್ಳೋಣ, ಫಾರ್ ಎಕ್ಸಾಂಪಲ್ ಹೇಳಕತ್ತೀವಿ. ಹಲ್ಲೆಲೂಯಾ. ನಿಮಗೆ ಅದರಿಂದ ಆದಾಯ ಸುಮಾರು ಒಂದು 40 ಚೀಲ ಬೆಳೀತು ಅನ್ಕೊಳ್ಳೋಣ. ಹಲ್ಲೆಲೂಯಾ. 40 ಚೀಲಕ್ಕೆ ಎಷ್ಟಾಗತ್ತೆ ರೀ? 7 4 28 ಕ್ವಿಂಟಲ್ ಆಗತ್ತಾ? ಹೆಚ್ಚು ಕಡೆ. ಹಲ್ಲೆಲೂಯಾ.
ಪ್ರೈಸ್ ಲಾರ್ಡ್. ಆ ಒಂದು ಬೆಲೆ ಬಂದ ತಕ್ಷಣ ನಿಮಗೆ ಏನಾಗುತ್ತೆ, ಸ್ವಲ್ಪ ನಾನು ಕಷ್ಟಪಟ್ಟೆ, ಆದರೆ ಫಲವನ್ನು ನಾನು ಏನು ಮಾಡಿದೆ, ಅತ್ಯಧಿಕವಾಗಿ ನಾನು ಸಂಪಾದನೆ ಮಾಡಿ. ಹಲ್ಲೆಲೂಯಾ. ಅದೇ ಒಂದು ಹೊಲ ಒಂದು ವೇಳೆ ನಿಮಗೆ ಸ್ವಲ್ಪವೇ ಬೆಳೆ ಕೊಡ್ತು, 1 ಎಕರೆ ಹೊಲದಲ್ಲಿ ಬರೀ 2 ಚೀಲ ಬಂದಾಗ ನಿಮ್ಮ ಮುಖ ಹೆಂಗಿರುತ್ತೆ, ಸಪ್ಪಾಗಿರುತ್ತೆ. ಹಲ್ಲೆಲೂಯಾ. ಪ್ರೈಸ್ ಲಾರ್ಡ್. ದೇವರು ಇವತ್ತು ಕೂಡ ಅಪೇಕ್ಷೆ ಪಡ್ತಾ ಇದ್ದಾನೆ. ಅನೇಕರು ನೀವು ಬರ್ತಾ ಇದ್ದೀರಿ ನಿಜ, ಆದರೆ ಫಲ ಕೊಡುವಂಥವ್ರು ಯಾರಾಗಿದ್ದೀರಿ? ದೇವರ ವಾಕ್ಯ ಹೇಳ್ತದೆ, ಸತ್ಯವೇದ ಹೇಳ್ತಾ ಇದೆ, ನೀವು ಬಹಳ ಫಲ ಕೊಡುವುದರಿಂದಲೇ ನನ್ನ ತಂದೆಗೆ ಮಹಿಮೆ ಅಂತೇಳಿ. ಇವತ್ತಿನ ದಿವಸ ಅನೇಕರು ಫಲ ಕೊಡುವಂತ ಭಕ್ತಿಯ ಕಡೆಗೆ ಬರ್ತಾ ಇಲ್ಲ. ದೇವರನ್ನು ನಂಬಿದಾಗ ಅವರ ಮಾತುಗಳು ಬದಲಾವಣೆ ಆಗಬೇಕಾಗಿತ್ತು, ಲೋಕಸ್ಥರ ರೀತಿಯಲ್ಲೇ ಮಾತಾಡ್ತಾರೆ. ದೇವರ ಆತ್ಮ ಎಲ್ಲ. ಹಲ್ಲೆಲೂಯಾ. ದೇವರು ನಂಬಿದಾಗ ಅವರ ವರ್ತನೆ ಬದಲಾವಣೆ ಆಗಬೇಕಾಗಿತ್ತು, ಲೋಕಸ್ಥರ ರೀತಿಯಲ್ಲಿಯೇ ವರ್ತನೆ ಮಾಡುತ್ತಾರೆ, ಅವರಲ್ಲಿ ಬದಲಾವಣೆ ಇಲ್ಲ. ದೇವರನ್ನು ನಂಬಿದ ಆದ ಮೇಲೆ ಅವರಲ್ಲಿ ಬೆಳಕಿನ ಫಲಗಳು, ನೀತಿಯ ಫಲಗಳು, ಆತ್ಮನ ಫಲಗಳು ಕಾಣಿಸಿಕೊಳ್ಳಬೇಕಾಗಿತ್ತು. ಆ ಆತ್ಮನ ಫಲಗಳೇ ಕಾಣಿಸ್ತಾ ಇಲ್ಲ. ಹಲ್ಲೆಲೂಯಾ. ಇಲ್ಲಿ ವಾಕ್ಯ ಏನು ಹೇಳ್ತಾ ಇದೆ, ನೀವು ಬಹಳ ಫಲ ಕೊಡುವಾಗ ಮಾತ್ರ ತಂದೆಗೆ ಮಹಿಮೆ ಉಂಟಾಗುತ್ತೆ, ತಂದೆಗೆ ಗೌರವ ಘನತೆ ತರುವಂತ ಮಕ್ಕಳಾಗಿ ನೀವು ಜೀವಿಸೋದಕ್ಕೆ ಸಾಧ್ಯವಾಗುತ್ತೆ. ಆದರೆ ನಾವು ಇವತ್ತಿನ ದಿವಸ ಸಭೆಯಾಗಿ ಮಾಡುತ್ತಾ ಇರುವಂಥದ್ದಾದರೂ ಏನು? ಒಂದು ಸಾರಿ ಆದ್ರೆ ನೀವು ನಿಮ್ಮ ಜೀವಿತವನ್ನು ಪ್ರಶ್ನೆ ಮಾಡಿಕೊಂಡಿರಾ? ಹಲ್ಲೆಲೂಯಾ. ಪ್ರೈಸ್ ಲಾರ್ಡ್. ನಾವು ನೋಡ್ತಾ ಇದ್ದೇವೆ, ಎಫೆಸದವರಿಗೆ ಬರೆದ ಪತ್ರಿಕೆಯಲ್ಲಿ ಸತ್ಯವೇದ ಸ್ಪಷ್ಟವಾಗಿ ಹೇಳ್ತಾ ಇದೆ, ಬೆಳಕಿನ ಫಲಗಳು ಎಂಬುದಾಗಿ 5ನೇ ಅಧ್ಯಾಯ ನೀವು ತೆಗೆದಿದ್ದೇ ಆದರೆ 8ನೇ ವಚನದಿಂದ, ನೀವು ಹಿಂದಿನ ಕಾಲದಲ್ಲಿ ಕತ್ತಲೆಯಾಗಿದ್ದೀರಿ, ಆದರೆ ಈಗ, ಯಾವಾಗಂತೆ? ಈಗ. ನೀವು ಹಿಂದಿನ ಕಾಲದವರಲ್ಲ, ಈಗ ಯಾವಾಗ ರೀ? ನೀವು ಹೊಸ ಕಾಲದವರಾಗಿದ್ದೀರಿ. ಈಗ ನೀವು ಕ್ರಿಸ್ತನಲ್ಲಿದ್ದು ಬೆಳಕಾಗಿದ್ದೀರಿ, ಬೆಳಕಿನವರಂತೆ ನಡೆದುಕೊಳ್ಳಿರಿ. ಬೆಳಕಿನ ಫಲವು ಉಪಕಾರದಲ್ಲಿಯೂ ನೀತಿಯಲ್ಲಿಯೂ ಸತ್ಯದಲ್ಲಿಯೂ ಕಾಣಿಸಿಕೊಳ್ಳುತ್ತದೆ. ಕರ್ತನಿಗೆ ಮೆಚ್ಚುಗೆಯಾದದ್ದು ಏನೆಂಬುದನ್ನ ಪರಿಶೋಧಿಸಿ ತಿಳಿದುಕೊಳ್ಳಿರಿ. ಕತ್ತಲೆಗೆ ಸಂಬಂಧವಾದ ಕೃತ್ಯಗಳಿಂದ ಯಾವ ಪ್ರಯೋಜನವೂ ಬರಲಾರದು. ಅವುಗಳಲ್ಲಿ ಪಾಲುಗಾರರಾಗಿರದೆ ಅವುಗಳನ್ನು ಬಯಲಿಗೆ ತಂದು ಖಂಡಿಸಿರಿ. ಹಲ್ಲೆಲೂಯಾ. ಏನು ಹೇಳ್ತಾ ಇದೆ ವಾಕ್ಯ? ಹಲ್ಲೆಲೂಯಾ. ಬೆಳಕಿನ ಫಲ ನಿನ್ನಲ್ಲಿ ಕಾಣಿಸ್ತಾ ಇದೆ. ಬೆಳಕಾಗಿ ನೀವು ಇದ್ದೀರಿ, ಕ್ರಿಸ್ತನಲ್ಲಿ ನೀವು ಬೆಳಕಾಗಿದ್ದೀರಿ, ಬೆಳಕಿನವರಂತೆ ನೀವು ನಡೆದುಕೊಳ್ತಾ ಇದ್ದಾರಾ? ನಿಮ್ಮ ಮೇಲೆ ಯಾರಾದರೂ ಮಚ್ಚೆ ತೋರಿಸ್ತಾ ಇದ್ದಾರಾ? ಇಲ್ಲ. ಅವರು ದೇವರ ಆಲಯಕ್ಕೆ ಬಂದಾಗ ಮಾತ್ರ ಒಳ್ಳೆ ರೀತಿಯಲ್ಲಿ ನಡೆದುಕೊಳ್ತಾರೆ. ದೇವರ ಆಲಯದಿಂದ ಒಂದೇ ಹೆಜ್ಜೆ ಹೊರಗಡೆ ಹೋದರೆ ಸಾಕು, ಅವರ ಜೀವಿತ, ಅವರ ಲೈಫ್ ಸ್ಟೈಲ್ ಕಂಪ್ಲೀಟ್ಲಿ ಚೇಂಜ್. ಹಲ್ಲೆಲೂಯಾ. ಪ್ರೈಸ್ ಲಾರ್ಡ್. ಲೋಕಸ್ಥರು ನಿಮ್ಮನ್ನು ನೋಡಿ ಏನು ಅನ್ಕೊಂಬೇಕು, ದೇವ್ರು ನಂಬಿದ್ರೆ ಬಿಟ್ರೆ, ನಮ್ಮನ್ನು ಕೂಡ ಅವರು ಮಂದಿರಕ್ಕೆ ಹೋದಾಗ ಮಾತ್ರ ಭಕ್ತಿ ಮಾಡ್ತಾರೆ, ಮಂದಿರದಿಂದ ಹೊರಗಡೆ ಹೋದ್ಮೇಲೆ ನಮ್ಮಂಗೆ ಕಾಮ. ಹಲ್ಲೆಲೂಯಾ. ಪ್ರೈಸ್ ಲಾರ್ಡ್. ಇವತ್ತು ದಿವಸ ದೇವರು ನಿನ್ನಲ್ಲಿ ಆತನು ಬಹಳ ಫಲಗಳನ್ನು, ಒಂದಲ್ಲ ಎರಡಲ್ಲ, ಏನಂತ ಹೇಳ್ತಾ ಇದೆ, ಬಹಳ ಫಲಗಳನ್ನು ಕೋರ್ತಾ ಇದ್ದಾನೆ. ಎಷ್ಟು ಫಲಗಳು ರೀ? ಬಹಳ. ಇದು ಒಂದು ಫಲ ಯಾವುದಂತ ಹೇಳ್ತಾ ಇದೆ ವಾಕ್ಯ? ಬೆಳಕಿನ ಫಲ ಒಂದಂತೆ. ಎರಡನೇದಾಗಿ ನಾವು ನೋಡ್ತಾ ಇದ್ದೇವೆ, ಬೆಳಕಿನ ಫಲ ಎಲ್ಲಿ ಕಾಣಿಸುತ್ತೆ? ಅದು ಉಪಕಾರ ಮಾಡುವುದರಲ್ಲಿ, ನೀತಿಯಲ್ಲಿ ನಡೆಯುವುದರಲ್ಲಿ, ಸತ್ಯವಾಗಿ ಜೀವಿಸುವುದರಲ್ಲಿ ಏನಾಗುತ್ತಂತೆ? ಆ ಒಂದು ಬೆಳಕಿನ ಫಲ ಕಾಣಸಿಗುತ್ತೆ. ಎರಡನೇದಾಗಿ ನಾವು ನೋಡ್ತಾ ಇದ್ದೇವೆ ಪ್ರೇರೆ, ಅದೇ ಗಲಾತ್ಯದವರಿಗೆ ಬರೆದ ಪತ್ರಿಕೆ, ಅದಕ್ಕಿಂತ ಮುಂಚೆ ಇರತಕ್ಕಂಥ ಪತ್ರಿಕೆ, ಎಫೆಸಕ್ಕೆ ಮುಂಚೆ 5ನೇ ಅಧ್ಯಾಯದಲ್ಲಿ ನಾವು ನೋಡ್ತಾ ಇದ್ದೇವೆ, ದೇವರಾತ್ಮ 22ನೇ ವಚನ, ದೇವರಾತ್ಮನಿಂದ ಉಂಟಾಗುವ ಫಲವೇನೆಂದರೆ, ಯಾವ ಫಲ ಅಂತ ಇದು? ಮೊದಲನೇದು ಬೆಳಕಿನ ಫಲ, ಎರಡನೇದು ದೇವರ ಆತ್ಮನ ಫಲ ಅಂತ. ಯಾವ ಆತ್ಮ ರೀ? ದೇವರು ನಮಗೆ ಕೊಟ್ಟಿದ್ದಾನಲ್ವ ಆತ್ಮ, ಆ ಆತ್ಮನಿಂದ ಫಲ ಎನ್ನುವಂಥದ್ದು ಫಲಿಸುತ್ತೆ. ಹಲ್ಲೆಲೂಯಾ. ಆ ಆತ್ಮನಿಂದ ಫಲಿಸುವಂಥ ಫಲ ಯಾವುದೆಂಬುದಾಗಿ ನಾವು ನೋಡುವಾಗ ಮೊದಲನೇದಾಗಿ ಹೇಳ್ತಾ ಇದೆ ಪ್ರೀತಿ, ಎರಡನೇದಾಗಿ ಹೇಳ್ತಾ ಇದೆ ದೇವರ ಆತ್ಮನು ಸಂತೋಷವನ್ನು ನಮಗೆ ಕೊಡ್ತಾನೆ, ಸಮಾಧಾನವನ್ನು ನಮಗೆ ಕೊಡ್ತಾನೆ, ದೀರ್ಘ ಶಾಂತಿಯನ್ನು ನಮಗೆ ಕೊಡ್ತಾನೆ, ದಯೆಯನ್ನು ನಮಗೆ ಕೊಡ್ತಾನೆ, ಉಪಕಾರ, ನಂಬಿಕೆ, ಸಾಧುತ್ವ, ಶಮೆದಮೆ, ಈ ಎಲ್ಲ ಲಕ್ಷಣಗಳು ಇವು ಎಲ್ಲಿಂದ ಬರುವಂಥವುಗಳಂತೆ? ದೇವರ ಆತ್ಮನಿಂದ ಬರುವಂಥ ಫಲಗಳು. ಹಲ್ಲೆಲೂಯಾ. ಪ್ರೀತಿಯ ಬದಲಾಗಿ ದ್ವೇಷ, ಸಂತೋಷದ ಬದಲಾಗಿ ದುಃಖ, ಸಮಾಧಾನದ ಬದಲಾಗಿ ಅಸಮಾಧಾನ, ದೀರ್ಘ ಶಾಂತಿಯ ಬದಲಾಗಿ ಕೋಪ, ದಯೆಯ ಬದಲಾಗಿ ಇನ್ನೊಬ್ಬರನ್ನ ಯಾವ ರೀತಿಯಾಗಿ ಕೆಳಗಿಳಿಬೇಕೆನ್ನುವಂಥ ಭಾವ, ಉಪಕಾರದ ಬದಲಾಗಿ ಅಪಕಾರ, ನಂಬಿಕೆ ಬದಲಾಗಿ ದ್ರೋಹ, ಸಾಧುತ್ವದ ಬದಲಾಗಿ ಯಾವಾಗಲೂ ಕೂಡ ಇನ್ನೊಬ್ಬರನ್ನ ಇರಿಬೇಕೆನ್ನುವಂಥ ಒಂದು ಸ್ವಭಾವ, ಶಮೆದಮೆ ಅಂದರೆ ಕಂಟ್ರೋಲ್, ಸೆಲ್ಫ್ ಕಂಟ್ರೋಲ್ ಇರೋದ್ರ ಬದಲಾಗಿ ಯಾವಾಗ ಪಾಪ ಮಾಡೋದಕ್ಕೆ ಪ್ರೇರೇಪಿಸಲ್ಪಡುವಂಥ ಕಾಲುಗಳು. ಈ ರೀತಿಯಾಗಿದ್ದರೆ ನಾವು ಫಲ ಕೊಡುವಂಥ ಮಕ್ಕಳಾಗಿರೋದಕ್ಕೆ ಸಾಧ್ಯ ಇಲ್ಲ.
ಹಲ್ಲೆಲೂಯಾ. ದೇವರ ಆತ್ಮನ ಫಲಕ್ಕೆ ವಿರುದ್ಧವಾದಂಥ ರೀತಿಯಲ್ಲಿ ಫಲ ಕೊಡ್ತಾ ಇರ್ತಾರೆ. ದೇವರ ವಾಕ್ಯ ಹೇಳ್ತಾ ಇದೆ, ಸತ್ಯವೇದ ಹೇಳ್ತಾ ಇದೆ, ಇವತ್ತು ನಿನ್ನಲ್ಲಿ ಪ್ರೀತಿ ಎನ್ನುವಂಥದ್ದು, ಸಂತೋಷ ಎನ್ನುವಂಥದ್ದು, ಸಮಾಧಾನ ಎನ್ನುವಂಥದ್ದು, ದೀರ್ಘ ಶಾಂತಿ, ದಯೆ, ಉಪಕಾರ, ನಂಬಿಕೆ, ಸಾಧುತ್ವ, ಕ್ಷಮೆದಮೆ, ಸೆಲ್ಫ್ ಕಂಟ್ರೋಲ್ ಎನ್ನುವಂಥದ್ದು ಬಹಳ ಮುಖ್ಯ. ಸೈತಾನನು ಬಲೆಗಳನ್ನು ಹಾಕ್ತಾ ಇರ್ತಾನೆ, ಸೈತಾನನು ಬೀಜಗಳನ್ನು ಉಗ್ತಾ ಇರ್ತಾನೆ. ಅಕ್ಕಿಗೆ ಯಾವ ರೀತಿಯಾಗಿ ಬೇಟೆಗಾರನ ಏನು ಮಾಡ್ತಾನೆ ರೀ, ಏನು ಮಾಡ್ತಾನೆ, ದಾಳ ಹಾಕ್ಬೇಕಾದ್ರೆ ಏನು ಮಾಡ್ತಾನೆ ರೀ, ಹೇಳ್ರಿ ಏನು ಮಾಡ್ತಾನೆ, ಅಲ್ಲಿ ಕಾಳುಗಳನ್ನು ಹಾಕ್ತಾನೆ. ಅಲ್ಲಿ ಏನು ಮಾಡ್ತಾನೆ, ಕಾಳುಗಳನ್ನು ಹಾಕ್ತಾನೆ. ಕಾಳನ್ನು ಹಾಕಿದ ಮೇಲೆ ಏನು ಮಾಡ್ತಾನೆ, ಆ ಪಕ್ಷಿ ಬರುವಂಥದ್ದನ್ನು ಕಾದುಕೊಂಡು ಕುಳಿತಿರ್ತಾನೆ. ಆ ಪಕ್ಷಿ ಯಾವ ರೀತಿಯಾಗಿ ಬರ್ತಾ 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 ಆ ಕಾಳುಗಳು ಹೆಂಗ್ರಿ ಒಂದೊಂದಾಗಿ ಬರ್ತಾ ಅದು ಎಲ್ಲಿ ಬರುತ್ತೆ, ಪಂಜರದ ಬಳಿಗೆ ಬರುತ್ತೆ. ಅದೆಲ್ಲಿ ಬರುತ್ತೆ, ಬಲೆಯ ಬಳಿಗೆ ಬರುತ್ತೆ. ಬಲೆಗೆ ಬಂದಾಗ ಅದಕ್ಕೆ ಗೊತ್ತಾಗುತ್ತೆ, ಅಯ್ಯೋ ನಾನು ಅಂದ್ಕೊಂಡೆ ಇದು ಒಳ್ಳೆ ರೀತಿಯಲ್ಲಿ ಇರುವಂಥದ್ದು ಅಂತೇಳಿ, ಆದರೆ ಈಗ ನಾನು ಸಿಕ್ಕಿ ಬಿದ್ದು ಬಿಟ್ಟೆ. ಇಷ್ಟು ದಿವಸ ಸ್ವಾತಂತ್ರ್ಯ ಇತ್ತು, ಈಗ ಏನಾಯ್ತು, ಪಂಜರದ ಗಿಳಿಯಾಗಿ ನಾನು ಬದಲಾವಣೆ ಆಗಬೇಕಾಯ್ತು. ಹಲ್ಲೆಲೂಯಾ. ಸೈತಾನನು ಆ ರೀತಿಯಾಗಿ ಮಾಡ್ತಾನೆ. ಅದಕ್ಕಾಗಿ ನೀವು ಸೆಲ್ಫ್ ಕಂಟ್ರೋಲಲ್ಲಿ ಇರ್ರಿ, ಕ್ಷಮೆದಮೆಯಲ್ಲಿ ನೀವು ಜೀವಿಸುವವರಾಗಿ ಇರ್ರಿ. ಬೆಳಕಿನ ಫಲವು ನಿನ್ನಲ್ಲಿ ಕಾಣಸಿಗಬೇಕು. ಅದು ಉಪಕಾರದ ವಿಷಯದಲ್ಲಿ, ನೀತಿಯ ವಿಷಯದಲ್ಲಿ, ಸತ್ಯದ ವಿಷಯದಲ್ಲಿ ಅದು ಕಾಣಸಿಕ್ರೆ, ಎರಡನೇದಾಗಿ ಆತ್ಮನ ಫಲ ನಿನ್ನಲ್ಲಿ ಕಂಡು ಬರಬೇಕು. ಪ್ರೀತಿಯ ವಿಷಯದಲ್ಲಿ, ಸಂತೋಷದ ವಿಷಯದಲ್ಲಿ, ಸಮಾಧಾನದ ವಿಷಯದಲ್ಲಿ, ಯಾರೇನಂದ್ರೂ ಕೂಡ ಸಮಾಧಾನದಿಂದ ಇರುವಂಥದ್ದನ್ನು ನೀವು ಕಲಿತುಕೊಳ್ಳ್ರಿ. ಪ್ರೀತಿಯಿಂದ ಜೀವಿಸುವಂಥದ್ದನ್ನು ನಿಮ್ಗೆ ಕಲಿತುಕೊಳ್ಳ್ರಿ. ಯಾರು ಅಪಕಾರ ಮಾಡಿದ್ರೆ ನೀವು ಉಪಕಾರ ಮಾಡುವಂಥ ಸ್ವಭಾವವುಳ್ಳವರಾಗಿ ನೀವು ಇರ್ರಿ. ಅವರ ಮೇಲೆ ದ್ವೇಷ, ಕಕ್ಷೆ, ಅಸೂಯೆ ಇವು ಯಾವುದಾದ್ರೂ ಒಂದು ವೇಳೆ ನಿಮ್ಮಲ್ಲಿ ಬರೋದಕ್ಕೆ ಪ್ರಾರಂಭ ಮಾಡಿದ್ರಂದರೆ ನೀವು ಸೈತಾನನಿಗೆ ಏನು ಮಾಡಿದ್ದೀರಾ, ಸ್ಥಳವನ್ನು ಕೊಟ್ಟಿದ್ದೀರಾ. ಆ ಮೊಟ್ಟೆ ಬೆಳೀತಾ ಏನಾಗುತ್ತೆ ಮುಂದೆ ಒಂದು ದೊಡ್ಡದಾಗಿರ್ತಕ್ಕಂಥ ಸ್ಥಿತಿಯಾಗಿ ನಿಮ್ಮನ್ನೇ ನುಂಗುತ್ತೆ. ಒಬ್ಬ ವ್ಯಕ್ತಿ ಹೋದಂತೆ, ಆ ವ್ಯಕ್ತಿ ಅಡವಿಗೆ ಹೋದಾಗ ಒಂದು ಸುಂದರವಾದಂಥ ಬೆಕ್ಕಿನೋಪಾದಿಯಲ್ಲಿ ಕಾಣುವಂಥ ಒಂದು ಏನು ಮಾಡಿದಂತೆ ಪ್ರಾಣಿಯನ್ನು ಹಿಡ್ಕೊಂಡು, ಸೇಮ್ ಬೆಕ್ಕ ಥರ ಇದೆ, ಹೆಂಗೆ ಕಾಣಿಸ್ತಾ ಇದ್ದೀರಿ, ಬೆಕ್ಕಿನ ಥರನೇ ಇದೆ. ಆತನು ತೆಗೆದುಕೊಂಡು ಬಂದ ಸಾಕೋದಕ್ಕೆ ಪ್ರಾರಂಭ ಮಾಡಿದ, ಹಾಲನ್ನು ಹಾಕಿದ. ಆಗ್ತಾ ಇರಬೇಕಾದ್ರೆ ಅದು ಬೆಕ್ಕಾಗಿರಲಿಲ್ಲ, ಅದು ದೊಡ್ಡ ಬೆಕ್ಕಾಯಿತು. ಹಲ್ಲೆಲೂಯಾ. ಅದು ಹುಲಿಯಾಗಿ ಪರಿವರ್ತನೆ ಆಯಿತು. ಹಲ್ಲೆಲೂಯಾ. ನೋಡೋದಕ್ಕೆ ಬೆಕ್ಕೆ, ದೊಡ್ಡ ಬೆಕ್ಕಾದ್ಮೇಲೆ ಜನರು ಹೇಳಿದ್ರು ಅವ್ರಿಗೆ, ನೋಡಪ್ಪ ಅದು ಹುಲಿ, ಅದು ನಿನ್ನನ್ನು ಏನು ಮಾಡುತ್ತೆ, ತಿಂದು ಬಿಡುತ್ತೆ, ನಿನ್ನ ಮಕ್ಕಳನ್ನು ತಿಂದು ಬಿಡುತ್ತೆ ಅಂತ ಹೇಳಿದ್ರು. ಆದರೂ ಕೂಡ ಆ ವ್ಯಕ್ತಿ ಏನು ಮಾಡಲಿಲ್ಲ, ಕೇಳಲಿಲ್ಲ. ಆತನ ಹಾಲನ್ನೇ ಹಾಕಿದ. ಆದರೆ ಅದರ ಸ್ವಭಾವ ಏನ್ರಿ, ಹುಲಿಯಲ್ಲಿರ್ತಕ್ಕಂಥ ಸ್ವಭಾವ ಏನು, ಅದಕ್ಕೆ ಹಾಲು ಬೇಕಾ, ಮಾಂಸ ಬೇಕಾ? ಹಾಲು ಬೇಕಾಗಿಲ್ಲ, ಅದಕ್ಕೇನು ಬೇಕು, ಮಾಂಸನೇ ಬೇಕು. ರಕ್ತವನ್ನು ಕುಡಿಯುವಂಥ ಪ್ರಾಣಿ. ಹಲ್ಲೆಲೂಯಾ. ನೋಡಿದ ಒಂದು ದಿವಸ ಬೇಟೆಗಾಗಿ ಹೋದಂಥ ಸಮಯದಲ್ಲಿ ಮನೆಯಲ್ಲಿ ಒಬ್ಬ ಮಗನಿರುವಾಗ, ಮಗನು ಅದ್ರ ಸಂಗಡ ಆಟ ಆಡ್ತಾ ಇದ್ದ. ಅವ ಏನೋ ಮಗುಗೇನು ಗಾಯ ಆಗಿತ್ತು ಅನ್ನೋ ಸಡನ್ನಾಗಿ ಅದು ಹಾಲು ನೆಕ್ಕದು ಬಿಟ್ಟು ಏನು ನೆಕ್ತು, ರಕ್ತವನ್ನು ನೆಕ್ತು. ಅವಾಗ ಅದು ಗೊತ್ತಾಯ್ತು, ಹಬ್ಬ ಎಷ್ಟು ರುಚಿ, ಇಲ್ಲ ಹಾಲಿನಾಗ ರುಚಿ ಐತೆ ಅನ್ಕೊಂಡಿದ್ದು ಎಷ್ಟು ದಿವಸ, ರುಚಿ ಇಲ್ಲ, ಇದರಲ್ಲಿ ರುಚಿ ಐತೆ ಅಂತೇಳಿ ಏನು ಮಾಡ್ತಂತೆ, ಆ ಮಗುವನ್ನು ಏನು ಮಾಡಿಬಿಡ್ತದು, ತಿಂದು ಆ ಒಂದು ಪ್ರದೇಶವನ್ನು, ಏನು ಬೇಟೆಗಾರನ ಮನೆಯನ್ನು ಬಿಟ್ಟದೇನಾಯಿತು, ಹೊರಟು ಹೋಯ್ತು. ಮುಂದೆ ಕೂಡ ನಿನ್ನ ಸ್ಥಿತಿ ಆ ರೀತಿಯಾಗಿ ಚಿಕ್ಕದಾಗಿರುವಾಗಲೇ ಪಾಪವನ್ನು ನೀನೇನು ಮಾಡಬೇಕು, ತೆಗೆದು ಹಾಕಲಾರದೇ ಇದ್ರೆ ಆ ಪಾಪ ದೊಡ್ಡದಾಗಿ ಬೆಳೆದು ನಿನ್ನನ್ನು ಸಾಯಿಸುವ ಮಟ್ಟಿಗೆ ಅದೇನಾಗುತ್ತೆ, ನಿನ್ನನ್ನು ಕೊಲ್ಲುವಷ್ಟರ ಮಟ್ಟಿಗೆ ಅದೇನಾಗುತ್ತೆ ರೀ, ಬೆಳೆದು ಕ್ರೂರವಾಗಿ ಬದಲಾವಣೆಯಾಗಿ ಬಿಡುತ್ತೆ. ಅದಕ್ಕಾಗಿ ಪ್ರಿಯರ, ದೇವರ ವಾಕ್ಯ ಹೇಳ್ತದೆ, ಸತ್ಯವೇದ ಹೇಳ್ತಾ ಇದೆ, ಇವತ್ತು ನಿನ್ನ ದೇವರನ್ನ ಮಹಿಮೆಪಡಿಸುವಂಥ ಮಗನಾಗಬೇಕಾದ್ರೆ ನೀನು ಬಹಳ ಫಲ ಕೊಡಬೇಕು. ನಿನ್ನಲ್ಲಿ ಯಾವ ಫಲಗಳಿರಬೇಕು, ಬೆಳಕಿನ ಫಲ ಇರಬೇಕು. ನಿನ್ನಲ್ಲಿ ಯಾವ ಫಲಗಳಿರಬೇಕು, ಆತ್ಮನ ಫಲ ಇರಬೇಕು. ನಿನ್ನಲ್ಲಿ ಯಾವ ಫಲ ಇರಬೇಕು, ಒಂದ್ಸಾರಿ ನೀವು ಮತ್ತಾಯನ ಬರೆದ ಸುವಾರ್ತೆ 7ನೇ ಅಧ್ಯಾಯ ನೀವು ತೆಗೆದಿದ್ದೇ ಆದರೆ ಇಲ್ಲಿ ವಾಕ್ಯದಲ್ಲಿ ಯೇಸು ಸ್ವಾಮಿ ಅವರು ಈ ರೀತಿಯಾಗಿ ಹೇಳ್ತಾ ಇದ್ದಾರೆ, 17ನೇ ವಚನ 7ನೇ ಅಧ್ಯಾಯ, ಹಾಗೆಯೇ ಒಳ್ಳೆ ಮರಗಳೆಲ್ಲ ಒಳ್ಳೆ ಫಲವನ್ನ ಕೊಡುವವು, ಉಳುಕು ಮರವು ಕೆಟ್ಟ ಫಲವನ್ನ ಕೊಡುವುದು. ಒಳ್ಳೆ ಮರವು ಕೆಟ್ಟ ಫಲವನ್ನೂ ಕೊಡಲಾರದು, ಉಳುಕು ಮರವು ಒಳ್ಳೆ ಫಲವನ್ನೂ ಕೊಡಲಾರದು. ಒಳ್ಳೆ ಫಲವನ್ನು ಕೊಡದ ಎಲ್ಲ ಮರಗಳನ್ನು ಕಡಿದು ಬೆಂಕಿಯಲ್ಲಿ ಹಾಕುತ್ತಾರೆ. ಹೀಗಿರಲಾಗಿ ಅವರ ಫಲಗಳಿಂದ ಅವರನ್ನು ತಿಳಿದುಕೊಳ್ಳುವಿರಿ ಎಂಬುದಾಗಿ. ಹಲ್ಲೆಲೂಯಾ. ಇಲ್ಲಿ ಒಂದು ಮರದ ಕುರಿತಾಗಿ ಹೇಳುತ್ತಾ ದೇವರು ಜನರ ಕುರಿತಾಗಿ ಏನು ಮಾಡ್ತಾ ಇದ್ದಾರೆ, ಹೋಲಿಸಿ ಹೇಳ್ತಾ ಇದ್ದಾರೆ. ಒಬ್ಬ ವ್ಯಕ್ತಿಯಲ್ಲಿ ಒಳ್ಳೆಯ ಫಲ, ಒಳ್ಳೆಯ ಸ್ವಭಾವ ಇರುವಾಗ ಆತನು ಯಾವಾಗಲೂ ಕೂಡ ಒಳ್ಳೆಯ ಫಲಗಳನ್ನು ಬಿಡುವಂಥ
ವ್ಯಕ್ತಿ ಆಗಿರ್ತಾನೆ. ಅದಕ್ಕಾಗಿ ನಾವು ನೋಡ್ತಾ ಇದ್ದೇವೆ, ಒಬ್ಬ ವ್ಯಕ್ತಿ ಯಾವಾಗ ಒಳ್ಳೆಯ ಫಲವನ್ನು ಬಿಡೋದಕ್ಕೆ ಕಾರಣ ಏನಂತಂದ್ರೆ, ನೀವು ಮೊದಲನೇ ಕೀರ್ತನೆ ಪುಸ್ತಕದ ಕಡೆಗೆ ಬಂದ್ರೆ ಮೊದಲನೇ ಕೀರ್ತನೆಯಲ್ಲಿ ಈ ರೀತಿಯಾಗಿ ಹೇಳ್ತಾ ಇದೆ, ಯಾವ ವ್ಯಕ್ತಿ ದುಷ್ಟರ ಆಲೋಚನೆಯಂತೆ ನಡೆಯದೆ, ಪಾಪಾತ್ಮರ ಮಾರ್ಗದಲ್ಲಿ ನಿಂತುಕೊಳ್ಳದೆ, ಧರ್ಮ ನಿಂದಕರೊಡನೆ ಕೂತುಕೊಳ್ಳದೆ, ಮತ್ತೆ ಹೇಳ್ತಾ ಇದೆ ವಾಕ್ಯ ಏನಂತ ಹೇಳಿ ತೆಗೆದಿಲ್ಲ, ಯೆಹೋವನ ಧರ್ಮಶಾಸ್ತ್ರದಲ್ಲಿ ಆನಂದ ಪಡುವವನಾಗಿ ಅದನ್ನೇ ಹಗಲಿರುಳು ಧ್ಯಾನಿಸುತ್ತಿರುವನು, ಅವನು ಎಷ್ಟೋ ಧನ್ಯನು. ಅವನು ನೀರಿನ ಕಾಲುವೆಗಳ ಬಳಿಯಲ್ಲಿ ಬೆಳೆದಿರುವ ಮರದ ಹಾಗಿರುವನು. ಅಂಥ ಮರವು ತಕ್ಕ ಕಾಲದಲ್ಲಿ ಫಲ ಕೊಡುತ್ತದಲ್ಲ, ಅದರ ಎಲೆ ಬಾಡುವುದೇ ಇಲ್ಲ. ಅದರಂತೆ ಅವನ ಕಾರ್ಯವೆಲ್ಲವೂ ಏನಂತ ಹೇಳ್ತದೆ ವಾಕ್ಯ, ಸಫಲವಾಗುವುದು. ಒಳ್ಳೆ ಮರ ಯಾರ್ರೀ? ದೇವರ ವಾಕ್ಯದಲ್ಲಿ ಜೀವಿಸುವಂತ ವ್ಯಕ್ತಿ, ದೇವರಲ್ಲಿ ಆನಂದ ಪಡುವಂತ ವ್ಯಕ್ತಿ, ದೇವರಲ್ಲಿ ಹಗಲು ಇರುಳು ಆತನು ಸಂತೋಷ ಪಡುವಂತ, ಧ್ಯಾನಿಸುವಂತ ವ್ಯಕ್ತಿ. ಒಳ್ಳೆ ಮರ, ಉಳುಕು ಮರ ಅಲ್ಲ. ಎಂತ ಮರ ಅಂತೆ? ಒಳ್ಳೆ ಮರ. ಒಳ್ಳೆ ಮರ ತಕ್ಕ ಕಾಲದಲ್ಲಿ ಏನ್ ಮಾಡುತ್ತೀರಿ? ಒಳ್ಳೆ ಫಲವನ್ನು ಕೊಡುತ್ತೆ. ಹಲ್ಲೆಲೂಯಾ. ನಾವು ನೋಡ್ತಾ ಇದ್ದೇವೆ, ದೇವರ ವಾಕ್ಯ ಹೇಳ್ತಾ ಇದೆ ಸ್ಪಷ್ಟವಾಗಿ, ಪ್ರಿಯರೇ, ನೀವು ಇವತ್ತಿನ ದಿವಸ ಬಹು ಫಲ ಕೊಡುವವರಾಗಬೇಕೆಂಬುದು ದೇವರ ಒಂದು ಇಷ್ಟವಾಗಿದೆ, ದೇವರ ಒಂದು ಚಿತ್ತವಾಗಿದೆ. ದೇವರ ವಾಕ್ಯ ಹೇಳ್ತಾ ಇದೆ, ಅಂಥ ಮರವು ತಕ್ಕ ಕಾಲದಲ್ಲಿ ಅಂತ ಹೇಳುತ್ತೆ. ಏನಂತ ಹೇಳ್ರಿ? ತಕ್ಕ ಕಾಲದಲ್ಲಿ. ಒಂದು ಕಾಲ ಇದೆ, ಆ ಕಾಲದಲ್ಲಿ ಒಳ್ಳೆಯ ಫಲಗಳನ್ನು ನೀನು ಕೊಡುವಂತ ವ್ಯಕ್ತಿಯಾಗಿ ನೀನು ಏನಾಗ್ತೀಯಾ? ಬದಲಾವಣೆ ಆಗ್ತೀಯ. ಇವತ್ತಿನ ದಿವಸ ಒಳ್ಳೆ ಫಲಗಳನ್ನು ದೇವರು ಎದುರು ನೋಡ್ತಾ ಇದ್ದಾನೆ. ನೀನು ಒಳ್ಳೆ ಫಲಗಳನ್ನು ಕೊಡುವಂತ ವ್ಯಕ್ತಿಯಾಗಿದೆಯಾ? ಉಳುಕು ಫಲಗಳನ್ನು ಕೊಡುವಂತ ವ್ಯಕ್ತಿಯಾಗಿದೆ. ಒಂದು ಸಾಲ ನಮ್ಮ ಜೀವಿತವನ್ನು ನಾವು ಪರೀಕ್ಷೆ ಮಾಡಿಕೊಳ್ಳೋಣ ಪ್ರೇರಣೆ. ದೇವರ ವಾಕ್ಯದಲ್ಲಿ ನಾವು ನೋಡ್ತಾ ಇದ್ದೇವೆ, ಮತ್ತಾಯನ ಬರೆದ ಸುವಾರ್ತೆ 5ನೇ ಅಧ್ಯಾಯ 16ನೇ ವಚನ. ಅದರಂತೆ ನಿಮ್ಮ ಬೆಳಕು ಜನರ ಮುಂದೆ ಪ್ರಕಾಶಿಸಲಿ, ಹೀಗಾದರೆ ಅವರು ನಿಮ್ಮ ಒಳ್ಳೆ ಕ್ರಿಯೆಗಳನ್ನು ನೋಡಿ ಪರಲೋಕದಲ್ಲಿರುವ ನಿಮ್ಮ ತಂದೆಯನ್ನ ಕೊಂಡಾಡುವರು ಎಂಬುದಾಗಿ. ಹಲ್ಲೆಲೂಯಾ. ಪ್ರೈಸ್ ಲಾರ್ಡ್. ಫಲಗಳು ಕಾಣಿಸಿಕೊಳ್ಳಬೇಕು. ಜನರು ನಿಮ್ಮನ್ನು ನೋಡುವಾಗ ನಿಜವಾಗಲೂ ಇವರು ದೇವರ ಮಕ್ಕಳು ಎನ್ನುವ ರೀತಿಯಲ್ಲಿ ಅವರಲ್ಲಿ ಭಾಸ ಆಗಬೇಕು. ನಿಮ್ಮ ನಡೆ, ನಿಮ್ಮ ನುಡಿ, ನಿಮ್ಮ ಒಂದು ಜೀವಿತದ ವಿಧಾನ, ನೀವು ಎಲ್ಲ ವಿಷಯದಲ್ಲಿ ದೇವರನ್ನೇ ಮುಂದಿಟ್ಟು ಹೋಗುವಂತ ಸ್ವಭಾವ, ಪ್ರತಿಯೊಂದರಲ್ಲಿ ಕೂಡ ದೇವರನ್ನೇ ಆತುಕೊಂಡು ಹೋಗುವಂತ ಒಂದು ಲಕ್ಷಣ ಅದು ನಿಮ್ಮಲ್ಲಿ ಕಾಣಸಿಗಬೇಕು. ಹಲ್ಲೆಲೂಯಾ. ಏನಪ್ಪ, ಅವರು ಯಾವಾಗಲೂ ಕೂಡ ಏನ್ ಮಾಡ್ತಾರೆ? ದೇವರಲ್ಲಿಯೇ ಇರ್ತೀನಿ ಅಂತ ಹೇಳ್ತಾರೆ. ಯಾವಾಗಲೂ ಕೂಡ ಪ್ರತಿಯೊಂದು ಕೆಲಸ ಕೂಡ ದೇವರನ್ನ ಮುಂದಿಟ್ಟೆ ಅವರು ಮಾಡ್ತಾರೆ. ದೇವರ ಸೇವಕರುಗಳನ್ನ ಮುಂದಿಟ್ಟು ಅವರು ಮಾಡ್ತಾರೆ. ದೇವರಲ್ಲಿಯೇ ಅವರು ಜೀವಿಸುವವರಾಗಿ ಇದ್ದಾರೆ ಎಂಬುದಾಗಿ ನೋಡಿದಂಥವ್ರು ಏನ್ ಮಾಡ್ಬೇಕ್ರಿ? ನಿಮ್ಮನ್ನ ಆ ರೀತಿಯಾಗಿ ಭಾವನೆ ಎನ್ನುವಂಥದ್ದು ಅವರಲ್ಲಿ ಬರಬೇಕು. ಅದನ್ನೇ ಸ್ವಾಮಿಯವರು ಹೇಳ್ತಾ ಇದ್ದಾರೆ, ಪರಲೋಕದಲ್ಲಿರೋ ನಿಮ್ಮ ತಂದೆಯನ್ನ ಅವರು ನಮ್ಮಲ್ಲಿ ಇರತಕ್ಕಂಥ ಪ್ರಕಾಶವಾದಂಥ ಬೆಳಕನ್ನು ನೋಡಿ ಏನು ಮಾಡ್ತಾರೆ? ಕೊಂಡಾಡುವಂಥವರಾಗಿರ್ತಾರೆ ಪ್ರಿಯ. ಅದಕ್ಕಾಗಿ ಇವತ್ತಿನ ದಿವಸ ನಾವು ನೋಡ್ತಾ ಇದ್ದೇವೆ, ಸತ್ಯವೇದ ಹೇಳ್ತಾ ಇದೆ ಸ್ಪಷ್ಟವಾಗಿ, ಇವತ್ತು ನಾವು ಬಹಳ ಫಲ ಕೊಡುವುದರಿಂದ ನಾವು ಏನಾಗ್ತೀವಂತೆ? ದೇವರಿಗೆ ಮಹಿಮೆ ತರುವಂಥ ರೀತಿಯಲ್ಲಿ ಜೀವಿಸುವಂಥವರು ಆಗ್ತೀವಿ ಪ್ರಿಯರೇ. ಇಲ್ಲಿ ನಾವು ನೋಡ್ತಾ ಇದ್ದೇವೆ, ಅದೇ 1ನೇ ಕೊರಿಂಥದವರಿಗೆ ಬರೆದ ಪತ್ರಿಕೆ 1ನೇ ಅಧ್ಯಾಯ 31ನೇ ವಚನ, 4ನೇ ಅಧ್ಯಾಯ 7ನೇ ವಚನ, 10ನೇ ಅಧ್ಯಾಯ 31ನೇ ವಚನದಲ್ಲಿ ಕೂಡ ಸ್ಪಷ್ಟವಾಗಿ ದೇವರ ವಾಕ್ಯ ಹೇಳ್ತಾ ಇದೆ. ಒಂದ್ಸಾರಿ ಓದಿಕೊಳ್ಳೋಣ. 1 ಕೊರಿಂಥಿ 1ನೇ ಅಧ್ಯಾಯ 31ನೇ ವಚನ. ಹೆಚ್ಚಳ ಪಡುವವನು ಕರ್ತನಲ್ಲಿಯೇ ಹೆಚ್ಚಳ ಪಡಲಿ ಎಂಬ ವೇದೋಕ್ತಿ ನೆರವೇರುವುದಕ್ಕೆ ಇದರಿಂದ ಮಾರ್ಗವಾಯಿತು. ನಾವು ಎಲ್ಲಿ ಫಲ ಕೊಡುವವರಾಗಬೇಕು, ನಾವು ಎಲ್ಲಿ ಹೆಚ್ಚಳ ಪಡುವವರಾಗಿ ನಾವು ಇರಬೇಕು? ದೇವರಲ್ಲಿ ಮಾತ್ರ. ಹಲ್ಲೆಲೂಯಾ. ದೇವರ ಒಂದು ಏನಂತ ಹೇಳ್ತಾ ಇದೆ, ಪರಲೋಕ ಸಂಸ್ಥಾನದವರಾಗಿ ನಾವು ಇರುವಾಗ ಆ ಆತ್ಮನ ಲಕ್ಷಣಗಳು ನಮ್ಮಲ್ಲಿ ಪ್ರಜ್ವಲಿಸಬೇಕು, ಅವು ನಮ್ಮಲ್ಲಿ ಕಾಣಿಸಿಕೊಳ್ಳಬೇಕು. ಲೋಕಸ್ಥರ ರೀತಿಯಲ್ಲಿ ಜೀವಿಸುವಂತ ಸ್ಥಿತಿ ನಮ್ಮದು ಆಗಬಾರದು. 4ನೇ ಅಧ್ಯಾಯ 7ನೇ ವಚನದಲ್ಲಿ ಕೂಡ ಸ್ಪಷ್ಟವಾಗಿ ಹೇಳ್ತಾ ಇದ್ದಾರೆ, ನಿನಗೂ ಇತರರಿಗೂ ತಾರತಮ್ಯ ಮಾಡಿದವರು ಯಾರು? ದೇವರಿಂದ ಒಂದದಿರುವಂಥದ್ದು ನಿನ್ನಲ್ಲಿ ಒಂದಾದರೂ ಉಂಟೆ? ನಿನಗೆ ಕಣ್ಣು ಕೊಟ್ಟಿದ್ಯಾರು? ನಿನಗೆ ಮೂಗು ಕೊಟ್ಟಿದ್ಯಾರು? ನಿನಗೆ ಆಲೋಚನೆಗಳನ್ನು ಕೊಟ್ಟಿದ್ಯಾರು? ನಿನ್ನನ್ನು ಉಂಟು ಮಾಡಿದವರು ಯಾರು?
ಹಲ್ಲೆಲೂಯಾ. ನಾವು ನೋಡ್ತಾ ಇದ್ದೇವೆ, ಸತ್ಯವೇದ ಹೇಳ್ತಾ ಇದೆ ಪ್ರಿಯರೇ, ದೇವರಿಂದ ಹೊಂದದಿರುವಂಥದ್ದು ನಿನ್ನಲ್ಲಿ ಒಂದಾದರೂ ಉಂಟೋ, ಹೊಂದಿದ ಮೇಲೆ ಹೊಂದದವನಂತೆ ನೀನು ಯಾಕೆ ಹಿಗ್ಗಿಕೊಳ್ಳುತ್ತೀ? ದೇವರಿಂದ ಹೊಂದಿದಿ. ಮಳೆ ದೇವರು ಕೊಟ್ಟನ, ಭೂಮಿ ದೇವ್ರದ್ದು ಅಂತ ಹೇಳುತ್ತೆ, ಆಕಾಶ ದೇವ್ರದ್ದು, ಸೂರ್ಯ ಚಂದ್ರ ನಕ್ಷತ್ರಗಳು ಕಣ್ಣಿಗೆ ಕಾಣುವ ಎಲ್ಲಾ ಸೃಷ್ಟಿ ದೇವ್ರದ್ದು. ಆದರೆ ಜನರು ಏನು ಮಾಡ್ತಾರಂತೆ, ದೇವ್ರದಲ್ಲ ಅಂತೇಳಿ ಏನು ಮಾಡ್ತಾರೆ, ಅವರು ಉಗ್ಗಿಕೊಳ್ತಾರೆ. ಅಲ್ಲಿ ವಾಕ್ಯದಲ್ಲಿ ನಾವು ನೋಡ್ತಾ ಇದ್ದೇವೆ, ಉಬ್ಬಿಕೊಳ್ಳುವಂಥ ಒಂದು ಸ್ಥಿತಿ, ತಮ್ಮನ್ನು ತಾವು ಹೆಚ್ಚಿಸಿಕೊಳ್ಳುವಂತಹ ಸ್ಥಿತಿ, ಹಿಗ್ಗಿಕೊಳ್ಳುವಂತಹ ಸ್ಥಿತಿ. ಅದಕ್ಕಾಗಿ ನಾವು ದೇವರಲ್ಲಿಯೇ ನಾವು ಹೆಚ್ಚಳ ಪಡುವವರಾಗಿ, ದೇವರ ಆತ್ಮನ ಫಲಗಳನ್ನು, ನೀತಿಯ ಫಲಗಳನ್ನು, ಬೆಳಕಿನ ಫಲಗಳನ್ನು ಹೊಂದಿದವರಾಗಿ ನಾವಿರುವಾಗ ದೇವರು ನಮ್ಮ ಮೂಲಕವಾಗಿ ಮಹಿಮೆ ಹೊಂದೋದಕ್ಕೆ ಸಾಧ್ಯ ಆಗುತ್ತೆ ಪ್ರಿಯರು. ಅದೇ ರೀತಿಯಾಗಿ ನಾವು ನೋಡ್ತಾ ಇದ್ದೇವೆ, ಸತ್ಯವೇದ ಹೇಳ್ತಾ ಇದೆ 10ನೇ ಅಧ್ಯಾಯ 31ನೇ ವಚನದಲ್ಲಿ, ಅದೇ ಕೊರಿಂಥದವರಿಗೆ ಬರೆದ ಪತ್ರಿಕೆಯಲ್ಲಿ, ಹೀಗಿರಲಾಗಿ ನೀವು ಉಂಡರೂ ಕುಡಿದರೂ ಇನ್ನೇನು ಮಾಡಿದರೂ ಎಲ್ಲವನ್ನ ದೇವರ ಘನತೆಗಾಗಿ ನೀವು ಮಾಡಿರಿ ಎಂಬುದಾಗಿ. ಹೆಂಗ್ರಿ? ನಾವು ಊಟ ಮಾಡಿದರೂ ಕೂಡ, ನಾವು ನೀರು ಕುಡಿದ್ರೂ ಕೂಡ ಎಲ್ಲವೂ ಕೂಡ ಹೆಂಗಿರ್ಬೇಕಂತೆ, ದೇವರನ್ನ ಘನಪಡಿಸುವಂಥ ರೀತಿಯಲ್ಲಿಯೇ ಇರಬೇಕು. ಅದಕ್ಕಾಗಿ ಶಾದ್ರಕ್ ಮೇಷಕ್ ಅಬೇದ್ನೆಗೋ ದಾನಿಯೇಲರು ಅವರು ದೇವರಿಗೆ ಘನತೆ ತರುವಂಥ ರೀತಿಯಲ್ಲಿ ಅವರು ಜೀವಿಸಿದ ಕಾರಣಕ್ಕಾಗಿ ದೇವರು ಅವರನ್ನು ಮೆಚ್ಚಿ ಅವರನ್ನು ಏನು ಮಾಡಿದಂತೆ, ಉನ್ನತ ಸ್ಥಳದಲ್ಲಿ ಅವರನ್ನ ನಿಲ್ಲಿಸಿದರು ಪ್ರಿಯರೇ. ಹಲ್ಲೆಲೂಯಾ. ಇವತ್ತಿನ ದಿವಸ ವಾಕ್ಯ ನಿನ್ನ ಸಂಗಡ ಮಾತಾಡ್ತಾ ಇದೆ. ಇವತ್ತು ನಾವು ಬಹಳ ಫಲ ಕೊಡುವುದರಿಂದಲೇ, ಬಹು ಫಲ ಕೊಡುವುದರಿಂದಲೇ ನಾವು ದೇವರನ್ನ ಮಹಿಮೆ ಪಡಿಸೋದಕ್ಕೆ ಸಾಧ್ಯ ಆಗುತ್ತೆ ಪ್ರಿಯರೇ. ಮೊದಲನೇದಾಗಿ ಸ್ತುತಿ ಯಜ್ಞವನ್ನ ಸಮರ್ಪಣೆ ಮಾಡಬೇಕು, ನಮ್ಮ ಜೀವಿತವನ್ನು ಸರಿಪಡಿಸಿಕೊಂಡು. ಎರಡನೇದಾಗಿ ನಾವು ಬಹು ಫಲ ಕೊಡುವವರಾಗಿ ಇರಬೇಕು. ಫಲಗಳು ನಮ್ಮಲ್ಲಿ ಕಾಣಲಾರದೆ ಹೋದ್ರೆ, ಆತ್ಮನ ಫಲ ನಮ್ಮಲ್ಲಿ ಕಾಣಲಾರದೆ ಹೋದರೆ, ಬೆಳಕಿನ ಫಲ ನಮ್ಮಲ್ಲಿ ಕಾಣಲಾರದೆ ಹೋದರೆ, ನೀತಿಯ ಫಲ ನಮ್ಮಲ್ಲಿ ಕಾಣಲಾರದೆ ಹೋದರೆ, ಒಂದು ವೇಳೆ ನಾವು ದೇವರಿಗೆ ಮಹಿಮೆ ತರೋ ರೀತಿಯಲ್ಲಿ ಜೀವಿಸೋದಕ್ಕೆ ಸಾಧ್ಯ ಇಲ್ಲ. ಒಂದು ವೇಳೆ ನಾವು ಅನ್ಕೊಳ್ತಿರ್ತೀವಿ, ಇಲ್ಲ ನಾನು ದೇವ್ರಿಗೆ ಬಹಳ ಭಕ್ತಿಯನ್ನು ಮಾಡ್ತಾ ಇದ್ದೀನಿ, ಹಲ್ಲೆಲೂಯಾ, ಭಾನುವಾರದ ಭಕ್ತಿ, ಸೋಮವಾರದಿಂದ ಶನಿವಾರದವರೆಗೆ ನಿನ್ನ ಭಕ್ತಿ ಏನಂತೇಳಿ ದೇವರು ನೋಡ್ತಾ ಇರ್ತಾರೆ. ಹಲ್ಲೆಲೂಯಾ, ಪ್ರೈಸ್ ಲಾರ್ಡ್. ಎಚ್ಚರದಿಂದ ಜೀವಿಸುವವರಾಗಿರ್ರಿ. ದೇವರು ನಿಮ್ಮ ಸಂಗಡ ಮಾತಾಡ್ತಾ ಇದ್ದಾನೆ, ತನ್ನ ವಿಷಯಗಳನ್ನು ನಿಮಗೆ ತಿಳಿಸ್ತಾ ಇದ್ದಾನೆ. ಬಹು ಫಲ ಕೊಡುವಂಥ ಮಕ್ಕಳಾಗಿ ನಾವು ಪ್ರಜ್ವಲಿಸೋಣ. ಮೂರನೆಯದಾಗಿ ಸಮಯದಲ್ಲಿ ನಾವು ನೋಡೋಣ, ಫಿಲಿಪ್ಪಿಯರಿಗೆ ಬರೆದ ಪತ್ರಿಕೆ 4ನೇ ಅಧ್ಯಾಯ 18ನೇ ವಚನ, 13ನೇ ಅಧ್ಯಾಯ 16ನೇ ವಚನ, ಇಬ್ರಿಯರಿಗೆ ಬರೆದ ಪತ್ರಿಕೆ ಕೂಡ ಫಿಲಿಪ್ಪಿ 4:18. ಎಪಫ್ರೋದೀತನ ಕೈಯಿಂದ ನೀವು ಕೊಟ್ಟು ಕಳುಹಿಸಿದ್ದು ನನಗೆ ತಲುಪಲಾಗಿ ನಾನು ತುಂಬಿ ತುಳುಕಿದವನಾಗಿದ್ದೇನೆ. ಅದು ದೇವರಿಗೆ ಮೆಚ್ಚುಗೆಯಾದದ್ದು, ಸುಗಂಧ ವಾಸನೆಯೇ, ಇಷ್ಟ ಯಜ್ಞವೇ ಎಂಬುದಾಗಿ. ಹಲ್ಲೆಲೂಯಾ. ಇಲ್ಲಿ ಸ್ಪಷ್ಟವಾಗಿ ಪೌಲನು ಪತ್ರಿಕೆಯಲ್ಲಿ ಬರಿತಾ ಇದ್ದಾನೆ, ಅಲ್ಲಿ ತಿಳಿಸ್ತಾ ಇದ್ದಾನೆ, ತನಗೆ ಯಾವ ರೀತಿಯಾಗಿ ಫಿಲಿಪ್ಪಿ ಎನ್ನುವಂಥ ಸಭೆಯವರು ತೋರಿಸಿರ್ತಕ್ಕಂಥ ಔದಾರ್ಯದ ಕುರಿತಾಗಿ, ದೇವರ ಒಂದು ಸನ್ನಿಧಾನದ ವಿಷಯದಲ್ಲಿ ಅವರು ಮಾಡಿದಂಥ ತ್ಯಾಗದ ಕುರಿತಾಗಿ, ದೇವರ ಒಂದು ರಾಜ್ಯ ವಿಸ್ತರಣೆ ಆಗುವುದಕ್ಕಾಗಿ ಅವರು ಕೊಟ್ಟು ಕಳುಹಿಸಿರ್ತಕ್ಕಂಥ ಒಂದು ಕಾಣಿಕೆಯ ವಿಷಯವಾಗಿ ಇಲ್ಲಿ ಮಾತಾಡ್ತಾ ಇದ್ದಾನೆ ಪ್ರಿಯರೇ. ಯಾರ್ರೀ? ಪೌಲನು ಮಾತಾಡ್ತಾ ಇದ್ದಾನೆ. ಏನೆಂಬುದಾಗಿ ಅಂತಂದ್ರೆ, ನೀವು ಎಪಫ್ರೋದೀತನು ಎನ್ನುವಂಥ ಭಕ್ತನ ಕೈಯಿಂದ ಕಳುಹಿಸಿಕೊಟ್ಟಿದ್ದು ನನಗೆ ತಲುಪಲಾಗಿ ನಾನು ತುಂಬಿ ತುಳುಕಿದವನಾಗಿದ್ದೇನೆ. ಹಲ್ಲೆಲೂಯಾ. ದೇವರ ವಾಕ್ಯ ಹೇಳ್ತದೆ, ಸತ್ಯವೇದ ಹೇಳ್ತಾ ಇದೆ, ನಿನ್ನ ಕಷ್ಟಾರ್ಜಿತ ಅದು 10ರಲ್ಲಿ 1 ಪಾಲು ನೀನು ದೇವರಿಗೆ ಸಮರ್ಪಿಸಬೇಕಾಗಿ ಇರುವಂಥದ್ದು. ಹಲ್ಲೆಲೂಯಾ. ನೀನು ದುಡಿದಿರ್ತಕ್ಕಂಥ ದುಡಿಮೆ ಅದು ದೇವರಿಗೆ ನೀನು ಸಮರ್ಪಿಸಲಾರದೆ ನೀನು ಒಂದು ವೇಳೆ, ನಾವು ನೋಡ್ತಾ ಇದ್ದೇವೆ, ಸತ್ಯವೇದ ಹೇಳ್ತಾ ಇದೆ, ಲೋಭಿಯಾಗಿ ನೀನು ಜೀವಿಸಿದ್ದೆ ಆದರೆ, ಲೋಭಿತನ ಎನ್ನುವಂಥದ್ದು ನಿನ್ನಲ್ಲಿ ಬಂದಿದೆ ಆದರೆ, ದೇವರು ಕೊಟ್ಟ ಮಾಡಪ್ಪ, ನಾನು ದೇವ್ರಿಗೆ ಕೊಡೋದ್ರೆ ದೇವ್ರೇನು ಡೈರೆಕ್ಟ್ ತಗೊಂತಾನ ಅಂತೇಳಿ ಕೆಲವೊಬ್ಬರು ಹುಚ್ಚು ಪ್ರಶ್ನೆಗಳನ್ನು ಮಾಡುವಂಥವ್ರು ಇರ್ತಾರೆ. ಹಲ್ಲೆಲೂಯಾ. ದೇವರು ಕೊಟ್ಟಿದ್ದಾನ ಬಿಡು, ನಾನು ಯಾಕೆ ದೇವರಿಗೆ ಕೊಡಬೇಕಂತೇಳಿ ದೇವರಿಗೆ ಕೊಡಲಾರದೆ ದೇವರಿಂದ ಕದ್ದುಕೊಳ್ಳುವಂಥವ್ರು ಅನೇಕರು ಇರ್ತಾರೆ. ಅದಕ್ಕಾಗಿ ನಾವು ನೋಡ್ತಾ ಇದ್ದೇವೆ, ವಾಕ್ಯ ಹೇಳ್ತಾ ಇದೆ, ದೇವರನ್ನು ನಾವು ಮಹಿಮೆ ಪಡಿಸೋದಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಕಾರಣ ಏನ್ರಿ? ದೇವ್ರ ವಾಕ್ಯ ಹೇಳ್ತಾ ಇದೆ ಏನಂತೇಳಿ, ಫಿಲಿಪ್ಪಿ ಎನ್ನುವಂಥ ಸಭೆಯಲ್ಲಿ ವಿಷಯವಾಗಿ ಮಾತಾಡ್ತಾ ಇದ್ದಾನೆ ಪೌಲನ್. ಏನಂತೇಳಿ, ಅದು ಕಳುಹಿಸಿದಾಗ ತುಂಬಿ ತುಳುಕಿದವನಾಗಿದ್ದಾನೆ, ಅದು ದೇವರಿಗೆ ಏನಂತ ಹೇಳ್ತಾ ಇದೆ ವಾಕ್ಯ, ಮೆಚ್ಚುಗೆಯಾದತ್ತಂತೆ. ಯಾವುದ್ರಿ? ನೀನು ಅರ್ಪಿಸುವಂಥ ಕಾಣಿಕೆ ಏನ್ರಿ? ನೀನು ಅರ್ಪಿಸಿರ್ತಕ್ಕಂಥ ನಿನ್ನ ಕಷ್ಟಾರ್ಜಿತ ಅದು ಏನಾಗಿರುವಂಥದ್ದು ಅಂತ ಹೇಳ್ತಾ ಇದೆ ವಾಕ್ಯ,
ದೇವರಿಗೆ ಮೆಚ್ಚುಗೆಯಾಗಿರುವಂಥದ್ದು. ದೇವರು ಮಹಿಮೆಯನ್ನು ಹೊಂದೋದಕ್ಕೆ ಸಾಧ್ಯವಾಗುವಂಥದ್ದು. ಅದಕ್ಕಾಗಿ ನಾವು ನೋಡ್ತಾ ಇದ್ದೇವೆ, ದೇವರ ವಾಕ್ಯ ಹೇಳ್ತದೆ, ಸತ್ಯವೇದ ಹೇಳ್ತಾ ಇದೆ ಪ್ರಿಯರೇ, ಯೇಸು ಸ್ವಾಮಿ ಕಾಣಿಕೆ ಪೆಟ್ಟಿಗೆ ಮುಂದೆ ಆತನು ಕೂತುಕೊಂಡು ಯಾರ್ಯಾರು ಕಾಣಿಕೆಗಳನ್ನು ಹಾಕ್ತಾ ಇದ್ದಾರೆ ಎಂಬುದಾಗಿ ಆತನು ನೋಡ್ತಾ ಇದ್ದಾನಂತೆ. ಆ ಸಮಯದಲ್ಲಿ ನಾವು ನೋಡ್ತಾ ಇದ್ದೇವೆ, ಒಬ್ಬ ಬಡ ವಿಧವೆ ಬಂದು 2 ಕಾಸುಗಳನ್ನು ಏನು ಮಾಡಿದ್ಲಂತೆ, ದೇವರ ಸನ್ನಿಧಾನದಲ್ಲಿ ಆಕೆ ಬಿತ್ತಿದ್ಲು. ಎಷ್ಟಂತೆ? 2 ಕಾಸು. ಆಕೆ ಹತ್ರ ಇರುವಂಥದ್ದು ಅದು ಬಿಟ್ಟು ಮತ್ತೆ ಏನು ಕೂಡ ಇಲ್ಲ ಪ್ರೇರ. ಅನೇಕ ಶ್ರೀಮಂತರು ಬಂದಿದ್ದಾರೆ, ಅವರು ಯಥೇಚ್ಛವಾಗಿ ಆಗ್ತಾ ಇದ್ದಾರೆ, ಅವರು ಕೊಡ್ತಾ ಇದ್ದಾರೆ. ಆದ್ರೆ ಅವ್ರು ಹೆಂಗೆ ಕೊಡ್ತಾ ಇದ್ದಾರೆ? ತಮಗೆ ಉಳಿದದ್ದರಲ್ಲಿ ಅವರು ಕೊಟ್ಟರೆ, ಈಕೆಯಾದರೂ ತನ್ನ ಜೀವನವನ್ನೇ ಕೊಟ್ಟು ಬಿಟ್ಟಳು ಎಂಬುದಾಗಿ. ಮಾರ್ಕನ ಬರೆದ ಸುವಾರ್ತೆ ಅನ್ಕೊಂತೀನಿ, ಅಲ್ಲೊಂದು ವಚನ ಓದಿಸ್ತೀನಿ, ಈ ಸಮಯದಲ್ಲಿ ಓದ್ಕೊಳ್ಳೋಣ. ಹಲ್ಲೆಲೂಯಾ. ನಿದ್ದೆ ಮಾಡೋರೆಲ್ಲ ಗಟ್ಟಿಗೆ ಚಪ್ಪಳ ಹೊಡ್ರಿ. ವೆರಿ ಗುಡ್, ಚೆನ್ನಾಗಿ ನಿದ್ದೆ ಮಾಡ್ತಾ ಇದ್ದಾರೆ. ಹಲ್ಲೆಲೂಯಾ, ಪ್ರೈಸ್ ದಿ ಲಾರ್ಡ್. ನಿದ್ದೆ ಮತ್ತು ಇನ್ನೂ ಇಳಿದಿಲ್ಲ, ರಾತ್ರಿಯಿಂದ ಹಂಗೆ ನಡ್ಕೊಂತ ಅದೇನಂತಾರಲ್ಲ, ನಡ್ಕೊಂಡು ನಿದ್ದೆ ಮಾಡೋರು. ನೀವು ಇಲ್ಲಿಗೆ ಬಂದ್ರಿ ಅಂದ್ರೂ ಕೂಡ ಹಂಗೆ ನಿದ್ದೆನೇ ಮಾಡ್ತಾ ಬಂದಿದ್ದೀರಿ. ಹಲ್ಲೆಲೂಯಾ. ನಿಜವಾಗ್ಲೂ ಹಂಗಿದ್ದೀರಾ? ಇದ್ದೀರಾ ಇಲ್ವಾ? ಇರಬಾರ್ದು. ಯಾಕಂದರೆ ನಾವು ಹಗಲಿನವರಾಗಿದ್ದೇವೆ, ಬೆಳಕಿನವರಾಗಿದ್ದೇವೆ, ಎಚ್ಚರದಿಂದ ಜೀವಿಸುವುದಕ್ಕಾಗಿ ಕರೆಯಲ್ಪಟ್ಟಂಥವರು ಆಗಿದ್ದೇವೆ ಪ್ರಿಯರೇ. ಹಲ್ಲೆಲೂಯಾ, ಪ್ರೈಸ್ ದಿ ಲಾರ್ಡ್. ಸಮಯದಲ್ಲಿ ವಾಕ್ಯನ ಓದಿಕೊಳ್ಳೋಣ. ಸಿಕ್ತ್ರ ತೆಗೆದಂತರು ಹೋದ್ರಿ. ನಾವು ಬೈಬಲ್ ತೆಗೆದೇ ಇಲ್ರಿ, ನಮ್ಗೆಲ್ಲಿ ಸಿಗುತ್ತಂತ್ರಿ? ಎಷ್ಟನೇ ಅಧ್ಯಾಯ, ಎಷ್ಟನೇ ವಚನ? ಹಾಂ 12ನೇ ಅಧ್ಯಾಯ 41ನೇ ವಚನ. ಓಕೆ. ಯೇಸು ಬೊಕ್ಕಸದ ಮನೆಗೆ ಎದುರಾಗಿ ಕೂತುಕೊಂಡು ಜನರು ಬೊಕ್ಕಸದಲ್ಲಿ ಹಣ ಹಾಕುವುದನ್ನ ನೋಡುತ್ತಾ ಇದ್ದನು. ಅನೇಕ ಮಂದಿ ಐಶ್ವರ್ಯವಂತರು ಬಹಳ ಹಾಕುತ್ತಿರಲು ಒಬ್ಬ ಬಡ ವಿಧವೆಯು ಬಂದು 2 ಕಾಸು ಅಂದರೆ 1 ದುಗ್ಗಾಣಿ ಹಾಕಿದಳು. ಆಗ ಆತನು ತನ್ನ ಶಿಷ್ಯರನ್ನು ಹತ್ತಿರಕ್ಕೆ ಕರೆದು, ನಿಮಗೆ ನಿಜವಾಗಿ ಹೇಳುತ್ತೇನೆ, ಬೊಕ್ಕಸದಲ್ಲಿ ಹಾಕಿದವರೆಲ್ಲರಲ್ಲಿ ಈ ಬಡ ವಿಧವೆ ಹೆಚ್ಚು ಹಾಕಿದ್ದಾಳೆ. ಹೇಗೆಂದರೆ ಎಲ್ಲರೂ ತಮಗೆ ಸಾಕಾಗಿ ಮಿಕ್ಕದ್ದರಲ್ಲಿ ಹಾಕಿದರು, ಈಕೆಯು ತನ್ನ ಬಡತನದಲ್ಲಿಯೂ ತನಗಿದ್ದದ್ದನ್ನೆಲ್ಲ ಹಾಕಿದಳು, ತನ್ನ ಜೀವನವನ್ನೇ ಕೊಟ್ಟು ಬಿಟ್ಟಳು ಎಂಬುದಾಗಿ. ಹಲ್ಲೆಲೂಯಾ. ನೀನು ಹಾಕುವಂಥ ಕಾಣಿಕೆ ಅದು ಯಾರು ನೋಡ್ತಾರೆ? ದೇವರು ನೋಡ್ತಾನೆ. ಹಲ್ಲೆಲೂಯಾ. ಬೊಕ್ಕಸದಲ್ಲಿ ನೀನು ಹಾಕುವಂಥ ಕಾಣಿಕೆಯನ್ನು ಯಾರು ನೋಡ್ತಾನೆ ರೀ? ದೇವರು ನೋಡ್ತಾನೆ. ದೇವರು ಅವ್ರನ್ನ ಯಾರನ್ನೂ ಮೆಚ್ಚಲಿಲ್ಲ. ಯಾರನ್ನ ಮೆಚ್ಚಿದ ಅಂತ ಹೇಳ್ತಾ ಇದೆ ವಾಕ್ಯ? ಬಡತನದಲ್ಲಿ ನೊಂದು ಬೆಂದ ಸ್ಥಿತಿಯಲ್ಲಿ ಜೀವಿಸಿರ್ತಕ್ಕಂಥ ಒಬ್ಬ ತಾಯಿ ತನಗಿರ್ತಕ್ಕಂಥ 2 ಕಾಸು, 1 ದುಗ್ಗಾಣಿ ಹಣವನ್ನು ಆಕೆ ಏನು ಮಾಡಿದ್ಲಂತ್ರಿ? ಆ ಒಂದು ಉಂಡಿಯಲ್ಲಿ ನಾವು ನೋಡ್ತಾ ಇದ್ದೇವೆ, ಬೊಕ್ಕಸದಲ್ಲಿ ಹಾಕಿದಾಗ ಯೇಸು ಸ್ವಾಮಿ ತನ್ನ ಶಿಷ್ಯರನ್ನ ಹತ್ತಿರಕ್ಕೆ ಕರಿತಾ ಇದ್ದಾನೆ. ಯಾಕಂದರೆ ಅವರು ಯಾರಂತೇಳಿ, ಎಲ್ಲರೂ ಹೆಂಗೆ ಹಾಕಿದಾರೆ ಅಂತೇಳಿ ಆತನಿಗೆ ಗೊತ್ತು. ಎಲ್ಲರೂ ಸಾಕಾಗಿ ಮಿಗಿಲಾಗಿ ಆದಮೇಲೆ ಅವ್ರು ಹಾಕಿದರೆ, ಈಕೆಯಾದರೂ ಯಾರಂತ ಹೇಳ್ತಾರೆ ವಾಕ್ಯ? ಆ ಬಡತನದಲ್ಲಿರ್ತಕ್ಕಂಥ ಆ ವಿಧವೆಯಾದರೂ ಆಕೆ ಎಲ್ಲವನ್ನ ಹಾಕಿಬಿಟ್ಲು, ತನ್ನ ಜೀವನವನ್ನೇ ದೇವರಿಗೆಂಬುದಾಗಿ ಕೊಟ್ಟು ಬಿಟ್ಲು ಎಂಬುದಾಗಿ. ಹಲ್ಲೆಲೂಯಾ. ಅದಕ್ಕಾಗಿ ಪ್ರಿಯರೇ, ದೇವರ ವಾಕ್ಯದಲ್ಲಿ ನಾವು ನೋಡ್ತಾ ಇದ್ದೇವೆ, ಯೇಸು ಅದನ್ನ ಮೆಚ್ಚಿದ್ರು. ಯೇಸು ಆಕೆ ಕಾಣಿಕೆಯನ್ನ ಮೆಚ್ಚಿದ್ರು. ಇಲ್ಲಿ ನಾವು ನೋಡ್ತಾ ಇದ್ದೇವೆ, ಅದು ದೇವರಿಗೆ ಮೆಚ್ಚುಗೆ ಆದದ್ದು. ಅದಕ್ಕಾಗಿ ನಾವು ನೋಡ್ತಾ ಇದ್ದೇವೆ, ಮಲಾಕಿನ ಪ್ರವಾದನ ಗ್ರಂಥದಲ್ಲಿ ಒಂದು ಮಾತಿರುತ್ತೆ, 3ನೇ ಅಧ್ಯಾಯದಲ್ಲಿ ಏನಂತೇಳಂತಂದ್ರೆ, ನೀವು ಕತ್ತುಕೊಳ್ಳುವವರಾಗಿದ್ದೀರಿ. 8ನೇ ವಚನ. ನರ ಮನುಷ್ಯನು ದೇವರಿಂದ ಕತ್ತುಕೊಳ್ಳಬಹುದೇ? ನೀವೋ ನನ್ನಿಂದ ಕತ್ತುಕೊಳ್ಳುತ್ತಿದ್ದೀರಿ. ನಿನ್ನಿಂದ ಏನು ಕತ್ತುಕೊಂಡಿದ್ದೇವೆ ಎಂದು ಕೇಳುತ್ತೀರೋ? ದಶಮಾಂಶ, ನನಗೋಸ್ಕರ ಪ್ರತ್ಯೇಕಿಸಬೇಕಾದ ಪದಾರ್ಥ. ಆದ್ಮೇಲೆ ಏನಂತ ಹೇಳ್ತಾ ಇದೆ? ಇವುಗಳನ್ನೇ, ಅಂದ್ರೆ ಬಹುವಚನ ಅಂತೇಳಿ. ಹಲ್ಲೆಲೂಯಾ. ದಶಮಾಂಶನೇ ಬೇರೆ, ನಾವು ನೋಡ್ತಾ ಇದ್ದೇವೆ ಪ್ರತ್ಯೇಕಿಸಬೇಕಾಗಿರ್ತಕ್ಕಂಥ ಪದಾರ್ಥನೇ ಬೇರೆ. ಹಲ್ಲೆಲೂಯಾ. ಕೆಲವರು ಜನರು ಏನು ಮಾಡ್ತಾರೆ? ಕಾಣಿಕೆ ಹಾಕಿ ಅದನ್ನೇ ಏನು ಮಾಡ್ತಾರೆ? ದಶಮಾಂಶ ಎಂಬುದಾಗಿ ನೆನೆಸ್ತಾರೆ. ಕೆಲವು ಜನರು ಏನು ಮಾಡ್ತಾರೆ? ಕಾಣಿಕೆ ಅರಿಕೆಯನ್ನು ಕೊಟ್ಟು ಅದನ್ನೇ ಕಾಣಿಕೆ ಎಂಬುದಾಗಿ ನೆನೆಸ್ತಾರೆ. ಆದರೆ ದೇವರ ಒಂದು ಸಂದೇಶವನ್ನು ನಾವು ಓದುವಾಗ, ದೇವರ ವಾಕ್ಯಗಳನ್ನು ನಾವು ಓದುವಾಗ ವ್ಯತ್ಯಾಸಕರವಾಗಿ ನಮಗೆ
ಕಾಣಸಿಗುತ್ತೆ ಪ್ರೇರೆ. ಅರಿಕೆಯ ಒಂದು ಕಾಣಿಕೆನೇ ಬೇರೆ. ಯಾವುದಾದ್ರೂ ರೋಗ ಬಂದಾಗ, ಅನಾರೋಗ್ಯ ಬಂದಾಗ ನಾವೇನು ಮಾಡ್ತೀವಿ? ದೇವರಿಗೆ ಮುಡುಪನ್ನು ಕಟ್ತೀವಿ. ನಾವೇನಂತೇಳಿ, ದೇವರೇ ಈ ಒಂದು ಅನಾರೋಗ್ಯ ನನ್ನ ಕಡಿಮೆ ಆದರೆ ನಾನು ಸಾಕ್ಷಿ ಹೇಳಿ ಇಂತಿಷ್ಟು ನಾನೇನು ಮಾಡ್ತೀನಿ, ಇನ್ನು ಸನ್ನಿಧಾನಕ್ಕೆ ನಾನು ಬಿತ್ತೀನಿ ಎಂಬುದಾಗಿ. ಅದು ಯಾವ ಕಾಣಿಕೆ ರೀ? ಅರಕೆಯ ಕಾಣಿಕೆ. ದಶಮಾಂಶ ಅಂತಂದರೆ ನಾವು ದುಡಿದಿರ್ತಕ್ಕಂಥ 10ರಲ್ಲಿ 1 ಪಾಲನ್ನು ನಾವು ದೇವರಿಗೆ ಏನು ಮಾಡುವಂಥದ್ದು? ಸಲ್ಲಿಸುವಂಥದ್ದು. 100 ರೂಪಾಯಿಗೆ 10 ರೂಪಾಯಿ ದೇವರಿಗೆ ನಾವು, ದೇವರೇ ನಿನ್ನದಪ್ಪ ಮೀಸಲು ಅಂತ ಹೇಳ್ತೀವಲ್ಲ, ನಾವು ಏನಂತ ಹೇಳ್ತೀವಿ? ಮೀಸಲು. ಆ ಮೀಸಲು ಮಾಡಿರ್ತಕ್ಕಂಥ ಒಂದು ಏನಂತ ಹೇಳ್ತೀವಿ? ಹಣ ಪ್ರಿಯರೆಲ್ಲ ನಾವು ನೋಡ್ತಾ ಇದ್ದೇವೆ. ಕಾಣಿಕೆ ಅದೇನ್ರಿ? ದಶಮಾಂಶ. ಹಲ್ಲೆಲೂಯಾ. ನಾವು ನೋಡ್ತಾ ಇದ್ದೇವೆ ನಾರ್ಮಲ್ ಆಗಿ ನಾವು ದೇವರ ಸನ್ನಿಧಾನದಲ್ಲಿ ಕೂಡಿ ಬಂದಾಗ ದೇವರ ವಾಕ್ಯ ಹೇಳ್ತಾ ಇದೆ, ಒಬ್ಬನು ನನ್ನ ಸನ್ನಿಧಾನದಲ್ಲಿ ಕಾಣಿಕೆ ಇಲ್ಲದೆ ಏನು ಮಾಡಬಾರ್ದಂತೆ? ಕಾಣಿಸಿಕೊಳ್ಳಬಾರದು. ಹಲ್ಲೆಲೂಯಾ. ನಾವು ಸಭೆಯಾಗಿ ಕೂಡಿದಾಗ ನಾವೇನು ಮಾಡ್ತೀವಿ? ಕಾಣಿಕೆಯನ್ನ ಸಮರ್ಪಣೆ ಮಾಡುವಂಥವ್ರು. ಕೆಲವೊಬ್ಬರು ತಮ್ಮ ಜೀವಿತದಲ್ಲಿ ದೇವರು ಮಾಡಿರ್ತಕ್ಕಂಥ ಮೇಲುಗಳಿಗಾಗಿ ಅವ್ರು ಏನು ಮಾಡ್ತಾರೆ? ಕೃತಜ್ಞತಾ ಕಾಣಿಕೆಯನ್ನು ಸಮರ್ಪಣೆ ಮಾಡ್ತಾರೆ. ಏನು ಮಾಡ್ತಾರೆ? ಈ ಕೆಲಸ ಆಯಿತು, ಅದಕ್ಕಾಗಿ ನಾನೇನು ಮಾಡ್ತಾ ಇದ್ದೇನೆ? ದೇವರಿಗೆ ಸಮರ್ಪಿಸ್ತಾ ಇದ್ದೇನೆ. ಅದು ಯಾವ ಕಾಣಿಕೆ ರೀ? ಕೃತಜ್ಞತಾ ಕಾಣಿಕೆ. ಸಭೆಯಲ್ಲಿ ಕೂಡಿದಾಗ ಹಾಕುವಂಥ ಕಾಣಿಕೆನೇ ಬೇರೆ, ಕೃತಜ್ಞತಾ ಕಾಣಿಕೆನೇ ಬೇರೆ, ದಶಮಾಂಶನೇ ಬೇರೆ. ಮತ್ತೆ ನಾವು ನೋಡ್ತಾ ಇದ್ದೇವೆ, ದೇವ್ರ ವಾಕ್ಯ ಹೇಳ್ತಾ ಇದೆ, ಪ್ರತ್ಯೇಕಿಸಬೇಕಾದಂಥ ಪದಾರ್ಥನೇ ಬೇರೆ. ಮತ್ತೆ ಇನ್ನೊಂದು ಕಡೆಗೆ ನಾವು ನೋಡ್ತಾ ಇರ್ತೀವಿ, ಏನಂತೇಳಿ? ನಿನ್ನ ಆದಾಯದಿಂದಲೂ ಮತ್ತೇನಂತೆ? ನಿನ್ನ ಬೆಳೆಯ ಪ್ರಥಮ ಫಲದಿಂದಲೂ ನೀನು ಯೆಹೋವನನ್ನ ಸನ್ಮಾನಿಸು ಅಂತ ಹೇಳುತ್ತೆ ವಾಕ್ಯ. ಹಲ್ಲೆಲೂಯಾ. ಈ ರೀತಿಯಾಗಿ ನಾವು ಎಲ್ಲವುಗಳನ್ನು ನಾವು ನಮ್ಮ ಜೀವನದಲ್ಲಿ ನಾವು ಖಂಡಿತವಾಗಿ ಅಳವಡಿಸಿಕೊಂಡು ನಾವು ಹೋಗುವಾಗ ನಾವು ದೇವರಿಗೆ ಮೆಚ್ಚುಗೆಯಾದಂಥ ರೀತಿಯಲ್ಲಿ ಜೀವಿಸುವವರು ಆಗಿರ್ತೀವಿ ಪ್ರಿಯರೇ. ಅದೇ ದೇವರನ್ನ ಮಹಿಮೆ ಪಡಿಸುವುದಕ್ಕಾಗಿರ್ತಕ್ಕಂಥ ಒಂದು ಮಾರ್ಗವಾಗಿ ನಮಗೆ ಕಾಣಸಿಗುತ್ತೆ. ಮೊದಲನೇದಾಗಿ ಸ್ತುತಿಯಜ್ಞವನ್ನು ಸಮರ್ಪಿಸುವುದರ ಮೂಲಕವಾಗಿ, ಎರಡನೇದಾಗಿ ಬಹು ಫಲವನ್ನು ನಾವು ಕೊಡುವುದರ ಮೂಲಕವಾಗಿ, ಮೂರನೇದಾಗಿ ನಾವು ದೇವರಿಗೆ ಕೊಡುವುದರ ಮೂಲಕವಾಗಿ. 13ನೇ ಇಬ್ರಿಯರಿಗೆ ಬರೆದ ಪತ್ರಿಕೆ 16ನೇ ವಚನ ನಾವು ಓದ್ರಿ ಅಂತ ಹೇಳಿದೆ. ಆಕ್ಚುಲಿ ಇಬ್ರಿಯ 13:16. ಪರೋಪಕಾರವನ್ನು, ಧರ್ಮ ಮಾಡುವುದನ್ನು ಮರೆಯಬೇಡಿರಿ. ಇದೇ ದೇವರಿಗೆ ಸಮರ್ಪಕವಾದ ಯಜ್ಞಗಳು. ಹಲ್ಲೆಲೂಯಾ. ಏನಂತ ಹೇಳ್ತಾ ಇದೆ ವಾಕ್ಯ? ಪರೋಪಕಾರ ಮಾಡುವುದನ್ನ, ಧರ್ಮ ಮಾಡುವುದನ್ನ, ಇದು ಧರ್ಮ ಅಂತ ಹೇಳುತ್ತೆ ವಾಕ್ಯದಲ್ಲಿ ನಾವು ನೋಡ್ತಾ ಇದೆ. ದೇವರಿಗೆ ಸಮರ್ಪಿಸುವಂಥದ್ದು ಏನ್ರಿ? ಧರ್ಮ. ಅದು ಅಧರ್ಮ ಅಲ್ಲ. ಹಲ್ಲೆಲೂಯಾ. ಇಲ್ಲಿ ನಾವು ನೋಡ್ತಾ ಇದ್ದೇವೆ, ಸಮರ್ಪಕವಾದಂತಹ ಯಜ್ಞಗಳು, ಧರ್ಮ ಮಾಡುವುದನ್ನು ನಾವು ಮರಿಬಾರ್ದು. ಪರೋಪಕಾರ ಮಾಡುವಂಥ ಗುಣವುಳ್ಳವರಾಗಿಯೂ ಕೂಡ ನಾವು ಇರಬೇಕು. ಪರೋಪಕಾರದ ಗುಣ ಅದು ಯಾರಿಗೆ ಕೊಟ್ಟಂಗಿರಿ? ದೇವರಿಗೆ ಕೊಟ್ಟಂಗೆ. ಯಾರಿಗ್ರಿ? ಮನುಷ್ಯರಿಗೆಲ್ಲ ನಾವು ಕೊಡ್ತಾ ಇರೋದು. ಆ ಒಂದು ವೇಳೆ ಬಡತನದ ಸ್ಥಿತಿಯಲ್ಲಿ ಆಗಿರ್ಬೋದು, ನೊಂದು ಬೆಂದಂಥ ಸ್ಥಿತಿಯಲ್ಲಿ ಇರುವಂಥವ್ರಾಗಿರ್ಬೋದು, ಭಿಕ್ಷಾಟನೆಯಲ್ಲಿ ಜೀವಿಸುವಂಥ ವ್ಯಕ್ತಿಗಳಿಗೆ ನಾವು ಕೊಡುವಂಥದ್ದು. ಯಾರಿಗೆ ಕೊಡುವಂಥದ್ದು ಎಂಬುದಾಗಿ ಹೇಳುತ್ತೆ ವಾಕ್ಯ? ಯಾರಿಗ್ರಿ? ದೇವರಿಗೆ ಕೊಡುವಂಥದ್ದು ಪ್ರಿಯರೇ. ಹಲ್ಲೆಲೂಯಾ. ನಾವು ನೋಡ್ತಾ ಇದ್ದೇವೆ ಪ್ರಿಯರೇ. ಮೂರನೇದಾಗಿ ನಾವು ದೇವರಿಗೆ ಕೊಡುವಾಗ ದೇವರು ನಮ್ಮನ್ನ ಮೆಚ್ಚೋದಕ್ಕೆ ಸಾಧ್ಯ, ನಾವು ದೇವರನ್ನ ಮಹಿಮೆಪಡಿಸೋದಕ್ಕೆ ಸಾಧ್ಯ ಪ್ರಿಯರೇ. ಅದೇ ರೀತಿಯಾಗಿ ನಾವು ನೋಡ್ತಾ ಇದ್ದೇವೆ. 1ನೇ ಪೇತ್ರನ ಪತ್ರಿಕೆ 4:11 ವಚನ. ಮುಗಿಸ್ತೀನಿ, ಟೈಮ್ ಎಷ್ಟು ಇತ್ತು? 12:45. ಓಕೆ. ದೈವೋಕ್ತಿಗಳನ್ನು ಆಮೇನ್ ದೇವರಿಂದ ಶಕ್ತಿಯನ್ನು ಹೊಂದಿದವನಾಗಿ ಮಾಡಲಿ. ಇದರಿಂದ ಎಲ್ಲದರಲ್ಲಿ ಯೇಸು ಕ್ರಿಸ್ತನ ಮೂಲಕ ದೇವರಿಗೆ ಸ್ತೋತ್ರ ಉಂಟಾಗುವುದು. ಯೇಸು ಕ್ರಿಸ್ತನಿಗೆ ಆಧಿಪತ್ಯವು, ಘನವು ಯುಗ ಯುಗಾಂತರಗಳಲ್ಲಿಯೂ ಇರುವವು ಎಂಬುದಾಗಿ. ಹಲ್ಲೆಲೂಯಾ. ನಾವು ನೋಡ್ತಾ ಇದ್ದೇವೆ ಪ್ರಿಯರೇ, ದೇವರ ವಾಕ್ಯ ಹೇಳ್ತಾ ಇದೆ, ದೇವರ ವಾಕ್ಯ ಬೋಧಿಸುವುದು ಮತ್ತು ಪರಿಚರ್ಯ ಮಾಡುವುದಕ್ಕಾಗಿ ದೇವರು ನಮಗೆ ಕೊಟ್ಟಿರ್ತಕ್ಕಂಥ ಬಾಧ್ಯತೆ ಏನಾಗಿದೆಯೋ ಅದನ್ನು ನಾವು ಮಾಡುವಾಗ ನಾವು ಏನನ್ನ ಮಾಡುವಂಥವ್ರಾಗಿರ್ತೀವಿ? ದೇವರನ್ನು ಮೆಚ್ಚಿಸುವಂಥವ್ರಾಗಿರುತ್ತೆ. ದೇವರ ವಾಕ್ಯದ ಪರಿಚರ್ಯ ದೇವರು ನಮಗೆ ಕೊಟ್ಟಿರುವಾಗ ಆ ಪರಿಚರ್ಯವನ್ನು ನಾವೇನು ಮಾಡಬಾರ್ದು? ಕಡಿಮೆಯಾಗಿ ನೋಡಬಾರ್ದು. ಹಲ್ಲೆಲೂಯಾ. ದೇವರು ನಮಗೆ ಕೊಟ್ಟಿರ್ತಕ್ಕಂಥ ಈ ಒಂದು ಮಹಾ ಸೌಭಾಗ್ಯವನ್ನು, ದೇವರ ಮಕ್ಕಳಾಗುವಂಥ ಈ ಭಾಗ್ಯವನ್ನು ದೇವರು ನಮಗೆ ಕೊಟ್ಟಿದ್ದಾನಲ್ವಾ, ಇದನ್ನು ನಾವು ಕಡಿಮೆಯಾಗಿ ನೋಡಬಾರ್ದು. ನಾವು ಯಾಕೆ ಹೇಳ್ರಿ? ನಾವು ಸ್ವಕೀಯ ಜನಾಂಗರಾಗುವುದಕ್ಕಾಗಿ ಕರೆಯಲ್ಪಟ್ಟಿದ್ದೇವೆ. ಲೋಕಸ್ಥರಿಗೆ ಈ ಒಂದು ಸ್ಥಿತಿ ಇಲ್ಲ. ನಾವು ಪರಲೋಕ ಸಂಸ್ಥಾನದವರಾಗುವುದಕ್ಕಾಗಿ ಕರೆಯಲ್ಪಟ್ಟಂಥ ವ್ಯಕ್ತಿಗಳಾಗಿದ್ದೇವೆ.
ನಾವು ಈ ಲೋಕದವರು. ಈ ಲೋಕದಲ್ಲಿ ಇದ್ದಾಗಲೂ ಕೂಡ ನಾವು ಪರಲೋಕಕ್ಕೆ ಸಂಬಂಧಪಟ್ಟಂಥವ್ರು. ನಾವು ಈ ಲೋಕದಲ್ಲಿ ಜೀವಿಸ್ತಾ ಇರುವಾಗಲೂ ಕೂಡ ನಮ್ಮ ತಂದೆ ಮೇಲೆ ಇದ್ದಾನೆ. ನಮಗೆ ಬೇಕಾದಂಥ ಆಶೀರ್ವಾದಗಳು ಆತನಲ್ಲಿ ಯಾವಾಗಲೂ ಕೂಡ ನಮ್ಮ ಮೇಲೆ ಬರುವಂಥವುಗಳಾಗಿದ್ದಾವೆ ಎಂಬುದಾಗಿ ನಾವು ನೆನೆಸಿಕೊಂಡು ಜೀವಿಸುವಂಥವರು ಆಗಬೇಕು. ಅದಕ್ಕಾಗಿ ನಾವು ನೋಡ್ತಾ ಇದ್ದೇವೆ, ಅದು ಯಾವಾಗಲೂ ಕೂಡ ದೇವರಿಗೆ ಸ್ತೋತ್ರವನ್ನು ಉಂಟು ಮಾಡುವಂಥದ್ದು ಆಗಿರುತ್ತೆ ಪ್ರೇರೆ. ಯಾವುದಂತ ಹೇಳ್ತಾ ಇದೆ ವಾಕ್ಯ, ಒಬ್ಬನು ಬೋಧಿಸುವವನಾದರೆ ದೈವೋಕ್ತಿಗಳನ್ನು ನುಡಿಯೋನಾಗಿ ಬೋಧಿಸಲಿ. ಒಬ್ಬನು ಸಭೆಯ ಸೇವೆ ಮಾಡುವವನಾದರೆ ದೇವರಿಂದ ಶಕ್ತಿಯನ್ನು ಹೊಂದಿದವನಾಗಿ ಮಾಡಲಿ. ಹಲ್ಲೆಲೂಯಾ. ಯಾರಿಂದ ಶಕ್ತಿ ಇರುವುದು? ದೇವರ ಆತ್ಮನಿಂದ ಶಕ್ತಿ. ದೇವರ ಒಂದು ಆತ್ಮನಿಂದ ಪ್ರೇರೇಪಿಸಲ್ಪಟ್ಟವನಾಗಿ ದೇವರ ಶಕ್ತಿಯನ್ನು ಹೊಂದಿದವನಾಗಿ ಸಭೆಯ ಸೇವೆಯನ್ನು ಮಾಡುವಾಗ, ಸಭೆಯಲ್ಲಿ ತನಗೆ ಕೊಟ್ಟಿರ್ತಕ್ಕಂಥ ಬಾಧ್ಯತೆಯನ್ನು ನಿರ್ವಹಿಸುವಾಗ ಆ ಸಭೆಯಲ್ಲಿ ಇರ್ತಕ್ಕಂಥ ವ್ಯಕ್ತಿಗಳು ಏನಾಗ್ತಾರೆ? ಆಶೀರ್ವದಿಸಲ್ಪಡ್ತಾರೆ. ಅದಕ್ಕಾಗಿ ನಾವು ಇಲ್ಲಿ ನೋಡ್ತಾ ಇದ್ದೇವೆ ಪ್ರೇರೆ, ಆ ಒಂದು ಕಾರ್ಯ ದೇವರಿಗೆ ಮಹಿಮೆ ತರುವಂಥದ್ದು ಎಂಬುದಾಗಿ ವಾಕ್ಯದಲ್ಲಿ ನಾವು ಸ್ಪಷ್ಟವಾಗಿ ಪೇತ್ರನು ಏನು ಮಾಡ್ತಾ ಇದ್ದಾನೆ? ಈ ಗುಟ್ಟನ್ನು ತಿಳಿಸ್ತಾ ಇದ್ದಾನೆ ಪ್ರೇರೆ. ನಾವು ನೋಡ್ತಾ ಇದ್ದೇವೆ, ಒಬ್ಬನು ಬೋಧಿಸುವುದರಲ್ಲಿ ಏನಾಗಿರ್ಬೇಕಂತೆ? ಬೋಧಿಸುವವನಾಗಿದ್ದರೆ ದೈವೋಕ್ತಿಗಳನ್ನು ನುಡಿಯುವವನಾಗಿ ಅವನು ಬೋಧಿಸಲಿ ಎಂಬುದಾಗಿ. ಹಲ್ಲೆಲೂಯಾ, ಪ್ರೈಸ್ ಲಾರ್ಡ್. ನಾವು ನೋಡ್ತಾ ಇದ್ದೇವೆ ಪ್ರೇರೆ, ದೇವರ ವಾಕ್ಯ ಹೇಳ್ತಾ ಇದೆ, ಸತ್ಯವೇದ ಹೇಳ್ತಾ ಇದೆ, ಈ ಒಂದು ಕಾರ್ಯವನ್ನು ನಾವು ಮಾಡುವವರಾಗಿರ್ಬೇಕು. ಯಾಕಂದರೆ ದೇವರು ಯಾರ್ಯಾರನ್ನು ಯಾವ ಕಾರ್ಯಗಳಿಗೋಸ್ಕರವಾಗಿ ನೇಮಕ ಮಾಡಿದ್ನೋ ಆ ಕಾರ್ಯದಲ್ಲಿ ನಾವು ಜವಾಬ್ದಾರಿಯನ್ನ, ಲೆಕ್ಕವನ್ನ, ನಾವು ಅದರಲ್ಲಿ ನಮಗೆ ದೇವರು ತೂಕವನ್ನ ಮಾಡ್ತಾನೆ ಎಂಬುದಾಗಿ ನಾವು ಗ್ರಹಿಸಿಕೊಂಡು ನಮ್ಮ ಭಕ್ತಿಯ ಜೀವಿತವನ್ನು ನಾವು ಮುಂದೆ ನಡೆಸಿಕೊಂಡು ಹೋಗ್ಬೇಕು. ದೇವರು ನಿನಗೆ ಬಾಧ್ಯತೆಯನ್ನು ಕೊಟ್ಟಿದ್ದಾನೆ. ಸಭೆಯ ವಾಕ್ಯ ಸಂದೇಶದ ಒಂದು ಭಾಗ ಆಗಿರ್ಬೋದು, ಸಭೆಯ ಕುರಿಮರಿಗಳನ್ನು ನಡೆಸಿಕೊಂಡು ಹೋಗುವಂಥ ಒಬ್ಬ ಒಳ್ಳೆಯ ಕುರುಬನಾಗಿ ನೀನು ಜೀವಿಸುವುದಕ್ಕಾಗಿ ಕರೆಯಲ್ಪಟ್ಟಂಥ ವ್ಯಕ್ತಿಯಾಗಿ ನೀನು ಇರುವಾಗ, ಆ ಬಾಧ್ಯತೆಯನ್ನು ನೀನು ನಿರ್ವಹಿಸದೆ, ಆ ಬಾಧ್ಯತೆಯನ್ನು ನೀನು ಅಲಕ್ಷ್ಯ ಮಾಡಿ ಒಂದು ವೇಳೆ ಜೀವಿಸಿದ್ದೆ ಆದರೆ ನಿನ್ನ ದೇವರನ್ನು ಮೆಚ್ಚಿಸುವುದಕ್ಕೆ ಯೋಗ್ಯನಾದಂಥ ವ್ಯಕ್ತಿ ಆಗಿರೋದಿಲ್ಲ. ಹಲ್ಲೆಲೂಯಾ, ಪ್ರೈಸ್. ಅದಕ್ಕಾಗಿ ನಾವು ಒಂದೇ ಕುಟುಂಬದವರು ಎನ್ನುವಂಥ ಒಂದು ಮನಸ್ಥಿತಿ ನಮ್ಮಲ್ಲಿ ಬರಬೇಕು. ನಮ್ಮಲ್ಲಿರುವಂಥದ್ದು ಕ್ರಿಸ್ತನ ರಕ್ತದ ಮೂಲಕವಾಗಿ ತೊಳೆಯಲ್ಪಟ್ಟಂಥ ನಾವು ರಕ್ತ ಸಂಬಂಧಿಗಳಾಗಿದ್ದೇವೆ ಎನ್ನುವಂಥ ಕಾನ್ಸೆಪ್ಟಲ್ಲಿ ನಾವು ಬರುವಂಥವರು ಆಗಬೇಕು. ನಾವು ಒಂದೇ ಕುರಿ ಹಿಂಡಿನವರಾಗಿ ಇದ್ದೇವೆ ಎನ್ನುವಂಥದ್ದನ್ನು ನಾವು ಮರಿಲಾರದೆ ನಾವು ಜೀವಿಸುವಂಥವರು ಆಗಬೇಕು. ನಮಗೆ ಇರುವಂಥ ತಂದೆ ಒಬ್ಬಾತನೇ, ಪರಲೋಕ ಸಂಸ್ಥಾನದವರು ನಾವು ಆಗಿದ್ದೇವೆ ಎಂಬುದಾಗಿ ಗ್ರಹಿಸಿಕೊಂಡು ಜೀವಿಸುವವರಾಗಬೇಕು. ನಮ್ಮ ಬೋಧಕನು ಯೇಸು ಕ್ರಿಸ್ತನೇ ಎಂಬುದಾಗಿ ನಾವು ಆತನ ಮಾತುಗಳನ್ನು, ಆತನ ಬೋಧನೆಯನ್ನು ಕೇಳುವಂಥ ವಿದ್ಯಾರ್ಥಿಗಳಾಗಿದ್ದೇವೆ ಎಂಬುದಾಗಿ ಮನಗಂಡು ನಾವು ಜೀವಿಸುವವರಾಗಿ ಇರಬೇಕಿಲ್ಲ. ನಾವು ನೋಡ್ತಾ ಇದ್ದೇವೆ, ವಾಕ್ಯ ಹೇಳ್ತಾ ಇದೆ, ಸತ್ಯವೇದ ಹೇಳ್ತಾ ಇದೆ ಪ್ರೇರೆ, ಸ್ಪಷ್ಟವಾಗಿ ನಮಗೆ ದೇವರು ಯಾವ ಬಾಧ್ಯತೆಯನ್ನು ಕೊಟ್ಟಿದ್ದಾನೋ ಆ ಬಾಧ್ಯತೆಯಲ್ಲಿಯೇ ನಾವು ದೇವರನ್ನು ಮಹಿಮೆ ಪಡಿಸುವವರಾಗಿರಬೇಕು. ವಾಕ್ಯ ಬೋಧಿಸುವಂಥದ್ದಾಗಿರ್ಬೋದು, ಹಾಡುಗಳನ್ನು ಹಾಡುವಂಥದ್ದಾಗಿರ್ಬೋದು, ವಾಕ್ಯದಲ್ಲಿ ಆ ಸಭೆಯ ಸೇವೆಯಲ್ಲಿ ಏನಂತ ಹೇಳ್ತಾ ಇದೆ, ನಿಷ್ಕಪಟಿಗಳಾಗಿ ಜೀವಿಸುವಂಥದ್ದಾಗಿರ್ಬೋದು, ನಿಸ್ವಾರ್ಥವಾಗಿ ದೇವರಿಗಾಗಿ ದುಡಿಯುವಂಥ ಸ್ವಭಾವ ಆಗಿರ್ಬೋದು, ಇವೆಲ್ಲವುಗಳನ್ನು ಚಾಚು ತಪ್ಪದೆ ನಾವು ಏನು ಮಾಡಬೇಕ್ರಿ? ನಡೆಸಿಕೊಂಡು ನಾವು ಮುಂದೆ ಹೋಗ್ತಾನೆ ಇರಬೇಕು. ಹಲ್ಲೆಲೂಯಾ, ಪ್ರೈಸ್ ಲಾರ್ಡ್. ಹಿಂದಕ್ಕೆ ನೋಡಿದರೆ ನನಗೆ ಸಂತೋಷ ಇಲ್ಲ ಅಂತ ಹೇಳುತ್ತೆ ವಾಕ್ಯ. ಹಲ್ಲೆಲೂಯಾ, ಪ್ರೈಸ್ ಲಾರ್ಡ್. ನಮಗೆ ಒಂದು ಜವಾಬ್ದಾರಿ ಸಭೆಯಲ್ಲಿ ಕೊಟ್ಟಾಗ ಆ ಸಭೆಯಲ್ಲಿ ಕೊಟ್ಟಿರ್ತಕ್ಕಂಥ ಜವಾಬ್ದಾರಿ ದೇವರದೆಂಬುದಾಗಿ ನೆನೆಸಿ ಅದನ್ನು ನಾವು ಅಚ್ಚುಕಟ್ಟಾಗಿ ನಾವು ಏನು ಮಾಡಬೇಕು? ಮಾಡೋರಾಗಬೇಕು. ಹಲ್ಲೆಲೂಯಾ. ಆ ಜವಾಬ್ದಾರಿಯ ವಿಷಯದಲ್ಲಿ ನಾವೇನು ಮಾಡಬಾರ್ದು? ಬೇಜವಾಬ್ದಾರಿತನವನ್ನು ನಾವು ತೋರಿಸಬಾರ್ದು. ಹಲ್ಲೆಲೂಯಾ. ಅದಕ್ಕಾಗಿ ಇಲ್ಲಿ ವಾಕ್ಯ ಹೇಳ್ತಾ, ಸತ್ಯವೇದ ಹೇಳ್ತಾ ಇದೆ, ಆ ಒಂದು ಕಾರ್ಯ ನೀನು ಮಾಡುವಾಗ ಯೇಸು ಕ್ರಿಸ್ತನಿಗೆ ಆಧಿಪತ್ಯ ಘನವು ಯುಗಾಂತರಗಳಲ್ಲಿ ಏನಾಗುತ್ತಂತೆ? ಮೇಲೆ ನೋಡ್ತಾ ಇದ್ದೇವೆ, ಸ್ತೋತ್ರ ದೇವರಿಗೆ ಏನಾಗುತ್ತಂತೆ? ಉಂಟಾಗುತ್ತದೆ ಎಂಬುದಾಗಿ. ಆತನು ಮಹಿಮೆ ಹೊಂದುತ್ತಾನೆ. ಯಾರ ಮೂಲಕವಾಗಿ? ನಮ್ಮ ಮೂಲಕವಾಗಿ ಪ್ರೇರೆ. ಹಲ್ಲೆಲೂಯಾ. ಅದಕ್ಕಾಗಿ ನಿಮಗೆ ಕೊಟ್ಟಿರ್ತಕ್ಕಂಥ ಬಾಧ್ಯತೆಯನ್ನು ನೀವು ಸರಿಯಾದ ರೀತಿಯಲ್ಲಿ ನಿರ್ವಹಿಸಿಕೊಂಡು ಹೋಗಬೇಕೆನ್ನುವಂಥದ್ದು ಇಲ್ಲಿ ವಾಕ್ಯದ ಒಂದು ಸಂದೇಶವಾಗಿ ನಮಗೆ ಕಾಣಸಿಗುತ್ತಾ ಇದೆ ಪ್ರೇರೆ. ಹಲ್ಲೆಲೂಯಾ, ಪ್ರೈಸ್. ಅದಕ್ಕಾಗಿ ಆ ಒಂದು ಬಾಧ್ಯತೆಯನ್ನು ನಾವು ಖಂಡಿತವಾಗಿ ನಿರ್ವಹಿಸಿಕೊಂಡು ಹೋಗುವಂಥ ಮಕ್ಕಳಾಗಿ ನಾವು ಇರೋಣ. ಹಲ್ಲೆಲೂಯಾ. ಪೌಲನನ್ನು ದೇವರು ಸೇವೆಗೆ ಕರೆದಾಗ ಆತನಿಗೆ ಒಂದು ದರ್ಶನವನ್ನು ಕೊಟ್ಟ. ಏನಂತ ಹೇಳಿದ? ನನಗಾಗಿ ನೀನು ಮಾತಾಡುವಂಥ ವ್ಯಕ್ತಿ ಆಗಬೇಕು. ನಾನು ನಿನ್ನನ್ನು ಒಂದು ಆಯುಧವನ್ನಾಗಿ, ಸಾಧನವನ್ನಾಗಿ ನಾನು ನಿನ್ನನ್ನು ಬಳಸಿಕೊಳ್ತೀನಿ. ಇವರೆಲ್ಲರೂ ಭಯಪಟ್ಟಂಥ ಸ್ಥಿತಿಯಲ್ಲಿ, ಅರಸರುಗಳ ಮುಂದೆ ಮಾತನಾಡಲಾರದ ಸ್ಥಿತಿಯಲ್ಲಿದ್ದಾರೆ. ಆದರೆ ನೀನಾದರೂ ಅರಸನ ಮುಂದೆ ನನ್ನ ಸಾಕ್ಷಿಯನ್ನು ಹೇಳುವುದಕ್ಕಾಗಿ ನಾನು ನಿನ್ನನ್ನು ನೇಮಕ ಮಾಡಿಕೊಂಡಿದ್ದೇನೆ. ಯಾರ ಕುರಿತಾಗಿರಿ? ಪೌಲನ ಕುರಿತಾಗಿ.
ಪೌಲನು ಸೆರೆಮನೆಗೆ ಹೋದ. ಸೆರೆಮನೆಯಲ್ಲಿ ಹೋದಂಥ ಸಮಯದಲ್ಲಿ ದೇವರು ವಾಕ್ಯ ಹೇಳ್ತಾ ಇದೆ, ಅವನು ಸೆರೆಮನೆಯನ್ನು ಸಂತೋಷದಿಂದ ಅದನ್ನು ಸ್ವಾಗತ ಮಾಡಿದ. ಯಾಕಂದರೆ ಈ ಸೆರೆಮನೆಯ ಮೂಲಕವಾಗಿ ನನ್ನನ್ನು ಅರಸನನ್ನು ಭೇಟಿಯಾಗಲಿಕ್ಕೆ ದೇವರು ಒಂದು ಮಾರ್ಗವನ್ನು ತೆರೆದಿದ್ದಾನೆ ಎಂಬುದಾಗಿ. ಹಲ್ಲೆಲೂಯಾ. ಸೆರೆಮನೆಯಲ್ಲಿದ್ದಾಗ ಮಾತ್ರ ನಾನು ಅರಸನನ್ನು ಭೇಟಿಯಾಗಲಿಕ್ಕೆ ಸಾಧ್ಯ ಆಗುತ್ತೆ. ಯಾಕಂದರೆ ತೀರ್ಪಿಗೋಸ್ಕರವಾಗಿ ನಾನು ಅರಸನ ಮುಂದೆ ನಿಂತುಕೊಳ್ತೀನಿ ಅಂತೇಳಿ ನಾನು ವಾದ ಮಾಡುವಾಗ ಅರಸನ ಮುಂದೆ ನಿಂತುಕೊಂಡು ನನ್ನ ಸಾಕ್ಷಿಯನ್ನು ನಾನು ಹೇಳೋದಕ್ಕೆ ಸಾಧ್ಯ ಆಗುತ್ತೆ. ದೇವರ ದರ್ಶನ, ಆ ದರ್ಶನವನ್ನು, ಆ ದೇವರು ಕೊಟ್ಟಿರ್ತಕ್ಕಂಥ ಜವಾಬ್ದಾರಿಯನ್ನ ಪೌಲನು ಏನು ಮಾಡಿದ? ನಿಭಾಯಿಸಿದ. ಪೇತ್ರನಿಗೆ ಹೇಳಿದ ದೇವರು, ನಾನು ಬಂಡೆ, ನನ್ನ ಮೇಲೆ ನೀನೇನು ಮಾಡಬೇಕು? ಏನು ಮಾಡಬೇಕು? ಸಭೆಯನ್ನು ಕಟ್ಟುವುದಕ್ಕಾಗಿ ಮೂಲ ಪಾತ್ರವನ್ನು ನೀನು ವಹಿಸಬೇಕಂತೇಳಿ. ಹಲ್ಲೆಲೂಯಾ. ಪ್ರೈಸ್ ಹೇಳಿದ್ರು. ಮತ್ತನ್ನು ಬರೆಸುವಂಥ 16ನೇ ಅಧ್ಯಾಯದಲ್ಲಿ ನಾವು ನೋಡ್ತಾ ಇದ್ದೇವೆ, ಬಂಡೆ ಅಂತಂದ್ರೆ ಮತ್ತೆ ಪೇತ್ರ ಅಂತೇಳಿ ಇವತ್ತಿನ ದಿವಸ ಅನೇಕರು ತಪ್ಪಾದ ಅಭಿಪ್ರಾಯ ಉಳ್ಳವರಾಗಿದ್ದಾರೆ. ಸಭೆಯನ್ನು ಕಟ್ಟಿದವರು ಪೇತ್ರನಲ್ಲ, ಯಾವ ಒಂದು ಬಂಡೆ ರೀ? ಕ್ರಿಸ್ತನೆನ್ನುವಂಥ ಬಂಡೆ. ಮುಗ್ಗರಿಸುವ ಬಂಡೆಗೆ ಬಂದು ಅನೇಕರು ಮುಗ್ಗರಿಸಿದ್ರು ಎಂಬುದಾಗಿ, ಎಡವುವ ಕಲ್ಲು ಎಂಬುದಾಗಿ ಏನು ಮಾಡ್ತಾ ಇದೆ ವಾಕ್ಯ ತಿಳಿಸ್ತಾ ಇದೆ. ಅದಕ್ಕಾಗಿ ನಮ್ಮ ದೇವರು ಕಲ್ಲು ಕೂಡ ಆಗಿದ್ದ. ಹಲ್ಲೆಲೂಯಾ. ಯಾಕಂದರೆ ಆ ಕಲ್ಲು ಬೇರೆ ಯಾರಲ್ಲ, ಯೇಸು ಕ್ರಿಸ್ತನೇ. ನಾವು ಕ್ರಿಸ್ತನೆನ್ನುವಂಥ ಬಂಡೆಯ ಮೇಲೆ ಸಭೆಯಾಗಿ ಮಂದಿರದೋಪಾದಿಯಲ್ಲಿ ಜೀವವುಳ್ಳ ಕಲ್ಲುಗಳಾಗಿ ನಾವು ಕಟ್ಟಲ್ಪಡ್ತಾ ಇದ್ದೇವೆ. ಮೂಲೆಗಲ್ಲು ಯಾರಂತ ಹೇಳುತ್ತೆ ವಾಕ್ಯ? ಯೇಸು ಕ್ರಿಸ್ತನೇ ಎಂಬುದಾಗಿ. ಪ್ರೇರಿಲ್ಲ ನಾವು ನೋಡ್ತಾ ಇದ್ದೇವೆ. ಸತ್ಯವೇದ ಹೇಳ್ತಾ ಇದೆ ಸ್ಪಷ್ಟವಾಗಿ. ಪೇತ್ರನಿಗೆ ಹೇಳಿದ್ರು ದೇವರು, ನೀನು ಸಭೆಯನ್ನ ಕಟ್ತೀಯ, ಪಾತಾಳದ ಬಲ ಅದನ್ನು ಏನು ಮಾಡೋದಕ್ಕೆ ಸಾಧ್ಯ ಇಲ್ಲ, ಸೋಲಿಸೋದಕ್ಕೆ ಸಾಧ್ಯ ಇಲ್ಲ. ಅದಕ್ಕಾಗಿ ಪ್ರಾರಂಭದಲ್ಲಿ ಆತ್ಮನಿಂದ ತುಂಬಿಸಲ್ಪಟ್ಟಂಥ ಅವರ ಮಧ್ಯದಲ್ಲಿ ಅಂಜುಬುರುಕ ದೇವರ ಯಾರು ಎಂಬುದಾಗಿ 3 ಸಾರಿ ಬೋಂಕಿರ್ತಕ್ಕಂಥ ಸುಳ್ಳು ಹೇಳಿರ್ತಕ್ಕಂಥ ಪೇತ್ರನ ಏನು ಮಾಡ್ತಾ ಇದ್ದಾನೆ? ಯೇಸು ಕ್ರಿಸ್ತನೇ ನಿಜವಾದ ದೇವರು, ರಕ್ಷಕನು ಎಂಬುದಾಗಿ ಏನು ಮಾಡ್ತಾ ಇದ್ದಾನೆ? ಸಾರಿ ಹೇಳ್ತಾ ಇದ್ದಾನೆ ಪ್ರಿಯರೇ. ಹಲ್ಲೆಲೂಯಾ. ಒಬ್ಬ ಮೀನು ಹಿಡಿಯುವಂಥ ಬೆಸ್ತ, ಹಲ್ಲೆಲೂಯಾ, ಮೀನುಗಳನ್ನು ಹಿಡಿಯುವಂಥ ವ್ಯಕ್ತಿ, ಆತನಿಗೆ ಆ ಒಂದು ಶಕ್ತಿ, ಆ ಒಂದು ಬಲ ಯಾವ ರೀತಿಯಾಗಿ ಬಂತು? ನಾವು ನೋಡ್ತಾ ಇದ್ದೇವೆ. ವಾಕ್ಯ ಹೇಳ್ತಾ ಇದೆ, ಆತ್ಮನು ಅವರನ್ನು ಸ್ಪರ್ಶಿಸಿದಾಗ, ಪರಿಶುದ್ಧಾತ್ಮ ದೇವರು ಅವರ ಮೇಲೆ ಇಳಿದು ಬಂದಾಗ, ನಾಲಿಗೆಗಳು ವಿಂಗಡವಾಗಿ ಒಬ್ಬೊಬ್ಬ ವ್ಯಕ್ತಿಯ ಮೇಲೆ ಅವು ಇಳಿದು ಬಂದಾಗ ಅವರು ತಮಗೆ ತಿಳಿಯದ ಹಾಗೆ ಬೇರೆ ಬೇರೆ ಭಾಷೆಗಳಲ್ಲಿ ಅವರು ಮಾತಾಡಿದರು. ಆತ್ಮನ ಶಕ್ತಿಯನ್ನು ಅವರು ಹೊಂದಿದರು. ಅವರು ಮಾತಾಡಿರ್ತಕ್ಕಂಥ ಭಾಷೆಗಳು ಅಲ್ಲಿ ಕೂಡಿ ನೆರೆದು ಬಂದಿರತಕ್ಕಂಥ ಲಕ್ಷಾಂತರ ಜನರಲ್ಲಿ ವಿಸ್ಮಯವನ್ನು ಉಂಟು ಮಾಡ್ತಾ ಇದೆ. ಕಾರಣ ಏನಂತಂದ್ರೆ, ಇವರು ಕೇವಲ ಬೆಸ್ತರೆ, ಕೇವಲ ಒಂದು ಇಬ್ರಿಯ ಭಾಷೆಯನ್ನು ಮಾತಾಡುವವರೇ, ಅರಾಮಿಕ್ ಭಾಷೆಯನ್ನು ಮಾತಾಡುವಂಥವರೇ. ಆದರೆ ಇವರಿಗೆ ಯಾವ ರೀತಿಯಾಗಿ ಗೊತ್ತಾಯಿತು ನಮ್ಮ ಭಾಷೆ? ಹಲ್ಲೆಲೂಯಾ. ಬೇರೆ ಬೇರೆ ಪ್ರಪಂಚದ ಅನೇಕ ದೇಶಗಳಿಂದ ಅನೇಕ ಜನರು ಯೆರೂಸಲೇಮಿಗೆ ಹೋಗಿದ್ದಾರೆ ಪ್ರೇರೆ. ಪಂಚಾಶತ್ತಮ ಪೆಂಟಿಕೋಸ್ಟಲ್ ಫೆಸ್ಟಿವಲ್ ಎನ್ನುವಂಥದ್ದು ಆ ಸಮಯದಲ್ಲಿ ಏನಾಗಿತ್ತು? ಏರ್ಪಾಟಾಗಿತ್ತು. 50ನೆಯ ದಿವಸದಲ್ಲಿ ನಾವು ನೋಡ್ತಾ ಇದ್ದೇವೆ ಪ್ರಿಯರೇ, ಪರಿಶುದ್ಧಾತ್ಮ ದೇವರು ಅವರ ಮೇಲೆ ಇಳಿದು ಬಂದಾಗ ಸಭೆ ಎನ್ನುವಂಥದ್ದು ಪ್ರಾರಂಭವಾಯಿತು. ಅಲ್ಲಿ ಮೂಲ ಬೋಧಕನಾಗಿ ಯಾರು ನಿಂತ್ಕೊಂಡ್ರಿ? ಪೇತ್ರ ನಿಂತುಕೊಂಡು ಅನೇಕ ಆತ್ಮಗಳು ಒಂದೇ ಒಂದು ಟಾಪಿಕ್ ಹೇಳಿದ. ಆ ಒಂದು ಟಾಪಿಕ್ಗೆ 3,000 ಜನರು ಏನು ಮಾಡಿದ್ರಂತೆ? ದೀಕ್ಷಾ ಸ್ನಾನ ತೆಗೆದುಕೊಂಡ್ರು. ಹಲ್ಲೆಲೂಯಾ. ಪ್ರೈಸ್ ಲಾರ್ಡ್. ಮೊದಲನೇದಾಗಿ ದೇವರು ಕರೆದಿರ್ತಕ್ಕಂಥದ್ದು ಎಷ್ಟು ಜನರನ್ನ? 12 ಜನ. 12 ಜನ ಹೋಗಿ ಎಷ್ಟು ಜನ ಆದರು? 70 ಜನರಾದರು. 70 ಜನ ಎಷ್ಟು ಜನ ಆದರು? 120 ಜನರಾದ್ರು. 120 ಜನರು ಹೋಗಿ ಎಷ್ಟು ಜನ ಆದರು? 3,000 ಜನರಾದ. 3,000 ಜನ ಹೋಗಿ ಎಷ್ಟು ಜನ ಆದರು? 8,000 ಜನರಾದ. 8,000 ಜನರು ಹೋಗಿ ಇವತ್ತು ಎಷ್ಟು ಜನ ಆಗಿದ್ದಾರೆ? ಲೆಕ್ಕ ಹಿಡಿಸಲಾರದಷ್ಟು. ಆ ಲೆಕ್ಕದಲ್ಲಿ ನಾನು ನೀನು ಕೂಡ ಇದ್ದೇವಲ್ಲ. ಇದೇ ನಿಜವಾದಂಥ ಸೌಭಾಗ್ಯ ಪ್ರಿಯರೇ. ಹಲ್ಲೆಲೂಯಾ. ಇವತ್ತು ಅಗಣಿತವಾಗಿ ನಂಬಲಾರದವರು ನಾವು ನೋಡ್ತಾ ಇದ್ದೇವೆ. ಲೆಕ್ಕವಿರಲಾರದ ಹಾಗೆ ದೇವರನ್ನು ನಂಬಿದವರು ಕಾಣಸಿಗ್ತಾರೆ. ಹೊರಗಡೆ ನಂಬಲಾರದ ರೀತಿಯಲ್ಲಿ ಇರ್ತಾರೆ, ಆದರೆ ನಿಜವಾಗ್ಲೂ ಕೂಡ ಅವರು ದೇವರ ಮಕ್ಕಳಾಗಿ ಜೀವಿಸ್ತಾ ಇರ್ತಾರೆ. ಯಾಕಂದರೆ ಇದರಲ್ಲಿ ಪಾಪ ಇಲ್ಲ, ಇದು ಪರಿಶುದ್ಧವಾಗಿರ್ತಕ್ಕಂಥ ಮಾರ್ಗ ಎಂಬುದಾಗಿ ಅನೇಕರು ಕಂಡುಕೊಂಡಿದ್ದಾರೆ ಪ್ರಿಯರೇ. ಅನೇಕರು ತಿಳಿದುಕೊಂಡಿದ್ದಾರೆ. ಈ ಭೂಮಿಯಲ್ಲಿ ಯಜ್ಞವಾಗಿ ಒಬ್ಬಾತನು ಬಲಿಯಾಗಬೇಕಾಗಿತ್ತು. ಪ್ರಜಾಪತಿ ಎನ್ನುವಂಥ ವ್ಯಕ್ತಿ ಭೂಮಿಗೆ ಬಂದು ಬಲಿಯಾಗಬೇಕಾಗಿತ್ತು. ಒಂದು ಬಲಿದಾನದ ಮೂಲಕವಾಗಿ ಎಲ್ಲಾ ಮನುಷ್ಯರ ಪಾಪಗಳು ಕ್ಷಮಿಸಲ್ಪಡಬೇಕಾಗಿತ್ತು. ಆ ನಿಜವಾದಂಥ ಬಲಿದಾನವಾಗಿ ಯಾರು ಬಂದ್ರಿ? ಯೇಸು ಕ್ರಿಸ್ತನು ಬಂದ. ಆತನು ತನ್ನ ರಕ್ತವನ್ನು ಸುರಿಸುವುದರ ಮೂಲಕವಾಗಿ, ತನ್ನ ದೇಹವನ್ನು ದಾರಿ ಎರೆಯುವುದರ ಮೂಲಕವಾಗಿ ಎಲ್ಲ ಮನುಷ್ಯರಿಗೆ ಆತನು ಶಾಂತಿಯನ್ನು ಕಲ್ಪಿಸಿದ. ದೇವರಿಗೂ ಮತ್ತು ಮನುಷ್ಯರಿಗೂ ಆತನು ಮಧ್ಯವರ್ತಿಯಾಗಿ ನಿಂತುಕೊಂಡು. ಅದಕ್ಕಾಗಿ ನಾವು ನೋಡ್ತಾ ಇದ್ದೇವೆ, ಶಿಲುಬೆ ಅದು ಮೊದಲನೇದಾಗಿ ಶಿಕ್ಷೆಗೆ, ಅವಮಾನಕ್ಕೆ, ಭಯಂಕರವಾದಂಥ ಕ್ರೂರತ್ವಕ್ಕೆ
ಒಳಗೆ ಇರ್ತಕ್ಕಂಥ ಆ ಶಿಲುಬೆ ಎನ್ನುವಂಥ ಸಂಕೇತ ಯಾವಾಗ ಕ್ರಿಸ್ತನು ಅದರ ಮೇಲೆ ಬಲಿಯಾದನು ಅದರ ಸಂಕೇತನೇ ಬದಲಾವಣೆ ಆಯಿತು. ಅದು ಪ್ರೀತಿಯ ಸಂಕೇತವಾಗಿ ದೇವರನ್ನ ಮನುಷ್ಯರನ್ನ ಕೂಡಿಸುವಂಥ ಒಂದು ಒಳ್ಳೆಯ ಬಾಂಧವ್ಯದ ಒಂದು ಸ್ಥಿತಿಯಾಗಿ ಆ ಶಿಲುಬೆ ಎನ್ನುವಂಥದ್ದು ಏನಾಗ್ತಾ ಇದೆ, ಕಾಣ ಸಿಗ್ತಾ ಇದೆ ಪ್ರಿಯರೇ. ಅದಕ್ಕಾಗಿ ನಾವು ನೋಡ್ತಾ ಇದ್ದೇವೆ, ಸತ್ಯವೇದ ಹೇಳ್ತಾ ಇದೆ ಸ್ಪಷ್ಟವಾಗಿ ಪ್ರಿಯರೇ, ಆ ಪೇತ್ರನು ದೇವರ ಕುರಿತಾಗಿ ಬೋಧಿಸಿದ. ಅವರಿಗೆ ಕೊಟ್ಟಿರ್ತಕ್ಕಂಥ ಜವಾಬ್ದಾರಿಯನ್ನ ಅವರು ಚಾಚು ತಪ್ಪದೆ ಮಾಡಿದರು. ಸ್ತಫನನ್ನು ತನಗೆ ಕೊಟ್ಟಂತ ಜವಾಬ್ದಾರಿಯನ್ನು ಚಾಚು ತಪ್ಪದೆ ಮಾಡಿದ. ಫಿಲಿಪ್ಪನು ತನಗೆ ಕೊಟ್ಟಿರ್ತಕ್ಕಂಥ ಜವಾಬ್ದಾರಿಯನ್ನು ಚಾಚು ತಪ್ಪದೆ ಮಾಡಿದ್ರು. ಅವರು ತಮ್ಮ ಸಾವಿನಲ್ಲಿಯೂ ದೇವರನ್ನ ಮಹಿಮೆ ಪಡಿಸಿದ್ರು, ಸಾಯುವುದಕ್ಕಾಗಿಯೂ ಕೂಡ ಸಿದ್ಧರಾದರು. ಪ್ರಿಯರೇ, ಇವತ್ತು ನಾನು ನೀನು ಏನಾಗಿದ್ದೇವೆ? ನನಗೆ ನಿನಗೆ ದೇವರು ಕೊಟ್ಟಿರ್ತಕ್ಕಂಥ ಬಾಧ್ಯತೆಯನ್ನು ನಾವು ಯಾವ ರೀತಿಯಾಗಿ ನಿರ್ವಹಿಸ್ತಾ ಇದ್ದೇವೆ? ಪರಿಚರ್ಯವನ್ನ ಯಾವ ರೀತಿಯಾಗಿ ಮಾಡ್ತಾ ಇದ್ದೇವೆ? ವಾಕ್ಯದ ವಿಷಯದಲ್ಲಿ ಯಾವ ಒಂದು ರೀತಿಯಲ್ಲಿ ನಾವು ನಮ್ಮ ಜೀವಿತವನ್ನು ಕಟ್ಟಿಕೊಂಡವರಾಗಿ ಕಾಣ ಸಿಗ್ತಾ ಇದ್ದೇವೆ? ನಮ್ಮನ್ನು ನಾವು ಈ ಸಮಯದಲ್ಲಿ ಪರೀಕ್ಷೆ ಮಾಡಿಕೊಳ್ಳೋಣ. ಕೊನೆಯದಾಗಿ ನಾನು ಹೇಳ್ತಾ ಇದ್ದೇನೆ, 4ನೇ ಅಧ್ಯಾಯ 14ನೇ ವಚನ, 1ನೇ ಪೇತ್ರನ ಪತ್ರಿಕೆಯಲ್ಲಿ ಅದೇ ಅಧ್ಯಾಯದಲ್ಲಿ ನಾವು ಯಾವಾಗ ದೇವರನ್ನ ಮಹಿಮೆಪಡಿಸೋದಕ್ಕೆ ಸಾಧ್ಯ ಆಗುತ್ತೆ ಅಂತ ಹೇಳಿದ್ರೆ 14ನೇ ವಚನ ಅದೇ ಅಧ್ಯಾಯ, ನೀವು ಕ್ರಿಸ್ತನ ಹೆಸರಿನ ನಿಮಿತ್ತ ನಿಂದೆಗೆ ಗುರಿಯಾದರೆ ಧನ್ಯರೇ, ತೇಜೋಮಯವಾದ ಆತ್ಮನಾಗಿರುವ ದೇವರಾತ್ಮನು ನಿಮ್ಮಲ್ಲಿ ನೆಲೆಗೊಂಡಿದ್ದಾನಲ್ಲ. ಹಲ್ಲೆಲೂಯಾ. ನಾವು ನೋಡ್ತಾ ಇದ್ದೇವೆ ಪ್ರಿಯರೇ 13ನೇ ವಚನದಿಂದ, ಆದರೆ ನೀವು ಎಷ್ಟರ ಮಟ್ಟಿಗೆ ಕ್ರಿಸ್ತನ ಬಾಧೆಗಳಲ್ಲಿ ಪಾಲುಗಾರರಾಗಿದ್ದೀರೋ ಅಷ್ಟರ ಮಟ್ಟಿಗೆ ಸಂತೋಷವುಳ್ಳವರಾಗಿರ್ರಿ. ಆತನ ಮಹಿಮೆಯ ಪ್ರತ್ಯಕ್ಷತೆಯಲ್ಲಿಯೂ ನೀವು ಸಂತೋಷಪಟ್ಟು ಉಲ್ಲಾಸಗೊಳ್ಳುವಿರಿ. ನೀವು ಕ್ರಿಸ್ತನ ಹೆಸರಿನ ನಿಮಿತ್ತ ನಿಂದೆಗೆ ಗುರಿಯಾದರೆ ಧನ್ಯರೇ ಎಂಬುದಾಗಿ. ಹಲ್ಲೆಲೂಯಾ. ದೇವರಿಗಾಗಿ ನಿಂದೆಯನ್ನ ಬಾಧೆಯನ್ನ ನೀವು ಅನುಭವಿಸುತ್ತಾ ಇರುವಾಗ, ಯಾವೊಂದು ಕಾರಣಕ್ಕಾಗಿ ಒಂದು ವೇಳೆ ಅವ್ರಿವ್ರ ಮನೆ ಕಳ್ಳತನ ಮಾಡಿ, ಒಂದು ವೇಳೆ ಅವ್ರಿವ್ರ ಮನೆಯಲ್ಲಿ ಕೆಟ್ಟ ಕಾರ್ಯ ಮಾಡಿ, ಒಂದು ವೇಳೆ ಅವ್ರಿವ್ರಿಗೆ ನೀವು ಮೋಸ ಮಾಡಿ ನೀವು ಪೆಟ್ಟನ್ನು ತಿಂದರೆ ದೇವರಿಗೆ ಮಹಿಮೆ ತರುವಂಥ ರೀತಿಯಲ್ಲ. ಮುಂದೆ ವಚನದಲ್ಲಿ ಅದನ್ನೇ ಹೇಳ್ತಾ ಇದೆ. 16ನೇ ವಚನ ಏನಂತ ಹೇಳ್ತಾ ಇದೆ, ಆದರೆ ಕ್ರೈಸ್ತನಾಗಿ ಬಾಧೆಪಟ್ಟರೆ ಅವನು ನಾಚಿಕೆ ಪಡದೆ ಆ ಹೆಸರಿನಿಂದಲೇ ದೇವರನ್ನು ಏನು ಮಾಡ್ಬೇಕಂತೆ, ಘನಪಡಿಸಬೇಕು. ಅಲ್ಲ, ನಿನ್ನ ಮೇಲೆ ನಿಂದೆ ಹಾಕ್ತಾರೆ, ನಿನ್ನ ಮೇಲೆ ಕೆಟ್ಟ ಕೆಟ್ಟ ತಪ್ಪುಗಳನ್ನು ಓರಿಸ್ತಾರೆ. ಆ ಒಂದು ತಪ್ಪುಗಳನ್ನು ಓರಿಸಿದಾಗ ನೀನೇನಾಗ್ಬೇಕಂತೆ, ಸ್ಥಿರವಾಗಿ ನಿಲ್ಲಬೇಕು. ನೀನೇನಾಗಬೇಕು, ಸಂತೋಷ ಪಡುವವನಾಗಬೇಕು. ಅಯ್ಯೋ, ನಾನು ದೇವ್ರು ನಂಬಿಸಲಗೆ ನನಗೆ ಹಿಂಗಂತಾರಯ್ಯ. ಅನೇಕ ಜನರು ಹೇಳ್ತಾರೆ. ಅಲ್ಲಲ್ಲಿ ಏನಂತೇಳಿ, ಇಲ್ಲ ರೀ, ನಾನು ದೇವ್ರಿಗೆ ಬರೋಸಲಗೆ ನನ್ನ ಕುಟುಂಬದವ್ರು ಹಿಂಗಂತಾರೆ, ನಮ್ಮ ಸ್ನೇಹಿತರು ಹಿಂಗಂತ, ಅದು ನನ್ನ ಬಂಧು ಮಿತ್ರರು ಹಿಂಗಂತಾರೆ, ನಮ್ಮನ್ನು ಕಡೆಗಾಣಿಸ್ತಾರೆ, ನಮ್ಮನ್ನು ನೋಡೋದಿಲ್ಲ, ಅದು ಇದು ಏನೆಲ್ಲ. ಅಲ್ಲೆಲ್ಲೂಯ್ಯ, ನಿಜವಾಗ್ಲೂ ಅದು ಹಂಗಾಗುತ್ತೆ ಅಂತೇಳಿ ದೇವ್ರು ಯಾವಾಗಲೂ ಬರೆಸಿಟ್ಟಿದ್ದಾರೆ. ಅಲ್ಲಲ್ಲಿ ಕಾರಣ ಏನು ಅಂತಂದರೆ, ನೀನು ಬೆಳಕಾಗಿದ್ದೀಯ, ಅವರು ಕತ್ತಲೆಯಲ್ಲಿದ್ದಾರೆ. ಬೆಳಕು ಕತ್ತಲೆ ಎರಡು ಒಂದು ಕೂಡಕ್ಕೆ ಸಾಧ್ಯನಾ? ಸಾಧ್ಯ ಇಲ್ಲ. ಹಲ್ಲೆಲೂಯಾ. ನೀನು ನೀತಿಯಾಗಿದ್ದೀಯ, ಅವರು ಅನೀತಿಯಲ್ಲಿರುವಂಥವರಾಗಿದ್ದಾರೆ. ನೀನು ದೇವರ ಮಗನಾಗಿದ್ದೀಯಾ, ಅವರು ಬೇರೊಬ್ಬ ಮಗನಾಗಿ ಅವರು ಜೀವಿಸ್ತಾ ಇದ್ದಾರೆ. ಅದಕ್ಕಾಗಿ ಹೊಂದಾಣಿಕೆ ಅನ್ನುವಂಥದ್ದು ಬರೋದಕ್ಕೆ ಸಾಧ್ಯ ಇಲ್ಲ. ಇಲ್ಲಿ ನಾವು ನೋಡ್ತಾ ಇದ್ದೇವೆ, ಯೇಸು ಹೇಳಿದ್ದಾರೆ, ಸತ್ಯ ಯಾವಾಗಲೂ ಕೂಡ ಶೋಧಿಸಲ್ಪಡುವಂಥ ಸಮಯದಲ್ಲಿ, ಶೋಧನೆ ಆದ ಮೇಲೆ ಅದಕ್ಕೆ ಖಂಡಿತವಾಗಿ ಜಯ ಎನ್ನುವಂಥದ್ದು ಸಿಗುತ್ತೆ ಪ್ರಿಯರೇ. ಯೇಸುವನ್ನು ಶಿಲುಬೆಗೆ ಹಾಕಿದಾಗ ಅಲ್ಲಿರ್ತಕ್ಕಂಥ ಫರಿಸಾಯರು, ಮಹಾಯಾಜಕರು, ಯಾಜಕರು, ಅಲ್ಲಿರ್ತಕ್ಕಂಥ ಅರಸರು, ಅಲ್ಲಿರ್ತಕ್ಕಂಥ ಸೈನಿಕರು ಎಲ್ಲರೂ ಅನ್ಕೊಂಡ್ರು, ಆಯ್ತು ಸಮಾಧಿ ಮಾಡಿಬಿಟ್ಟಿವಿ ಅಂತೇಳಿ, ಸತ್ಯನ ಮುಗಿಸಿಬಿಟ್ಟಿವಿ ಅಂತೇಳಿ. ಆತನು ಆ ಒಂದು ದೇಶದಲ್ಲಿ, ಆ ಅಕ್ಕಪಕ್ಕದ ದೇಶಗಳಲ್ಲಿ ಆತನು ಹೋಗಿ ಅನೇಕ ಕಾರ್ಯಗಳನ್ನು, ಅದ್ಭುತ ಅತಿಶಯ ಕಾರ್ಯಗಳನ್ನು ಜರುಗಿಸಿದ. ಆತನು ಹೋದಾಗ ಒಂದು ಭಯಂಕರವಾಗಿರ್ತಕ್ಕಂಥ ರೋಗ, ಭಯಂಕರವಾಗಿರ್ತಕ್ಕಂಥ ದುರಾತ್ಮ, ಭಯಂಕರವಾಗಿರ್ತಕ್ಕಂಥ ಕೊರತೆ ಎಲ್ಲವೂ ನೀಗಿ ಹೋಗ್ತಾ ಇತ್ತು. ಆತನು ಎಲ್ಲಿ ಕಾಲಿಡ್ತಾನೋ ಅದು ಅಚ್ಚು ಹಸುರಾಗಿ ಪರಿವರ್ತನೆ ಆಗ್ತಾ ಇತ್ತು. ಆತನು ಎಲ್ಲಿ ಕಾಲಿಡ್ತಾನೋ ಆ ಜನರಲ್ಲಿ ಸಮಾಧಾನ ಎನ್ನುವಂಥದ್ದು ತುಂಬಿ ತುಳುಕ್ತಾ ಇತ್ತು. ಅಂತಹ ವ್ಯಕ್ತಿ ಆತನು ಯಾರ್ರೀ? ಕೇವಲ ವ್ಯಕ್ತಿ ಅಲ್ಲ, ಆತನೇನಾಗಿದ್ದಾನೆ? ದೇವರ ಮಗನು ಮತ್ತು ಮನುಷ್ಯರ ಕುಮಾರನು ಕೂಡ ಆಗಿದ್ದಾನೆ. ದೇವಕುಮಾರನು ಹೌದು, ಮನುಷ್ಯ ಕುಮಾರನು ಹೌದು. ಈ ಲೋಕಕ್ಕೆ ಬಂದು ಆತನು ನಡೆದಾಡುವ ದೇವರಾಗಿ ಅನೇಕ ಗ್ರಾಮಗಳ ಕಡೆಗೆ, ಪಟ್ಟಣಗಳ ಕಡೆಗೆ ಆತನು ನಡೆದಾಡುತ್ತಾ ಪಾದಚಾರಿಯಾಗಿ, ಪರಲೋಕದ ಪಾದಚಾರಿಯಾಗಿ ಆತನು ಹೊರಟು ಅನೇಕ ಆತ್ಮಗಳಿಗೆ ಸತ್ಯ ಸುವಾರ್ತೆಯನ್ನು ಬೋಧಿಸಿದ. ಅನೇಕರು ಸತ್ತು ಹೋದಂಥವರನ್ನು ಎಬ್ಬಿಸಿದ, ಕುಷ್ಠರೋಗಿಗಳನ್ನ ಸ್ವಸ್ಥ ಮಾಡಿದ, ಅನೇಕರು ದೆವ್ವ ಹಿಡಿದಂಥವರಿಗೆ ಬಿಡುಗಡೆಯನ್ನು ಕೊಟ್ಟ, ನಾನಾ ಥರವಾದಂಥ ರೋಗದಲ್ಲಿ, ನಾನಾ ಥರವಾದಂಥ ಬಾಧೆಗಳಲ್ಲಿ ಇರ್ತಕ್ಕಂಥ ಜನರು
ಆತನ ಬಳಿಗೆ ಕರೆದುಕೊಂಡು ಬಂದಂಥ ಸಮಯದಲ್ಲಿ ಆತನು ಅವರಿಗೆ ಸ್ವಸ್ಥತೆಯನ್ನು ಮಾಡಿದ, ಹುಟ್ಟು ಕುರುಡರಿಗೆ ಕಣ್ಣನ್ನು ಕೊಟ್ಟ, ಕುಂಟರು ನಡೆದಾಡುವಂತೆ ಮಾಡಿದ, ಸಮಾಧಿಯಲ್ಲಿ ಮೂಳೆಗಳೋಪಾದಿಯಲ್ಲಿ ಆದಂಥವ್ರು ಪುನಃ ಆತನು ಈ ಕರೆದಾಗ ಆ ಮೂಳೆಗಳು ಜೋಡಣೆ ಆದಂಥ ಸ್ಥಿತಿಯಲ್ಲಿ ನಾವು ನೋಡ್ತಾ ಇದ್ದೇವೆ. ಆ ಒಂದು ಶರೀರ ಎನ್ನುವಂಥದ್ದು ಕೊಳೆತು ಹೋದಂಥ ಸ್ಥಿತಿಯಲ್ಲಿ ಇರ್ತಕ್ಕಂಥ ಆ ಮೂಳೆಗಳು ಪುನಃ ಎದ್ದು ಹೊರಗಡೆ ಜೀವವನ್ನು ಹೊಂದಿಕೊಂಡು ಬರೋದಕ್ಕೆ ಆತನು ಕಾರಣೀಭೂತನಾದ. ಇಂತಹ ಅದ್ಭುತ ಯಾವ ಒಬ್ಬ ವ್ಯಕ್ತಿಯ ಚರಿತ್ರೆಯಲ್ಲಿ ಕಾಣಸಿಗೋದಕ್ಕೆ ಸಾಧ್ಯನೇ ಇಲ್ಲ ಪ್ರಿಯರೇ. ಆತನನ್ನು ಸಮಾಧಿ ಮಾಡಿದರು. ಏನಂತೇಳಿ ಸಮಾಧಿ ಮಾಡ್ತಾರ್ರಿ? ಅನ್ಯಾಯವಾಗಿರ್ತಕ್ಕಂಥ ತೀರ್ಪನ್ನು ಕೊಟ್ಟು. ಹಲ್ಲೆಲೂಯಾ. ಅವರ ಮಧ್ಯದಲ್ಲಿಯೇ ಆತನು ಹೇಳಿದ, ಈ ದೇವಾಲಯವನ್ನು ಕೆಡವಿದರೆ ನಾನು 3 ದಿವಸದಲ್ಲಿ ಪುನಃ ದೇವಾಲಯವನ್ನು ನಾನು ಕಟ್ಟುತ್ತೇನೆ ಎಂಬುದಾಗಿ. ಹಲ್ಲೆಲೂಯಾ. ಪ್ರೇಸ್. ಅವ್ರು ಅಂದುಕೊಂಡ್ರು, ಯಾರು? ಸೊಲೊಮೋನನ ದೇವಾಲಯ ಕಟ್ಟಬೇಕಾದ್ರೆ ಎಷ್ಟೋ ವರ್ಷಗಳು ಹಿಡಿಯಿತು. ಸೊಲೊಮೋನ್ ನಂತರ ಒಬ್ಬ ಅರಸನ ದೇವಾಲಯ ಕಟ್ಟಬೇಕಾದ್ರೆ ಎಷ್ಟೋ ವರ್ಷಗಳು ಹಿಡಿಯಿತು. ಮತ್ತು ಹೆರೋದನ್ನು ದೇವಾಲಯ ಕಟ್ಟಬೇಕಾದ್ರೆ ಎಷ್ಟೋ ವರ್ಷಗಳು ಹಿಡಿಯಿತು. 7 ವರ್ಷ ಆಯಿತು, 40 ವರ್ಷ ಆಯಿತು, ಕೆಲವು ವರ್ಷಗಳಾಯಿತು. ಕೇವಲ ಈತನು 3 ದಿವಸದಲ್ಲಿ ಕಟ್ತಾನೆ ಅಂತೇಳಂತ ಇದ್ದಾನಲ್ಲ ಅಂತೇಳಿ ಆತನು ಹೇಳಿರ್ತಕ್ಕಂಥ ಮಾತುಗಳಿಗೆ ಅರ್ಥನೇ ಬೇರೆ, ಆದರೆ ಅವರು ತಿಳ್ಕೊಂಡಿರ್ತಕ್ಕಂಥ ಅರ್ಥನೇ ಬೇರೆ ಆಗಿತ್ತು. ಪ್ರೇರ ವಾಕ್ಯದಲ್ಲಿ ನಾವು ನೋಡ್ತಾ ಇದ್ದೇವೆ, ಆ ಸಮಯದಲ್ಲಿ ಅವರು ಅನ್ಯಾಯವಾದಂಥ ತೀರ್ಪನ್ನು ಮಾಡಿದರು. ದೇವರು ತಾನು ಎಂಬುದಾಗಿ ಹೇಳಿಕೊಂಡನು ಎಂಬುದಾಗಿ ಅನ್ಯಾಯವಾದ ತೀರ್ಪನ್ನು ಮಾಡಿದ್ರು. ನಿಜವಾಗ್ಲೂ ಆತನು ದೇವರು ಅಂತೇಳಿ ದೇವರು ಆತನ ಏನು ಮಾಡಿದ? ಹೇಳಿಕೊಂಡ ಪ್ರೇರ. ಆತನ ಹೆಂಗೆ ಹೇಳಿಕೊಂಡರಿ? ತನ್ನ ಗುಣಲಕ್ಷಣದ ಮೂಲಕವಾಗಿ. ಹಲ್ಲೆಲೂಯಾ. ಪ್ರೈಸ್. ಒಬ್ಬ ವ್ಯಕ್ತಿ ಏನಂತ ಹೇಳ್ತೀವಿ, ಇನ್ಫಾರ್ಮ್ ಹಾಕ್ಕೊಂಡ್ಬರ್ತಾನೆ, ಪೊಲೀಸ್ ಬಟ್ಟೆಗಳನ್ನು ಹಾಕ್ಕೊಂಡು ಬರ್ತಾನೆ. ಬರುವಂಥ ಸಮಯದಲ್ಲಿ ಆತನು ಇನ್ವೆಸ್ಟಿಗೇಷನನ್ನು ಮಾಡ್ತಾ ಇರ್ತಾನೆ. ಮಾಡುವಂಥ ಸಮಯದಲ್ಲಿ ನೀವು ಒಂದು ವೇಳೆ ಆತನು ಮಫ್ತಿಯಲ್ಲಿ ಬಂದರೂ ಕೂಡ, ಒಂದು ವೇಳೆ ಏನಂತ ಹೇಳ್ತಾ ಇದ್ದೇವೆ, ತನ್ನ ಯೂನಿಫಾರ್ಮನ್ನು ಹಾಕ್ಕೊಂಡು ಬಂದರೂ ಕೂಡ ಆತನು ಏನಾಗಿರ್ತಾನೆ ರೀ? ಆತನ ಅಧಿಕಾರ ಏನಾಗಿರುತ್ತೆ? ಪೊಲೀಸೇ ಆಗಿರ್ತಾನೆ. ಹಲ್ಲೆಲೂಯಾ. ಮಫ್ತಿಯಲ್ಲಿ ಬಂದರೂ ಕೂಡ ಆತನು ಹೆಂಗೆ ಬಂದಿರ್ತಾನೆ? ಅಧಿಕಾರ ಹೊಂದಿದವನಾಗಿ ಬಂದಿರ್ತಾನೆ. ಹಲ್ಲೆಲೂಯಾ. ನೋಡೋದಕ್ಕೆ ಪೊಲೀಸಲ್ಲ ಬಿಡು, ಪೊಲೀಸ್ ಡ್ರೆಸ್ ಹಾಕ್ಕೊಂಬಂದಿಲ್ಲ ಅಂತೇಳಿ ನಮ್ಮ ಕಣ್ಣಿಗೆ ಕಾಣಿಸ್ಬೋದು. ಆದರೆ ಆತನಲ್ಲಿರ್ತಕ್ಕಂಥ ID ಕಾರ್ಡ್, ಆತನಲ್ಲಿರ್ತಕ್ಕಂಥ ನಾವು ನೋಡ್ತಾ ಇದ್ದೇವೆ ಒಂದು ಮಾತಾಡುವಂಥ ಶೈಲಿ, ತನ್ನ ಅಧಿಕಾರದ ಮೂಲಕವಾಗಿ ಮಾಡುವಂಥ ಇನ್ವೆಸ್ಟಿಗೇಷನ್, ಅದೆಲ್ಲವೂ ಕೂಡ ಹೆಂಗೆ ಕಾಣಿಸ್ತಾ ಇರುತ್ತೆ? ಈತ ನಿಜವಾಗಲೂ ಪೊಲೀಸ್ ಅಧಿಕಾರಿ. ಹಲ್ಲೆಲೂಯಾ. ಪ್ರೈಸ್ ಲಾರ್ಡ್. ಯೇಸು ಸ್ವಾಮಿ ಹೆಂಗೆ ಬಂದಿದ್ದಾನೆ? ತನ್ನ ಮಹಿಮೆಯನ್ನು ಬಿಟ್ಟು ಆತನು ದಾಸನ ರೂಪವನ್ನು ಧರಿಸಿ ಎಲ್ಲಿ ಬಂದಿದ್ದಾನೆ? ಭೂಲೋಕಕ್ಕೆ ಬಂದಿದ್ದಾನೆ. ದಾಸನ ರೂಪವನ್ನು ಧರಿಸಿ ಬಂದಾಗಲೂ ಕೂಡ ಆತನ ದೇವರೇ. ಹಲ್ಲೆಲೂಯಾ. ಹೆಂಗೆ ಬಂದಿದ್ದಾನಂತ? ದಾಸನ ರೂಪವನ್ನು ಧರಿಸಿ ಲೋಕಕ್ಕೆ ಬಂದಿದ್ದಾನೆ. ತನ್ನನ್ನು ತಾನು ಬರಿದು ಮಾಡಿಕೊಂಡು ಲೋಕಕ್ಕೆ ಹೊರಟು ಬಂದಿದ್ದಾನೆ. ಆತನು ಬಂದ ಸಲುವಾಗಿ ಬೇರೆ ಯಾರಾದರೂ ಸಮುದ್ರಕ್ಕೆ ನಿಲ್ಲಂತ ನಿಲ್ಲುತ್ತಾ? ನಿನ್ನ ಮೇಲೆ ಬರ್ತಾ. ಹಲ್ಲೆಲೂಯಾ. ಪ್ರೈಸ್ ಲಾರ್ಡ್. ಗಾಳಿಗೆ ನಿಲ್ಲಂದ್ರೆ ನಿಲ್ಲುತ್ತಾ? ನಿಲ್ಲಲ್ಲ. ಅದು ನಿನ್ನನ್ನು ಹಾದು ಹೋಗುತ್ತೆ. ಅಲ್ವ? ಗಾಳಿ, ಬಿರುಗಾಳಿಯನ್ನ, ಸಮುದ್ರದ ತೆರೆಗಳನ್ನ ತನ್ನ ಬಾಯ ಮೂಲಕವಾಗಿ ನಿಲ್ಲಿಸಿದ ಆತನು ದೇವರಿಂದ ಮಾತ್ರ ಅದು ಸಾಧ್ಯ. ಅವರು ತಿಳಿದುಕೊಳ್ಳಲಿ. ಅಲ್ವ? ಅವರ ಕಣ್ಣೆದುರಿಗೆ ಹುಟ್ಟು ಕುರುಡರಿಗೆ ಕಣ್ಣನ್ನು ಕೊಟ್ಟ ಅವರು ಯಾರು ಈ ಕಾರ್ಯವನ್ನು ಮಾಡೋದಕ್ಕೆ ಸಾಧ್ಯ? ದೇವರಿಂದ ಮಾತ್ರ ಸಾಧ್ಯ ಇಲ್ಲ ಎಂಬುದಾಗಿ ಅವರು ಗ್ರಹಿಸಿಕೊಳ್ಳೋದಕ್ಕೆ ಹೋಗಲಿಲ್ಲ. ಅಯ್ಯೋ ಅಷ್ಟು ಬಿಡ್ರಿ, 4 ದಿವಸ ಆಗಿತ್ತು ಸತ್ತು ಹೋಗಿರ್ತಕ್ಕಂಥ ವ್ಯಕ್ತಿಯನ್ನ ಆತನು ಬದುಕಿಸಿದ ಬಾಯಿಯ ಮಾತಿನ ಮೂಲಕವಾಗಿ. ಅದನ್ನು ನೋಡಿದರೂ ಕೂಡ ಆತನನ್ನು ನಂಬಲಿಲ್ಲ. ಎಲ್ಲ ಕಾರ್ಯಗಳು ದೇವರು ಮಾತ್ರ ಮಾಡೋದಕ್ಕೆ ಸಾಧ್ಯ ಎಂಬುದಾಗಿ ಅವರು ತಿಳಿದುಕೊಂಡ್ರು. ಈತನನ್ನು ಹೆಂಗಾದರೂ ಮುಗಿಸ್ಬೇಕು. ಕಾರಣ ಏನಂತಂದರೆ ನಮ್ಮ ಆಟ ನಡೆಯಲ್ಲ, ನಮ್ಮ ಜೀವನಕ್ಕೆ ಆಧಾರ ಈ ಜನರು ನಂಬಳಿಗೆ ಬರ್ತಾರೆ. ಈಗ ಲೋಕವೆಲ್ಲ ಆತನಿಂದ ಹೋಗ್ಬಿಡ್ತು. ಲೋಕವೆಲ್ಲ ಆತನಿಂದ ಹೋದರೆ ನಾವು ಏನು ಮಾಡಬೇಕು? ಚಿಪ್ ಹಿಡ್ಕೊಂಡು ಓಡಾಡೋದು. ಅಲ್ಲೇ ಅವ್ರು ನೆನೆಸಿದ್ದು ಯಾರೀ? ಫರಿಸಾಯರು, ಶಾಸ್ತ್ರಿಗಳು, ಅಲ್ಲಿರ್ತಕ್ಕಂಥ ಯಾಜಕರು ಎಲ್ಲರೂ ಯೇಸುವಿನ ಹಿಂದೆ ಹೋಗ್ಬಿಟ್ರು. ಲೋಕವೆಲ್ಲ ಆತನ ಹಿಂದೆ ಹೋಗ್ಬಿಡ್ತು. ಯೋಹಾನ ಬರೆದ ಸುವಾರ್ತೆ 12ನೇ ಅಧ್ಯಾಯ ಅನ್ಸುತ್ತೆ. ಅಲ್ಲಿ ವಾಕ್ಯ ಈ ರೀತಿಯಾಗಿ ಹೇಳ್ತಾ ಇದೆ, 19ನೇ ವಚನ. ನಮ್ಮ ಯತ್ನವೇನೂ ಸಾಗಲಿಲ್ಲ, ನೋಡಿರಿ ಲೋಕವೆಲ್ಲ ಆತನ ಹಿಂದೆ ಹೋಯಿತಲ್ಲ ಎಂದು ಒಬ್ಬರಿಗೊಬ್ಬರು ಮಾತಾಡಿಕೊಂಡಿರೋರು. ಅನೇಕ ಯತ್ನಗಳನ್ನು ಮಾಡಿದ್ದಾರೆ, ಪ್ರಯತ್ನಗಳನ್ನು ಮಾಡಿದ್ದಾರೆ, ಹುನ್ನಾರವನ್ನು ಮಾಡಿದ್ದಾರೆ, ಏನೆಲ್ಲ ಮಾಡಿದ್ದಾರೆ. ಆದರೆ ಆತನನ್ನು ಹಿಡಿದಿಡೋದಕ್ಕೆ ಸಾಧ್ಯ ಆಗಲಿಲ್ಲ. ಆತನು ಯಾವ ಒಂದು ಉದ್ದೇಶಕ್ಕಾಗಿ ಬಂದ ಆ ಉದ್ದೇಶವನ್ನು ಆತನು ಸಫಲಪಡಿಸಿದ ಆದ ಮೇಲೆ, ಶಿಲುಬೆ ಮೇಲೆ ತನ್ನ ಈ ಯಜ್ಞಾರ್ಪಣೆಯನ್ನು ಮಾಡಿದಾದ ಮೇಲೆ ಆತನು ಮೊದಲೇ ಹೇಳಿದ, ನಾನು ನನ್ನಷ್ಟಕ್ಕೆ ನನ್ನ ಜೀವವನ್ನು ಕೊಡುತ್ತೇನೆ ಮತ್ತು ನಾನು ನನ್ನಷ್ಟಕ್ಕೆ ನನ್ನ ಜೀವವನ್ನು ಏನು ಮಾಡ್ತೇನೆ? ಪಡೆದುಕೊಳ್ಳುತ್ತೇನೆ ಎಂಬುದಾಗಿ. ಹಲ್ಲೆಲೂಯಾ. ಸಮಾಧಿ ಮಾಡಿದ್ರು ಯೇಸುವನ್ನ ಅಂದುಕೊಂಡ್ರು ಜನರು. ಏನಂತ ಹೇಳಿ?
ಆಯಿತು ಈತನ ಎದ್ದು ಬರೋಲ್ಲ, ಈತನನ್ನು ಮುಗಿಸಿಬಿಟ್ಟಿವಿ ಅಂತೇಳಿ. ಆದರೆ 3ನೇ ದಿವಸದಲ್ಲಿ ಎಲ್ಲವೂ ಕೂಡ ಬದಲಾವಣೆ. ಸತ್ಯ ಎನ್ನುವಂಥದ್ದು ಎಲ್ಲಿಗೂ ಕೂಡ ಸಮಾಧಿ ಆಗೋದಕ್ಕೆ ಸಾಧ್ಯ ಇಲ್ಲ. ಯೇಸು ಮರಣದ ಕೊಂಡಿಯನ್ನ, ಪಾತಾಳದ ಬಲವನ್ನ, ಮರಣದ ಕೊಂಡಿಯನ್ನ ಜಯಿಸಿ, ಮರಣವನ್ನ ಮರಣಿಸಿ, ಸಾವನ್ನ ಸಾಯಿಸಿ, ಮೃತ್ಯುಂಜಯನಾಗಿ ಆತನು ಏನ್ ಮಾಡಿದರಿ, ಭೂಮಿಯನ್ನ ಒಡೆದು ಎದ್ದು ಹೊರಗಡೆ ಬಂದ ಪ್ರಿಯರೇ. ಹಲ್ಲೆಲೂಯಾ, ಪ್ರೈಸ್ ಲಾರ್ಡ್. ಅವರು ನೆನೆಸಿದ್ರು ಸತ್ಯವನ್ನು ಸಮಾಧಿ ಮಾಡ್ತೀವಿ ಅಂತೇಳಿ. ಆಗ್ಲಿಲ್ಲ. ಇವತ್ತು ಕೂಡ ನಿನ್ನ ಮೇಲೆ ನಿಂದೆಗಳನ್ನು ಹಾಕಬಹುದು, ನಿನ್ನ ಮೇಲೆ ಕೆಟ್ಟದಾದಂಥ ಅಭಿಪ್ರಾಯಗಳನ್ನು ಉಳ್ಳವರಾಗಿ ನಿನ್ನ ಮೇಲೆ ನಿಂದೆಗಳನ್ನ, ಕೆಟ್ಟದಾದಂಥ ಮಾತುಗಳನ್ನು ನಿನ್ನ ಮೇಲೆ ಹೋಲಿಸ್ಬೋದು. ನೀನು ಭಯ ಪಡಬೇಡ, ನೀನು ಸಂತೋಷ ಪಡು. ಯಾಕಂದ್ರೆ ಪರಲೋಕದಲ್ಲಿ ನಿನ್ನನ್ನು ಸಂತೋಷ ಪಡುವ ಹಾಗೆ ದೇವರು ಕಾರ್ಯ ಮಾಡ್ತಾನೆ ಪ್ರಿಯರೇ. ಆದರೆ ನಿಂದೆಗಳು ಬರುವಾಗ ನೀನು ಆ ನಿಂದೆಯನ್ನ ಸಹಿಸಿಕೊಳ್ಳಬೇಕು. ಆ ಒಂದು ಅವಮಾನಕರವಾದಂಥ ಮಾತುಗಳನ್ನು ನೀನು ಸಹಿಸಿಕೊಂಡು ನೀನು ಸ್ಥಿರವಾಗಿ ನಿಲ್ಲಬೇಕು. ಹಲ್ಲೆಲೂಯಾ. ಒಂದು ಶುದ್ಧ ಸುವರ್ಣ ದೋಪಾದಿಯಲ್ಲಿ ಆ ಬಂಗಾರ ಆಗಬೇಕಾದ್ರೆ ಅದು ಏನಾಗಬೇಕ್ರಿ, ಮೊದಲನೇದಾಗಿ ಏನಾಗಬೇಕದು, ಬೆಂಕಿಯಲ್ಲಿ ಪುಟಕ್ಕೆ ಹಾಕಿ ಅದು ಶೋಧಿಸಲ್ಪಡಬೇಕು. ಹಲ್ಲೆಲೂಯಾ. ಒಂದು ನೋಡೋದಕ್ಕೆ ಒಂದು ಅಂಕುಡೊಂಕ ಆಗಿರ್ತಕ್ಕಂಥ ಮರವೇ, ಆದರೆ ಒಂದು ಮರವನ್ನು ಕಾರ್ಪೆಂಟರ್ ಕೈಯಲ್ಲಿ ಅವನು ನೋಡ್ತಾನೆ. ಅದನ್ನು ಹೆಂಗೆ ನೋಡ್ತಾನೆ ಅವನು? ಒಂದು ಸುಂದರವಾದಂಥ ಬಾಗಿಲನ್ನು ನೋಡ್ತಾನೆ, ಒಂದು ಸುಂದರವಾದಂಥ ಕಿಟಕಿಯನ್ನು ನೋಡ್ತಾನೆ, ಒಂದು ಸುಂದರವಾಗಿರ್ತಕ್ಕಂಥ ಬೇರೆ ಬೇರೆ ಒಂದು ಅಮೂಲ್ಯವಾಗಿರ್ತಕ್ಕಂಥ ವಸ್ತುಗಳನ್ನು ಮಾಡಬಹುದು, ಮಂಚ ಮಾಡಬಹುದು ಎಂಬುದಾಗಿ ನೋಡ್ತಾನೆ. ನೋಡೋದಕ್ಕೆ ಅಂಕುಡೊಂಕಾಗಿರ್ತಕ್ಕಂಥ ಸ್ಥಿತಿಯಲ್ಲಿರ್ತಕ್ಕಂಥ ಮರನೇ, ನೋಡೋದಕ್ಕೆ ಎಂಥ ಕಲ್ಲಪ್ಪ ಎಂಬುದಾಗಿ ನೆನೆಸುವ ರೀತಿಯಲ್ಲಿರ್ತಕ್ಕಂಥ ಕಲ್ಲೇ. ಆದರೆ ನೀನು ನೋಡುವುದಕ್ಕೂ ಶಿಲ್ಪಗಾರನು ನೋಡುವುದಕ್ಕೂ ಬಹಳ ವ್ಯತ್ಯಾಸ ಪ್ರಿಯರೇ. ಅದಕ್ಕಾಗಿ ಸತ್ಯವೇದ ಹೇಳ್ತಾ ಇದೆ, ನಿನ್ನನ್ನು ನೀನು ಲೋಕಸ್ಥರ ಕಣ್ಣುಗಳಿಂದ ನಿನ್ನನ್ನು ನೀನು ನೋಡ್ಕೊಳ್ಬೇಡ. ದೇವರು ನಿನ್ನನ್ನು ನೋಡ್ತಾ ಇದ್ದಾನೆ. ಒಂದು ಅಂದದ ಪಾತ್ರೆಯಾಗಿ, ಚಂದದ ಪಾತ್ರೆಯಾಗಿ ದೇವರು ನಿನ್ನನ್ನು ತನ್ನ ಸೇವೆಗಾಗಿ, ತನ್ನ ಬರುವಿಕೆಗಾಗಿ ನಿನ್ನನ್ನು ಸಿದ್ಧಪಡಿಸ್ತಾ ಇದ್ದಾನೆ, ಶುದ್ಧಿಗೊಳಿಸ್ತಾ ಇದ್ದಾನೆ, ನಿನ್ನನ್ನು ಅಲಂಕಾರ ಮಾಡ್ತಾ ಇದ್ದಾನೆ. ಹಲ್ಲೆಲೂಯಾ. ಆ ನಿಂದೆಗಳು ಬಂದಾಗ ನೀನೇನಾಗಬಾರ್ದು, ಹಿಂಜಾರಿ ಹೋಗಬಾರ್ದು. ನಿಂದೆಗಳು ಬಂದಾಗ ಆ ನಿಂದೆಯಲ್ಲಿಯೇ ನೀನು ದೇವರನ್ನ ಮಹಿಮೆ ಪಡಿಸುವ ರೀತಿಯಲ್ಲಿ ನೀನು ನಡೆದುಕೊಳ್ಳಬೇಕು. ಅದಕ್ಕಾಗಿ ನಾವು ನೋಡ್ತಾ ಇದ್ದೇವೆ, ದೇವರಿಗಾಗಿ ನಿಂದೆಯನ್ನ, ಬಾಧೆಯನ್ನ ನೀನು ಅನುಭವಿಸುವಾಗ ಸ್ತುತಿ ಪದಗಳನ್ನು ಆಡಿದರು ಸೆರೆಮನೆಯಲ್ಲಿ. ಅವರು ನಾವು ನೋಡ್ತಾ ಇದ್ದೇವೆ, ಸೆರೆಮನೆಯಲ್ಲಿ ಹಾಕಿದ್ರು ಚಿಂತೆ ಇಲ್ಲ ಅಂತೇಳಿ ದೇವರಿಗಾಗಿ ಹೋರಾಟ ಮಾಡಿದ್ರು, ಸಿಂಹಗಳ ಬಾಯಿಗೆ ಹೋದ್ರು, ಬೆಂಕಿಯ ಬಾವಿಯಲ್ಲಿ ಹಾಕಲ್ಪಟ್ರು. ಆದರೂ ಕೂಡ ಭಯಪಡಲಿಲ್ಲ. ಅವ್ರೇನಾದ್ರಿ, ಬೆಂಕಿಯ ಬಲ ಅವರನ್ನ ಆರಿಸಲಿಲ್ಲ, ಬೆಂಕಿಯ ಬಲ ಶಕ್ತಿ ಅವರ ಮೇಲೆ ಪ್ರಯೋಗವಾಗಲಿಲ್ಲ, ಸಿಂಹಗಳ ಹಲ್ಲುಗಳು ಅವರನ್ನ ತಿನ್ನಲಿಲ್ಲ, ಆತನನ್ನ ತಿನ್ನಲಿಲ್ಲ. ನಾವು ನೋಡ್ತಾ ಇದ್ದೇವೆ, ಆ ಒಂದು ಸೇವೆಯನ್ನ ಮಾಡಿರ್ತಕ್ಕಂಥ ಭಕ್ತರು ನಮಗೆ ಮಾದರಿಯಾಗಿದ್ದಾರೆ. ನಿಂದೆ ಬಂದು, ಅವಮಾನ ಬಂದು, ಕಷ್ಟ ಬಂದು, ಆದರೂ ಕೂಡ ದೇವರಿಗೆ ಮೆಚ್ಚುಗೆಯಾಗಿ ನಡೆಯಬೇಕಂತೇಳಿ ಅವರು ಸ್ಥಿರವಾಗಿ ನಿಂತ್ಕೊಂಡ್ರು. ಇವತ್ತು ನಾನು ನೀನು ಏನಾಗಿದ್ದೇವೆ, ನಿನ್ನ ಜೀವಿತ ಏನಾಗಿದೆ, ಒಂದು ಸಾರಿ ನಮ್ಮನ್ನು ನಾವು ಪರೀಕ್ಷೆ ಮಾಡಿಕೊಳ್ಳೋಣ. ಸಹೋದರ ಸಹೋದರಿಯ ಎಲ್ಲರೂ ನಿಂತ್ಕೊಳ್ಳೋಣ. ಸ್ತುತಿ ಯಜ್ಞವನ್ನು ಅರ್ಪಿಸ್ತಾ ಇದ್ದೀರಾ? ದೇವರನ್ನ ನೀವು ಸ್ತುತಿ ಯಜ್ಞವನ್ನ ನಿಮ್ಮನ್ನು ನೀವು ಸರಿ ಮಾಡಿಕೊಂಡು, ನಿಮ್ಮ ಜೀವಿತವನ್ನು ಸರಿಪಡಿಸಿಕೊಂಡು ದೇವರಲ್ಲಿ ನೀವು ಶುದ್ಧರಾಗಿ ನೀವು ದೇವರಿಗೆ ಸ್ತೋತ್ರವನ್ನು ಅರ್ಪಿಸುವಾಗ ಆತನ ನಿಮ್ಮ ಮೂಲಕವಾಗಿ ಮಹಿಮೆ ಹೊಂದುವಂತ ದೇವರಾಗಿದ್ದಾನೆ. ಸೌಲನೇ, ಸೌಲನೇ, ಯಾಕೆ ನೀನು ನನ್ನನ್ನು ಇನ್ನೂ ಹಿಂಸೆ ಪಡಿಸುತ್ತೀಯ? ಹಲ್ಲೆಲೂಯಾ. ಇನ್ನೂ ದೇವರಿಗೆ ನೀನು ಮುಳ್ಳುಗೋಲಾಗಿ ಜೀವಿಸ್ತಾ ಇದೀಯ. ಇನ್ನೂ ನೀನು ದೇವರಿಗೆ ಅಡ್ಡ ಗೋಡೆಯೋಪಾದಿಯಲ್ಲಿ ಇದ್ದೀಯ. ಇನ್ನೂ ನೀನು ದೇವರಿಗೆ ಮೆಚ್ಚುಗೆಯಾದ ರೀತಿಯಲ್ಲಿ ಜೀವಿಸಲಾರದ ಹಾಗೆ ನಿನ್ನ ಹೃದಯವನ್ನ, ನಿನ್ನ ಮನಸ್ಸನ್ನ ಕಠಿಣ ಮಾಡಿಕೊಂಡು ಜೀವಿಸ್ತಾ ಇದೀಯ. ಇನ್ನೂ ಕೂಡ